ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಾನಾದಿಕಾಲತೋ ಮುಕ್ತಾ ಸರ್ವದೋಷ ವಿವರ್ಜಿತಾ ಅನಾದ್ಯನುಗ್ರಹಾತ್ ವಿಷ್ಣೋಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನೈವೇದ್ಯಗವಿಷಂ ರಾಮೇ ವೀಕ್ಷತದ್ಭುಕ್ತಿಭಾಗ್ಗುರುಃ ಯೋ ದರ್ಶಯದ್ರವಿಂ ರಾತ್ರೌ ಸತ್ಯಬೋಧೋऽस्तु ಮೇ ಮುದೆ ವೆಂಕಟೇಶಾದ್ರಿಮಾರಭ್ಯ ಸೇತುಂ ತೋತಾದ್ರಿಪೂರ್ವಕಾನ್ ಗತ್ವಾ ದಿಗ್ವಿಜಯೀ ಪಾತೋ ಸತ್ಯಾಭಿಘ್ನಗುರುತ್ತಮಃ ಸತ್ಯಾಭಿಘ್ನಕರಾಬ್ಜೋತ್ತಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ ಹರಿ ಓಂ ಹರಿ ಓಂ ಹರಿ ಓಂ ಸ್ವಸ್ತ್ಯಸ್ತು ಅಶೇಷ ಸತಾಂ ಸನ್ಮಂಗಲಾನಿ ಸಂಭವಂತು ಸಮ್ಯಕ್ ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಪಾಪನೋದನ ಪಟುತರೆ ಧರ್ಮಾದ್ಯಖಿಲ ಸಾಧನೀಭೂತೆ ಶ್ರೀಮದ್ಭಾಗವತೆ ಅಷ್ಟಮಸ್ಕಂದೆ ಅದ್ಯ ಕಥಾರಂಭಾತ್ ಪೂರ್ವಂ ಕಿಂಚಿತ್ ಪೂರ್ವಕಥಾನುವಾದಃ. ನಿನ್ನೆಯ ದಿವಸ ಶುಕಾಚಾರ್ಯರು ಪರೀಕ್ಷಿತ ರಾಜರಿಗೆ ಉಪದೇಶವನ್ನು ಮಾಡಿದ್ದನ್ನು ಸ್ವಲ್ಪರ ಮಟ್ಟಿಗೆ ತಿಳಿಯೋಣ. ನಿನ್ನೆಯ ದಿವಸ ಸಮುದ್ರ ಮಥನವನ್ನು ಮಾಡುವಂತಹ ಕಾಲದಲ್ಲಿ ಅನೇಕ ತರಹದ ನಾನಾ ತರಹದ ವಿಘ್ನಗಳನ್ನು ದೇವತೆಗಳು ದೈತ್ಯರು ಕೂಡ ಅನುಭವಿಸ್ತಾ ಇದ್ದಾರೆ. ಆ ಕಾಲದಲ್ಲಿ ಭಗವಂತ ದೇವತೆಗಳ ಮೇಲೆ ಅನುಗ್ರಹವನ್ನು ಮಾಡುವುದಕ್ಕೋಸ್ಕರವಾಗಿ ತಾನೂ ಕೂಡ ಅನೇಕ ತರಹದ ರೀತಿಯಲ್ಲಿ ಭಗವಂತ ಅವರ ಮೇಲೆ ಅನುಗ್ರಹವನ್ನು ಮಾಡುವುದಕ್ಕೋಸ್ಕರವಾಗಿ ಅವತಾರಾದಿ ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ಅವತಾರಗಳನ್ನು ಮಾಡಿ ದೇವತೆಗಳಿಗೆ ಸಹಾಯವನ್ನು ಮಾಡುವುದರ ಜೊತೆಗೆ ಎಷ್ಟೇ ಮಥನವನ್ನು ಮಾಡಿದರೂ ಕೂಡ ಆ ಸಮುದ್ರದಿಂದ ಆ ಯಾವ ಸುಧೆ ಏನು ಇದೆ ಅಮೃತ ಮೇಲೆ ಬರದೇ ಇರತಕ್ಕಂತಹ ಕಾರಣಕ್ಕಾಗಿ ಸ್ವಯಂ ಪರಮಾತ್ಮನೇ ಆ ಯಾವ ಸಮುದ್ರ ಮಥನವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಆ ಕಾಲದಲ್ಲಿ ಮೊದಲಿಗೆ ಘೋರವಾಗಿರತಕ್ಕಂತಹ ವಿಷ ಮೇಲೆ ಬಂದಿದೆ. ಆ ವಿಷವನ್ನು ಆ ವಿಷದ ಬಾಧೆಯನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಎಲ್ಲ ಪ್ರಜೆಗಳು ಕೂಡ ದೇವತೆಗಳು ಕೂಡ ರುದ್ರದೇವರ ಶಿವನ ಹತ್ತಿರ ಹೋಗಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಯಾವ ಯಾವ ರೀತಿಯಾಗಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಇನ್ನು ಅಂತಂದ್ರೆ ದೇವತೆಗಳು ಹೇಳ್ತಾ ಇದ್ದಾರಂತೆ ರುದ್ರದೇವರನ್ನು ಕುರಿತು. ಏನಂತ ಹೇಳ್ತಾರೆ ಅಂದ್ರೆ ಕಾಮಾಧ್ವರ ತ್ರಿಪುರ ಕಾಲಗರಾಧ್ಯನೇಕ ಭೂತದ್ರುಹ ಕ್ಷಪಯತ ಸ್ತುತಯೇನ ಯತತ್ತೆ ಯತ್ವಂ ತಕಾಲ ಇದಮಾತ್ಮಕೃತಂ ಸ್ವನೇತ್ರ ವನ್ಹಿ ಸ್ಫುಲಿಂಗ ಶಿಖಯಾ ಬಸಿತಂ ತವೇಶ. ರುದ್ರದೇವರಿಗೆ ಹೇಳ್ತಾ ಇದ್ದಾರಂತೆ ದೇವತೆಗಳು, ನೀನು ಏನೇನು ಕರ್ಮಗಳನ್ನು ಮಾಡ್ತೀಯಲ್ಲ ಅದು ಬಹಳ ಅದ್ಭುತವಾದಂತಹ ಕಾರ್ಯವಾಗಿದೆ ಅಂತ ಹೇಳಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಮೇಲೆ ನೋಟಕ್ಕೆ ರುದ್ರದೇವರಿಗೆ ಸ್ತೋತ್ರವನ್ನು ಮಾಡಿದ ಹಾಗೆ ಒಳಗೆ ಇರತಕ್ಕಂತಹ ಭಗವಂತನಿಗೆ ಆ ಯಾವ ದೇವತೆಗಳು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ನೀನು ಏನೇನು ಕರ್ಮವನ್ನು ಮಾಡಿದ್ದೀಯೋ, ಅರ್ಥಾತ್ ಮನ್ಮಥನನ್ನು ಸಂಹಾರ ಮಾಡಿದ್ದಿ, ದಕ್ಷ ಯಜ್ಞವನ್ನು ನಾಶ ಮಾಡಿದ್ದಿ, ತ್ರಿಪುರನನ್ನು ಕಾಲನನ್ನು ಹರ ಮೊದಲಾಗಿರ್ತಕ್ಕಂತಹ ದೈತ್ಯರನ್ನು ಏನೇನು ಸಂಹಾರ ಮಾಡಿದ್ದೀಯಲ್ಲ, ಇದು ಬಹಳ ಆಶ್ಚರ್ಯ ಅಂತ ಹೇಳಿ ನಾವು ಏನಾದರೂ ಕೊಂಡಾಡಿ ಬಿಟ್ಟರೆ ಅದು ಬಹಳ ಸಣ್ಣ ವಿಷಯವಾಗಿ ಬಿಡ್ತದೆ. ಯಾಕೆ ಅಂದ್ರೆ ನಿನ್ನ ಸಾಮರ್ಥ್ಯ ಬಹಳ ದೊಡ್ಡದಾಗಿ ಇದೆ.
ಮೊದಲನೇ ದಿವಸದಲ್ಲೇ ಕೇಳಿದ್ದೀವಿ. ಭಗವಂತನ ವಿಷಯಕವಾಗಿ ಭಗವಂತನು ಮಾಡುವಂತಹ ಕರ್ಮಗಳನ್ನು ನೋಡಿ ಆಶ್ಚರ್ಯ ಪಡಬಾರದು, ಆನಂದವನ್ನು ಪಡಬೇಕು ಅಂತ ಹೇಳಿ. ಹಾಗೆ ದೇವತೆಗಳು ಕೂಡ ಹೇಳ್ತಾ ಇದ್ದಾರೆ ಶಿವನಿಗೆ, ನೀನು ಮಾಡಿದಂತಹ ಕರ್ಮ ಇದು ಬಹಳ ಆಶ್ಚರ್ಯ ಅಂತ ಹೇಳಿ ನಾವು ಕೊಂಡಾಡುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದ್ರೆ ನೀನು ಮಾಡಿದಂತಹ ಕೆಲಸ ಏನು ಇದೆ ಅಂದ್ರೆ ಇದಕ್ಕಿಂತಲೂ ದೊಡ್ಡದಾದ ಕಾರ್ಯವಿದೆ. ಯಾವುದು ಆ ಕಾರ್ಯ ಅಂತಂದ್ರೆ ವನ್ಹಿಸ್ ಪುಲಿಂಗ ಶಿಖಯ ಬಸಿತಂ ತವೇಶ. ಏನು ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ, ಆ ಸೃಷ್ಟಿ ಮಾಡಿರ್ತಕ್ಕಂತಹ ಜಗತ್ತನ್ನು ಕೊನೆಯ ಕಾಲದಲ್ಲಿ ಲಯವನ್ನು ಮಾಡುವಂತಹ ಕಾಲದಲ್ಲಿ ನಿನ್ನ ಕಣ್ಣಿನಿಂದ ಬಂದಂತಹ ಒಂದು ಸಣ್ಣ ಕಿಡಿಯಿಂದಲೇನೆ ಈ ಜಗತ್ತನ್ನೇ ನೀನು ಸುಟ್ಟು ಭಸ್ಮ ಮಾಡ್ತಾ ಇದ್ದೀಯಾ, ಅರ್ಥಾತ್ ಲಯವನ್ನು ಮಾಡ್ತಾ ಇದ್ದೀಯ. ಅಷ್ಟು ದೊಡ್ಡದಾದ ಕಾರ್ಯದ ಮುಂದೆ ಈ ಸಣ್ಣ ಸಣ್ಣ ದೈತ್ಯರು ನಿನಗೆ ಯಾವ ಲೆಕ್ಕ? ಹಾಗಾಗಿ ಇದು ಯಾವುದೂ ಕೂಡ ಆಶ್ಚರ್ಯವಲ್ಲ ಅಂತ ಹೇಳಿ ಸ್ತೋತ್ರ ಮಾಡ್ತಾರೆ. ಇನ್ನೂ ಕೆಲವರು ಇರ್ತಾರೆ, ರುದ್ರದೇವರು ಅಂದ್ರೆ ಸಾಕು, ಶಿವ ಅಂದ್ರೆ ಸಾಕು, ಅಮಂಗಲ ಅಂತ ಹೇಳಿ ಚಿಂತನೆಯನ್ನು ಮಾಡ್ತಾರೆ. ಯಾಕೆ ಮಾಡ್ತಾರೆ? ಅಂತವರಿಗೆ ಏನಂತ ಕರಿಬೇಕು ಅಂತ ಹೇಳಿ ದೇವತೆಗಳೇ ಶಿವನ ಮುಂದೆ ಹೇಳ್ತಾ ಇದ್ದಾರಂತೆ, ರುದ್ರದೇವರನ್ನು ಅನ್ಯತಾ ಉಪಾಸನೆಯನ್ನು ಮಾಡಬಾರದು ಅಂತ ಹೇಳಿ. ಯಾಕೆ ಅಂತಂದ್ರೆ ಏತ್ವಾತ್ಮ ರಾಮ ಗುರು ವಿರ್ಹೃದಿ ಚಿಂದಿತಾಂಗ್ರಿ ದ್ವಂದ್ವಂ ಚರಂತ ಮಮಯಾ ತಪಸೇ ವಿತಪ್ತಂ ಕಥಂ ತ ಉಗ್ರ ವಪುಷಂ ನಿರತಂ ಸ್ಮಶಾನೆ ತೇ ಭೂತ ಭೂತಿಮ ವಿದಸ್ತವ ಹೀನ ಲಜ್ಜಾಹ. ಯಾರು ನಿನ್ನ ಭಕ್ತರು ಅಲ್ಲವೋ, ಭಗವಂತನ ಭಕ್ತರು ಅಲ್ಲವೋ, ಅಥವಾ ಭಗವದ್ ಭಕ್ತರಾದವರು ಯಾರು ಕೂಡ ನಿನ್ನನ್ನು ನಿಂದನೆ ಮಾಡುವುದಿಲ್ಲ. ಒಂದು ವೇಳೆ ಯಾರು ನಿಂದನೆಯನ್ನು ಮಾಡ್ತಾರೋ ಅವರು ಯಾರು ಕೂಡ ಭಗವದ್ ಭಕ್ತರೇ ಅಲ್ಲ. ಒಂದು ವೇಳೆ ಯಾರು ನಿನ್ನನ್ನು ನಿಂದನೆಯನ್ನು ಮಾಡ್ತಾರೋ, ಹೇಗೆ ಅಂತಂದ್ರೆ ಅದನ್ನು ಕೂಡ ಹೇಳ್ತಾರೆ ನೋಡಿ. ಹೇಗೆ ನಿಂದನೆಯನ್ನು ಮಾಡ್ತಾರೆ ಅಂತಂದ್ರೆ ಸ್ಮಶಾನ ನಿರತಂ. ರುದ್ರದೇವರು ಈ ಶಿವ ಯಾವಾಗಲೂ ಕೂಡ ಸ್ಮಶಾನದಲ್ಲಿ ವಾಸ ಮಾಡಿಕೊಂಡು ಇರ್ತಾನೆ. ಸ್ಮಶಾನದಲ್ಲಿ ಇರುವುದೆಲ್ಲವೂ ಕೂಡ ಅಮಂಗಲ. ಹಾಗಾಗಿ ಅಲ್ಲಿ ಇವನು ವಾಸ ಮಾಡುವುದಕ್ಕೋಸ್ಕರವಾಗಿ ಇವನಿಗೆ ಅಮಂಗಲ ಅಂತ ಹೇಳಿ ಕರೀತಾರೆ. ಇದೇ ಶಿವನಿಗೇನೆ, ರುದ್ರದೇವರಿಗೇನೆ ದಕ್ಷ ಪ್ರಜಾಪತಿ ನಿನ್ನ ಹೆಸರು ಮಾತ್ರ ಶಿವ ಇದೆ, ಆದ್ರೆ ನೀನು ಮಾಡುವಂತಹ ಕಾರ್ಯ ಏನು ಇದೆ ಅದು ಅಶಿವ ಅಂತ ಹೇಳಿ, ಅರ್ಥಾತ್ ಅಮಂಗಲ ಅಂತ ಹೇಳಿ ಹಿಂದೆ ನಿಂದನೆಯನ್ನು ಮಾಡಿದ್ದಕ್ಕೆ ಅವನಿಗೆ ಎಂತಹ ಹಣೆಯ ಬರಹ ಬಂತು, ಎಂತಹ ದುಃಖವನ್ನು ಅನುಭವಿಸಿದ ಅನ್ನುವುದನ್ನು ಕೂಡ ಮೊದಲಿಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಯಾರು ನಿನ್ನನ್ನು ಅಮಂಗಲ ಅಂತ ಚಿಂತನೆಯನ್ನು ಮಾಡ್ತಾರೋ, ಅಥವಾ ಯಾವಾಗಲೂ ಕೂಡ ನೀನು ಪಾರ್ವತಿಯ ಜೊತೆಗೆ ಸದಾ ಕಾಲದಲ್ಲಿ ಕೂಡಿಕೊಂಡವನಾಗಿ ಇರ್ತೀಯ, ಆ ಕಾಲದಲ್ಲಿಯೂ ಕೂಡ ನೀನು ಏನು ಮಾಡ್ತೀಯ ಅಂದ್ರೆ ತಪಸ್ಸನ್ನು ಮಾಡ್ತಾ ಇದ್ದೀಯಾ, ಜಗತ್ತಿಗೆ ಒಳ್ಳೆಯದು ಮಾಡಬೇಕು, ಜನರಿಗೆ ಹಿತವನ್ನು ಉಂಟು ಮಾಡಬೇಕು ಅಂತ ಹೇಳಿ ನೀನು ತಪಸ್ಸನ್ನು ಮಾಡ್ತಿ. ಅಂತಹ ಒಳ್ಳೆಯ ಕಾರ್ಯವನ್ನು ಮಾಡುವಂತಹ ನಿನಗೆ ಯಾರಾದರೂ ಅಮಂಗಲ, ಯಾವ ಶಿವ ಸರಿ ಇಲ್ಲ, ಅರ್ಥಾತ್ ಅಶುದ್ಧನಾಗಿದ್ದಾನೆ ಅಂತ ಯಾರು ಚಿಂತನೆಯನ್ನು ಮಾಡ್ತಾನಲ್ಲ, ಅಂತವರು ಹೇಗೆ ಇದ್ದಾರೆ ಅಂದ್ರೆ ಹೀನ ಲಜ್ಜಾಹ, ನಾಚಿಕೆ ಇಲ್ಲದವರು ಅಂತ ಹೇಳಿ ದೇವತೆಗಳು ಬೈತಾ ಇದ್ದಾರೆ. ಯಾರಿಗೆ ನಾಚಿಕೆ ಇಲ್ಲವೋ ಅಂತಹ ವ್ಯಕ್ತಿಗಳು, ಲಜ್ಜೆಗೆಟ್ಟಂತಹ ವ್ಯಕ್ತಿಗಳು ನಿನ್ನನ್ನು ನಿಂದನೆಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಜೊತೆಗೆ ಪುರಾಣಗಳಲ್ಲಿ ಹೇಳ್ತದೆ, ರುದ್ರದೇವರನ್ನು ಯಾಕೆ ಉಪಾಸನೆ ಮಾಡಬೇಕು, ಅರ್ಥಾತ್ ಶಿವ ಪಾರ್ವತಿಯರನ್ನು ಯಾಕೆ ಉಪಾಸನೆಯನ್ನು ಮಾಡಬೇಕು ಅಂದ್ರೆ ಅವರು ವಿವಾಹ ದಾಂಪತ್ಯ ಏನಿದೆ ಆ ದಾಂಪತ್ಯ ಕಾರಕರಾಗಿ ಇದ್ದಾರೆ. ದಾಂಪತ್ಯದಲ್ಲಿ ಏನಾದರೂ ಬಿರುಗುಗಳು ಇದ್ದರೆ, ಮನಸ್ತಾಪಗಳು ಇತ್ತು ಅಂದ್ರೆ ಅವುಗಳು ಹೋಗಬೇಕಾದರೆ ಶಿವ ಪಾರ್ವತಿಯರ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಹೇಗೆ ಅಂದ್ರೆ ಉಮಾ ವೈವಾಕ್ ಸಮುದ್ದಿಷ್ಟ ಮನೋ ರುದ್ರ ಉದಾಹೃತ ತದೇ ತನ್ ಮಿಥುನಂ ಜ್ಞಾತ್ವ ನ ದಾಂಪತ್ಯಾತ್ ವಿಹೀಯತೆ. ಅವರಿಬ್ಬರನ್ನು ಕೂಡ ಯಾರು ಒಳ್ಳೆಯ ಕಾಲದಲ್ಲಿ ಒಳ್ಳೆಯ ರೀತಿಯಿಂದ ಚಿಂತನೆಯನ್ನು ಮಾಡುತ್ತಾರೋ, ಉಪಾಸನೆಯನ್ನು ಮಾಡುತ್ತಾರೋ ಅಂತಹ ವ್ಯಕ್ತಿಗಳು ಎಂದಿಗೂ ಕೂಡ ದಾಂಪತ್ಯದಿಂದ ಚ್ಯುತಿಯನ್ನು ಪಡೆಯುವುದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಿನ್ನನ್ನು ಮಂಗಳನಾದರೂ ಕೂಡ ಯಾರು ಅಮಂಗಲನಾಗಿದ್ದೀಯಾ ಅಂತ ಹೇಳ್ತಾರೋ ಅವರೆಲ್ಲರೂ ಕೂಡ ಲಜ್ಜೆಗೆಟ್ಟವರಾಗಿದ್ದಾರೆ. ಜೊತೆಗೆ ನಿನ್ನ ಒಳಗೆ ಇರತಕ್ಕಂತಹ ಭಗವಂತ ಹೇಗೆ ಇದ್ದಾನೆ ಅಂತಂದ್ರೆ ಏತತ್ ಪರಂ ಪ್ರಶಾಸ್ಯಾಮೋ ನ ಪರಂ ತೇ ಮಹೇಶ್ವರ ಮೃಡನಾಯ ಹಿ ಲೋಕಸ್ಯ ವ್ಯಕ್ತಿಸ್ತೇ ವ್ಯಕ್ತಿ ಕರ್ಮಣಃ. ನಿನ್ನ ಹೃದಯದ ಒಳಗೆ ಇರತಕ್ಕಂತಹ ಶಿವನಾಮಕನಾದಂತಹ ನಾರಾಯಣ ಏನಿದ್ದಾನೆ, ಆ ನಾರಾಯಣ ಸರ್ವೋತ್ತಮನಾಗಿ ಇದ್ದಾನೆ ಅಂತ ನಾವು ತಿಳಿದುಕೊಂಡವನಾಗಿದ್ದೇವೆ. ಜೊತೆಗೆ ನೀನು ಹೇಗೆ ಇದ್ದೀಯಾ ಅಂತಂದ್ರೆ ಅರ್ಥಾತ್ ಭಗವಂತನಿಗೆ ಹೇಳ್ತಾ ಇದ್ದಾರೆ, ನೀನು ಲೋಕದಲ್ಲಿ ವ್ಯಕ್ತನಾಗುವುದಕ್ಕೋಸ್ಕರವಾಗಿ ಎಲ್ಲ ಲೋಕದಲ್ಲಿಯೂ ಕೂಡ ಸುಖವನ್ನು ಉಂಟು ಮಾಡ್ತಾ ಇದ್ದೀಯಾ, ಎಲ್ಲ ಲೋಕದ ಒಳಗೂ ಕೂಡ ಅರ್ಥಾತ್ ಜಗತ್ತಿನ ಪ್ರತಿಯೊಂದು ಜೀವರಾಶಿಗಳಲ್ಲಿ ಒಳಗೆ ಇದ್ದುಕೊಂಡವನಾಗಿ ನಿಯಾಮನೆ ಮಾಡ್ತೀಯಾ. ಆದರೆ ನಮ್ಮ ಹಣೆಯ ಬರಹ ಹೇಗೆ ಇದೆ ಅಂದ್ರೆ ಅವುಗಳನ್ನು ಅರ್ಥಾತ್ ಅವುಗಳಲ್ಲಿ ಇರ್ತಕ್ಕಂತಹ ನಿನ್ನ ರೂಪವನ್ನು ನಮಗೆ ಕಾಣದೆ ಹಾಗೆಯಾಗಿದೆ.
ಹಾಗೆ ಭಗವಂತನಲ್ಲಿ ಅನೇಕ ರೀತಿಯಾದಂತಹ ಸ್ತೋತ್ರವನ್ನು ಮಾಡ್ತಾ ಇದ್ದಾರಂತೆ. ಮತ್ತೆ ಏನೇನಿದೆ ಅಂತ ಇದೆಲ್ಲ ಸ್ತೋತ್ರಗಳನ್ನು ಮಾಡಿದ್ದಕ್ಕೋಸ್ಕರವಾಗಿ ರುದ್ರದೇವರು ಆ ಪ್ರಜೆಗಳ ಮೇಲೆ ನೋಡ್ತಾ ಇದ್ದಾರೆ. ಕಣ್ಣಿನ ಕೃಪಾದೃಷ್ಟಿಯಿಂದ ನೋಡಿ ಪಾರ್ವತಿ ದೇವಿಯ ಕಡೆಗೆ ನೋಡ್ತಾ ಇದ್ದಾರೆ. ಜೊತೆಯಲ್ಲೇ ಇರತಕ್ಕಂತಹ ಪಾರ್ವತಿ ದೇವಿಗೆ ಶಿವ ಹೇಳ್ತಾ ಇದ್ದಾನಂತೆ, ಸರ್ವಭೂತ ಹೃದಯದೇವ ಇದಮಾಹ ಸತೀಂ ಪ್ರಿಯಾಂ. ಮುಂದೆ ಹೇಳುವಂತಹ ಮಾತನ್ನು ಪಾರ್ವತಿ ದೇವಿಯನ್ನು ನೋಡಿ ಪ್ರೀತಿಯಿಂದ ಕೂಡಿದವನಾಗಿ ಪಾರ್ವತಿ ದೇವಿಗೆ ಹೇಳ್ತಾ ಇದ್ದಾನಂತೆ. ಶಿವವಾಚ ಅಹೋಬತ ಬತ ಭವಾನ್ಯೇತತ ಪ್ರಜಾನಾಂ ಪಶ್ಯ ವೈಶನಂ ಕ್ಷೀರೋದ ಮತನೋದ್ಭೂತ ಕಾಲಕೂಟಾದುಪಸ್ಥಿತಂ. ಪಾರ್ವತಿಗೆ ಹೇಳ್ತಾ ಇದ್ದಾನಂತೆ ಶಿವ, ಇವರೆಲ್ಲರೂ ಕೂಡ ಸಮುದ್ರ ಮಥನವನ್ನು ಮಾಡ್ತಾ ಇದ್ದಾರೆ. ಆ ಸಮುದ್ರ ಮಥನವನ್ನು ಮಾಡುವಂತಹ ಕಾಲದಲ್ಲಿ ಕಾಲಕೂಟ ವಿಷ ಬಂದಿದೆ. ಆ ವಿಷದಿಂದ ಇವರೆಲ್ಲರೂ ಕೂಡ ದುಃಖಿತರಾಗಿದ್ದಾರೆ. ಹಾಗಾಗಿ ದುಃಖಿತರಾಗಿ ತಮ್ಮ ದುಃಖಗಳನ್ನು ನಮ್ಮ ಮುಂದೆ ಹೇಳಿಕೊಳ್ಳುವುದಕ್ಕೋಸ್ಕರವಾಗಿ ಇವರು ಬಂದಿದ್ದಾರೆ. ಹಾಗಾಗಿ ಇವರ ಪರಿಸ್ಥಿತಿಯನ್ನು ಒಂದು ಬಾರಿ ನೀನು ನೋಡು ಅಂತ ಹೇಳಿ ಪಾರ್ವತಿ ದೇವಿಗೆ ತೋರಿಸ್ತಾ ಇದ್ದಾನೆ. ಅದರ ಜೊತೆಗೆ ಆ ರುದ್ರದೇವರು ಹೇಳ್ತಾರಂತೆ, ಆಸಾಂ ಪ್ರಾಣ ಪರೀಪ್ಸೋನಾಂ ವಿಧೇಯಂ ಅಭಯಂ ಹಿಮೆ ಏತಾನ್ ಹಿ ಪ್ರಭೋರರ್ಥೋ ಯದ್ದೀನ ಪರಿಪಾಲನಂ. ಯಾರು ನಮ್ಮ ಹತ್ತಿರ ರಕ್ಷಣೆಗಾಗಿ ಕೇಳಿಕೊಂಡು ಬರ್ತಾರೋ ಅಂತವರ ರಕ್ಷಣೆಯನ್ನು ಮಾಡಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ಅದಕ್ಕೋಸ್ಕರವಾಗಿ ಇವರೆಲ್ಲರೂ ಕೂಡ ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ನಮ್ಮ ಹತ್ತಿರ ಬಂದಿದ್ದಾರೆ. ಅದಕ್ಕೋಸ್ಕರವಾಗಿ ನಾನು ಇವರನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಪಾರ್ವತಿ ದೇವಿಗೆ ಹೇಳ್ತಾರೆ. ಜೊತೆಗೆ ಸುಭಾಷಿತಕಾರ ಮಾತನ್ನು ಹೇಳ್ತಾನೆ, ಯಾರು ತಮ್ಮ ಹತ್ತಿರ ರಕ್ಷಣೆಗಾಗಿ ಬರ್ತಾರೋ ಅಂತವರನ್ನು ತಮ್ಮ ಪ್ರಾಣವನ್ನು ಕೊಟ್ಟಾದರೂ ಕೂಡ ರಕ್ಷಣೆಯನ್ನು ಮಾಡಬೇಕು, ತಂದೆಯ ಸ್ಥಾನದಲ್ಲಿ ನಿಂತು ಅಂತ ಹೇಳ್ತಾನೆ. ಒಬ್ಬ ಜನ್ಮವನ್ನು ಪಡೆದಂತಹ ವ್ಯಕ್ತಿಗೆ ಎಷ್ಟು ಜನ ತಂದೆ ಇರ್ತಾರೆ? ನಮಗೆ ಗೊತ್ತಿದ್ದದ್ದು ಕೇವಲ ಒಬ್ಬ ತಂದೆ ಅಂತ ನಾವು ತಿಳಿದುಕೊಂಡಿದ್ದೇವೆ. ಆದರೆ ಸುಭಾಷಿತಕಾರ ಹೇಳ್ತಾನೆ, ಒಬ್ಬ ವ್ಯಕ್ತಿಗೆ 5 ತಂದೆ ಇದ್ದಾರೆ. ಹೇಗೆ ಇದ್ದಾರೆ ಅಂತಂದ್ರೆ, ಜನಿತ ಚೋಪನೇತ ಚ ಯಶ್ಚ ವಿದ್ಯಾಂ ಪ್ರಯಚ್ಛತಿ ಅನ್ನದಾತ ಭಯದ್ರಾತ ಪಂಚೈತೆ ಪಿತರಸ್ಮೃತ. ಒಬ್ಬನಿಗೆ 5 ಜನ ತಂದೆ. ಹೇಗೆ ಅಂದ್ರೆ, ಮೊದಲನೆಯದವನು ಜನಿತ, ಯಾರು ಜನ್ಮವನ್ನು ಕೊಟ್ಟಿದ್ದಾನೋ ಅವನು ಮೊದಲಿಗೆ ತಂದೆಯಾಗಿದ್ದಾನೆ. ಎರಡನೆಯದವನು ಉಪನೀತ, ಉಪನಯನವನ್ನು ಮಾಡಿ ಯಾರು ಉಪದೇಶವನ್ನು ಕೊಟ್ಟಿದ್ದಾನಲ್ಲ ಅಂತಹ ವ್ಯಕ್ತಿಯು ಕೂಡ ತಂದೆಯ ಸ್ಥಾನದಲ್ಲಿ ಇರ್ತಾನೆ. ಹಾಗಾಗಿ ಅವನು 2ನೇ ತಂದೆಯಾಗಿ ಇದ್ದಾನೆ. ಇನ್ನು 3ನೇದು ಯಶ್ಚ ವಿದ್ಯಾಂ ಪ್ರಯಚ್ಛತಿ, ವಿದ್ಯೆಯನ್ನು ಕೊಟ್ಟಂತಹ ಗುರುಗಳು ಏನಿದ್ದಾರೆ ಆ ಗುರುಗಳು ಕೂಡ ತಂದೆಯ ಸ್ಥಾನವನ್ನು ಪಡಿತಾ ಇದ್ದಾರೆ. ಇನ್ನು 4ನೇದ್ದು ಅನ್ನದಾತ, ಅನ್ನವನ್ನು ಕೊಟ್ಟು ಯಾರು ನಮ್ಮನ್ನು ರಕ್ಷಣೆ ಮಾಡಿದ್ದಾರೋ ಅವರು ಕೂಡ ನಮಗೆ ತಂದೆಯ ಸ್ಥಾನದಲ್ಲಿ ಇರ್ತಾರೆ. ಇನ್ನು ಕೊನೆಯದಾಗಿ ಭಯದ್ರಾತ, ನಮಗೆ ಭಯ ಬಂದಾಗ ಆ ಭಯದಿಂದ ಯಾರು ನಮ್ಮನ್ನು ರಕ್ಷಣೆ ಮಾಡ್ತಾರೋ ಅಂತವರು ಕೂಡ ನಮಗೆ ತಂದೆಯ ಸ್ಥಾನದಲ್ಲಿ ಇರ್ತಾರೆ. ಹಾಗಾಗಿ 5 ಜನ ತಂದೆ ಒಬ್ಬನಿಗೆ ಇರ್ತಾನೆ ಅಂತ ಹೇಳಿ ಸುಭಾಷಿತಕಾರ ಹೇಳ್ತಾರೆ. ಹಾಗಾಗಿ ರುದ್ರದೇವರು ಹೇಳ್ತಾರೆ, ಇವರೆಲ್ಲರೂ ಕೂಡ ಮಕ್ಕಳಂತೆ ನನ್ನ ಹತ್ತಿರ ಬಂದಿದ್ದಾರೆ, ಇವರಿಗೆ ರಕ್ಷಣೆಯನ್ನು ಮಾಡಬೇಕಾದದ್ದು ನನ್ನ ಕರ್ತವ್ಯವಾಗಿದೆ. ಅದರ ಜೊತೆಗೆ ನಾನು ಸಾಧುವಾಗಿದ್ದೇನೆ, ಅರ್ಥಾತ್ ಒಳ್ಳೆಯ ಗುಣಗಳಿಂದ ಕೂಡಿದವನಾಗಿದ್ದೇನೆ, ಸಜ್ಜನಾದವನು ಭಗವದ್ ಭಕ್ತನಾದವನು ಹೇಗೆ ಇರಬೇಕು ಅನ್ನುವುದನ್ನು ಪಾರ್ವತಿಗೆ ಹೇಳ್ತಾ ಇದ್ದಾರಂತೆ. ಪ್ರಾಣೈಸ್ವೈ ಪ್ರಾಣಿನಃ ಪಾಂತಿ ಸಾಧವಃ ಕ್ಷಣಭಂಗುರೈಹಿ. ಭಗವದ್ ಭಕ್ತನಾದವನು ಏನು ತನ್ನ ಪ್ರಾಣ ಇದೆ, ತನ್ನ ಪ್ರಾಣವನ್ನು ಕೂಡ ಲೆಕ್ಕಿಸಿದಲೇನೆ ತನ್ನ ಹತ್ತಿರಕ್ಕೆ ಬಂದಂತಹ ಯಾವ ಭಗವದ್ ಭಕ್ತನಿದ್ದಾನೋ ಅವನಿಗೆ ಬಂದಂತಹ ಕಷ್ಟವನ್ನು ದೂರ ಮಾಡ್ತಾನೆ. ಅರ್ಥಾತ್ ತನ್ನ ಪ್ರಾಣದ ಮೇಲೆಯೂ ಕೂಡ ತನಗೆ ಆಸೆಯನ್ನು ಇಟ್ಟುಕೊಳ್ಳದಲೇನೆ ಅವರನ್ನು ರಕ್ಷಣೆ ಮಾಡ್ತಾನೆ, ತನ್ನ ದೇಹಾಭಿಮಾನವನ್ನು ಕೂಡ ಇಟ್ಟುಕೊಳ್ಳುವುದಿಲ್ಲ ಅಂತ ಹೇಳಿ ರುದ್ರದೇವರು ಹೇಳ್ತಾರೆ. ಜೊತೆಗೆ ಭಗವಂತನು ಕೂಡ ಬೇರೆ ಬೇರೆ ಪುರಾಣಗಳಲ್ಲಿ ಹೇಳ್ತಾರೆ, ಹುಟ್ಟಿದಂತಹ ವ್ಯಕ್ತಿ ಯಾವ ಇದ್ದಾನೋ ಅಂತಹ ಜೀವ ಕೊನೆಯವರೆಗೂ ಕೂಡ ದೇಹಾಭಿಮಾನ ಉಳ್ಳವನಾಗಿಯೇ ಇರ್ತಾನೆ. ಹುಟ್ಟಿದಂತಹ ಜೀವನಿಗೆ ಒಂದಿಲ್ಲ ಒಂದು ಕಾಲದಲ್ಲಿ ಒಂದೊಂದು ತರಹದ ದೇಹದ ಮೇಲೆ ಅಭಿಮಾನಗಳು ಹುಟ್ಟುತ್ತಾನೆ ಇರ್ತದೆ. ಅದಕ್ಕೆ ಭಗವಂತ ಹೇಳ್ತಾನೆ, ಈ ಯಾವ ದೇಹದಲ್ಲಿ ಇರ್ತಕ್ಕಂತಹ ಜೀವನಿದ್ದಾನೆ ಅವನ ಉದ್ಧಾರಕ್ಕೋಸ್ಕರವಾಗಿ ನಾವು ಕರ್ಮಗಳನ್ನು, ದಾನ ಧರ್ಮ ಕರ್ಮಗಳನ್ನು ಮಾಡಬೇಕೇ ಹೊರತು ಮೇಲೆ ಇರತಕ್ಕಂತಹ ದೇಹದ ರಕ್ಷಣೆಗಾಗಿ ಕರ್ಮಗಳನ್ನು ಮಾಡಬಾರದು ಅಂತ ಹೇಳ್ತಾರೆ. ಜೊತೆಗೆ ಈ ದೇಹ ನಾಶ ಹೇಗೆ ಹೊಂದುತ್ತದೆ ಅಂತೆಯೂ ಕೂಡ ಗರುಡ ದೇವರಿಗೆ ಭಗವಂತ ಹೇಳುವಾಗ ಹೇಳ್ತಾನೆ, 3 ರೀತಿಯಾಗಿ ಈ ದೇಹ ನಾಶ ಹೊಂದುತ್ತಾ ಇದೆ. ಹೇಗೆ 3 ರೀತಿಯಾಗಿ ಅಂತಂದ್ರೆ, ತ್ರಿದಾವಸ್ಥಾ ಶರೀರಸ್ಯ ಕ್ರಿಮಿವಿಡ್ ಭಸ್ಮ ರೂಪತಃ ಅಂತ ಹೇಳ್ತಾನೆ.
ಮೂರು ರೀತಿಯಾಗಿ ನಾಶ ಹೊಂದುವಂತಹ ಜೀವ ದೇಹವನ್ನು ಇಟ್ಟುಕೊಂಡು ಕಿಂ ಗರ್ವ ಕ್ರಿಯತೆ ತತ್ರ ಕ್ಷಣಬಿರ್ ವಿದ್ವಂಸಬಿರ್ನರೈಹಿ, ಒಂದು ಕ್ಷಣದಲ್ಲಿ ನಾಶ ಹೊಂದುವಂತಹ ಈ ದೇಹವನ್ನು ಇಟ್ಟುಕೊಂಡು ಈ ಮನುಷ್ಯನಾದವನು ಅಹಂಕಾರವನ್ನು ಜೀವನದುದ್ದಕ್ಕೂ ಕೂಡ ಪಡಿತಾ ಇದ್ದಾನೆ. ಮೂರು ರೀತಿಯಾದ ನಾಶ ಅಂದ್ರೆ ಹೇಗೆ ನಾಶ ಪಡಿತಾನೆ ಅವನು ಅಂತಂದ್ರೆ, ಆ ಮರಣ ಹೊಂದಿದಂತಹ ಜೀವನ ದೇಹವನ್ನು ಬಾಂಧವರಾಗಲಿ ಬಂಧುಗಳಾಗಲಿ ಆ ದೇಹವನ್ನು ತೆಗೆದುಕೊಂಡು ಹೋಗಿ ಅಗ್ನಿಯ ಒಳಗೆ ಹಾಕಿ ಅಗ್ನಿಯಲ್ಲಿ ಸಂಸ್ಕಾರ ಮಾಡುವ ಮೂಲಕವಾಗಿ, ಅರ್ಥಾತ್ ಬೂದಿಯಾಗುವ ಮೂಲಕವಾಗಿ ಆ ದೇಹವನ್ನು ನಾಶ ಮಾಡಿ ಹಾಕ್ತಾರೆ. ಇನ್ನು ಎರಡನೆಯದಾಗಿ ಅದೇ ಬಾಂಧವರು ಆ ದೇಹವನ್ನು ನೆಲದಲ್ಲಿ ಮುಚ್ಚಿ ಇಟ್ಟಾಗ ಅವುಗಳಲ್ಲಿ ಕ್ರಿಮಿಕೀಟಗಳಾಗಿ ಆ ದೇಹ ನಾಶವಾಗಿ ಹೋಗುತ್ತೆ. ಇನ್ನು ಮೂರನೆಯದ್ದಾಗಿ ಏನಿದೆ ಅಂತಂದ್ರೆ, ಯಾವ ಬಂಧು ಬಾಂಧವರು ಕೂಡ ಸಂಸ್ಕಾರ ಮಾಡದೆ ಹಾಗೇ ಬಿಟ್ಟರು ಅಂತಂದ್ರೆ ಆ ಯಾವ ದೇಹವನ್ನು ಅಲ್ಲಿ ಇರತಕ್ಕಂತಹ ಪ್ರಾಣಿ ಪಕ್ಷಿಗಳು ತಿಂದು ತಮ್ಮ ಮಲಮೂತ್ರದ ರೂಪದಿಂದ ಆ ದೇಹವನ್ನು ಹೊರಗೆ ಹಾಕಿರ್ತಾ ಇದೆ. ಈ ರೀತಿಯಾಗಿ ಆ ದೇಹ ನಾಶ ಹೊಂದುತ್ತದೆ. ಅಂತಹ ದೇಹದ ಮೇಲೆ ಭಗವದ್ ಭಕ್ತನಾದವನು ಆಸೆಯನ್ನು ಪಡಬಾರದು ಅಂತ ಹೇಳ್ತಾನೆ. ಜೊತೆಗೆ ಸಂಸಾರದಲ್ಲಿ ಬರುವಂತಹ ಹೆಂಡತಿ ಮಕ್ಕಳ ಬಗ್ಗೆಯೂ ಕೂಡ ಭಗವಂತ ಹೇಳ್ತಾನೆ, ತಮ್ಮ ದೇಹದ ಮೇಲೆ ಎಷ್ಟು ಅಭಿಮಾನ ಇದೆಯೋ ಅದಕ್ಕಿಂತಲೂ ಹೆಚ್ಚು ಹೆಂಡತಿ ಮಕ್ಕಳ ಮೇಲೆ ಅಭಿಮಾನವನ್ನು ಪಡ್ತಾ ಇದ್ದಾರೆ ಕೆಲವರು. ಹಾಗಾದ್ರೆ ಸಂಸಾರದಲ್ಲಿ ಇರುವವರ ಮೇಲೆ ಅಭಿಮಾನ ಪಡಬಾರದನ? ಪಡಬೇಕು ನಿಜ, ಎಷ್ಟು ಹೇಗೆ ಇರಬೇಕು ಅದು ಕೂಡ ಶಾಸ್ತ್ರ ತಿಳಿಸ್ತದೆ. ಪದ್ಮಪತ್ರಮಿವಾಂಬಸ, ಕಮಲದ ಎಲೆಯ ಮೇಲೆ ನೀರು ಹೇಗೆ ಇರ್ತದೆಯೋ ಹಾಗೆ ಸಂಸಾರದಲ್ಲಿ ಇರಬೇಕು, ಇಲ್ಲದಿರಬೇಕು ಅಂತ ಹೇಳ್ತಾರೆ. ನೀರು, ಆ ಕಮಲದ ಎಲೆ ಮೇಲೆ ನೀರು ನೋಡುವುದಕ್ಕೆ ಕಣ್ಣಿಗೆ ಕಾಣ್ತದೆ, ಆ ನೀರನ್ನು ಜಾಡಿಸಿ ಬಿಟ್ಟರೆ ಅದರ ಮೇಲೆ ಅದು ಇದ್ದದ್ದು ಹಸಿ ಕೂಡ ಅದಕ್ಕೆ ಗುರುತು ಸಿಗುವುದಿಲ್ಲ, ಹಾಗೆ ಇರ್ತಾ ಇದೆ. ಹಾಗಾಗಿ ಸಂಸಾರದಲ್ಲಿ ಇರುವಂತಹ ಬಂಧು ಬಾಂಧವರು ಹೇಗೆ ಇರ್ತಾರೆ ಅಂತಂದ್ರೆ, ಧನ ಪುತ್ರ ಕಲತ್ರಾದಿ ಶರೀರಮಪಿ ಬಾಂಧವಾಹ ಅನಿತ್ಯಂ ಸರ್ವಮೇವೇದಂ ತಸ್ಮಾತ್ ಧರ್ಮಂ ಸಮಂಚರ. ಭಗವಂತ ಹೇಳ್ತಾನೆ, ಈ ಜೀವನದಲ್ಲಿ ಇರತಕ್ಕಂತಹ ಯಾವ ಹೆಂಡತಿ ಮಕ್ಕಳು ಬಂಧು ಬಾಂಧವರಿದ್ದಾರಲ್ಲ, ಇವರೆಲ್ಲರೂ ಕೂಡ ನಿನ್ನ ಹಾಗೇನೆ ಅನಿತ್ಯರಾಗಿ ಇದ್ದಾರೆ. ಒಂದು ದಿನ ನೀನು ಹೋಗ್ತೀಯ, ಮತ್ತೊಂದು ದಿನ ಅವರು ಕೂಡ ನಿನ್ನ ಹಿಂದೆಯೇ ಬರ್ತಾರೆ. ಹಾಗಾಗಿ ಅವರ ಸಲುವಾಗಿ ನೀನು ಕಾಲವನ್ನು ಕಳೆಯದರೇನೆ ನಿನ್ನ ಉದ್ಧಾರಕ್ಕೋಸ್ಕರವಾಗಿ ನೀನು ಕಾಲವನ್ನು ಕಳೆಯಬೇಕು, ಅರ್ಥಾತ್ ಧರ್ಮ ಕರ್ಮಗಳನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಜೊತೆಗೆ ದಾಸರು ಹೇಳ್ತಾರೆ, ನಮ್ಮ ಜೀವನದಲ್ಲಿ ಇರತಕ್ಕಂತಹ ಬಂಧು ಬಾಂಧವರು ಯಾವಾಗ ಇರ್ತಾರೆ ಅದು ಕೂಡ ನಮಗೆ ಗೊತ್ತೇ ಇಲ್ಲ. ನೋಡಿ, ಎಷ್ಟು ನಾವು ಭ್ರಮೆಯಿಂದ ಕೂಡಿದವರಾಗಿರ್ತೇವೆ. ನಮ್ಮ ಜೊತೆಗೆ ಇರುವಂತಹ ಬಾಂಧವರು ನಮ್ಮ ಸುಖದಲ್ಲಿ ಆಗಲಿ ದುಃಖದಲ್ಲಿ ಆಗಲಿ ಎಲ್ಲಾ ಕಾಲದಲ್ಲಿಯೂ ಕೂಡ ನಮ್ಮ ಜೊತೆಗೆ ಇರ್ತಾರೆ ಅಂತ ನಾವು ತಿಳಿದುಕೊಂಡಿದ್ದೇವೆ. ಆದ್ರೆ ಸತ್ಯವಾದ ಜ್ಞಾನ ನಮಗೆ ದಾಸರೇ ಮಾಡಿಸಿಕೊಡ್ತಾರೆ. ನೋಡಿ, ಯಾವಾಗ ಇರ್ತಾರೆ ನಮ್ಮ ಜೊತೆಗೆ ಬಂಧು ಬಾಂಧವರು ಅಂತಂದ್ರೆ, ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಬಂದು ಬಾಗಿಲ ಕಾಯುವರೋ, ಉಂಟಾದತನ ತಪ್ಪಿ ಬಡತನವು ಬಂದರೆ ಒಂಟೆಯಂತೆ ಕತ್ತ ಮೇಲೆತ್ತುವರೋ, ಕಾಡ ಬೆಳದಿಂಗಳು ಈ ಸಂಸಾರ ಕತ್ತಲೆ ಬೆಳದಿಂಗಳು. ನಮ್ಮ ಜೊತೆಗೆ ಯಾವಾಗ ಸಂಪತ್ತು ಇರ್ತದೆಯೋ ಆಗ ಮಾತ್ರ ನಮ್ಮ ಜೊತೆಗೆ ಎಲ್ಲ ಬಂಧು ಬಾಂಧವರು ಕೂಡ ನಗುತ್ತಾ ಓಡಾಡಿಕೊಂಡು ಇರ್ತಾರೆ. ಅದೇ ನಮ್ಮ ಹಣೆಯ ಬರ ಸರಿ ಇಲ್ಲದೆ ಇರುವ ಸಂಪತ್ತನ್ನು ನಾವು ಕಳೆದುಕೊಂಡಿವಿ ಅಂತಂದ್ರೆ ಅವರ ಹತ್ತಿರ ನಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುವುದಕ್ಕೆ ಹೋದಾಗ ಒಂಟೆಯಂತೆ ಕತ್ತ ಮೇಲೆತ್ತುವರು. ಒಂಟೆ ನೆಲವನ್ನೇ ನೋಡುವುದಿಲ್ಲ, ಮೇಲೆ ಆಕಾಶವನ್ನು ನೋಡ್ತಾ ನಡೀತಾ ಹೋಗ್ತಾ ಇರ್ತದೆ. ಹೋಗುವಾಗ ಕಾಲಿಗೆ ಸಿಕ್ಕದ್ದನ್ನೆಲ್ಲ ಒದಿತಾ ಹೋಗಿ ಬಿಡುತ್ತದೆ. ಹಾಗೆ ಯಾವ ನಮ್ಮ ಬಂಧು ಬಾಂಧವರು ಸಂಪತ್ತು ಇದ್ದಾಗ ನಮ್ಮ ಜೊತೆಗೆ ಇದ್ದವರೋ ಅದೇ ಬಾಂಧವರು ನಮ್ಮನ್ನು ಸಂಪತ್ತು ಕಳೆದುಕೊಂಡಾಗ ತಿರಸ್ಕಾರ ಮಾಡಿ ಹೋಗ್ತಾ ಇದ್ದಾರೆ. ಹಾಗಾಗಿ ಭಗವದ್ ಭಕ್ತರಾದವರು ಹಾಗೆ ಇರುವುದಿಲ್ಲ. ಬಂಧು ಬಾಂಧವರನ್ನು ಬಿಟ್ಟವರಾದರೂ ಕೂಡ ತಮ್ಮ ದೇಹಾಭಿಮಾನ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ದೇಹಾಭಿಮಾನವನ್ನು ಬಿಟ್ಟವರಾಗಿ ಭಗವದ್ ಭಕ್ತರ ರಕ್ಷಣೆಗಾಗಿ ಅವರು ಇರ್ತಾರೆ. ಜೊತೆಗೆ ನೋಡಿ, ಇನ್ನೂ ಒಂದು ಹೇಳ್ತಾನೆ ರುದ್ರದೇವರು ಪಾರ್ವತಿ ದೇವಿಗೆ, ಪುಂಸಃ ಕೃಪಯತೋ ಭದ್ರೇ ಸರ್ವಾತ್ಮ ಪ್ರಿಯತೆ ಹರಿಹಿ ಪ್ರೀತೆ ಹರೋ ಭಗವತಿ ಪ್ರಿಯೇಹಂ ಸಚರಾಚರ ತಸ್ಮಾದಿದಂ ಗರಂ ಭುಂಜೆ ಪ್ರಜಾನಾಂ ಸ್ವಸ್ತಿರಸ್ತು ಮೇ. ಪಾರ್ವತಿ ದೇವಿಗೆ ಹೇಳ್ತಾನೆ, ಇನ್ನೊಬ್ಬರಿಗೆ ಯಾಕೆ ಉಪಕಾರ ಮಾಡಬೇಕು ನಾವು? ಇನ್ನೊಬ್ಬರಿಗೆ ಉಪಕಾರ ಮಾಡುವುದನ್ನು ಆ ಉಪಕಾರವನ್ನು ಮಾಡುವುದರಿಂದ ಏನು ಪ್ರಯೋಜನ ಇದೆ ಅಂತಂದ್ರೆ, ರುದ್ರದೇವರು ಹೇಳ್ತಾರೆ, ಯಾರು ಭಗವದ್ ಭಕ್ತರಾಗಿದ್ದಾರೋ ಅಂತವರು ಇನ್ನೊಬ್ಬ ಭಗವದ್ ಭಕ್ತನು ಕಷ್ಟ ಕಾಲದಲ್ಲಿ ಇದ್ದಾಗ ಉಪಕಾರವನ್ನು ಮಾಡಿದರೆ ಅದರಿಂದ ಭಗವಂತ ಪ್ರೀತನಾಗ್ತಾನೆ.
ಆ ಭಗವಂತ ಪ್ರೀತನಾದ ಅಂದ್ರೆ ನಾನು ಪ್ರೀತನಾಗ್ತೇನೆ. ಹಾಗಾಗಿ ಇವರು ಏನು ಕಷ್ಟ ಕಾಲದಲ್ಲಿ ಇದ್ದಾರೋ ಅದಕ್ಕೋಸ್ಕರವಾಗಿ ಗರಂಬುಂಜೆ, ನಾನು ವಿಷವನ್ನು ಕುಡಿತೇನೆ ಅಂತ ಹೇಳಿ ಪಾರ್ವತೀ ದೇವಿಗೆ ಕೇಳ್ತಾ ಇದ್ದಾನಂತೆ. ನೋಡಿ, ಆಗಿನಿಂದಲೂ ಕೂಡ ಹೆಂಡತಿಯ ಮಾತನ್ನು ಕೇಳಿಕೊಂಡು ಬಂದದ್ದು ರುದ್ರದೇವರಿಂದಲೂ ಪ್ರಾರಂಭನೇ ಇದೆ. ರುದ್ರದೇವರು ಹೆಂಡತಿಗೆ ಕೇಳ್ತಾರೆ, ವಿಷವನ್ನು ಕುಡಿಲೋ ಬೇಡ ಅಂತ. ವಿಷವನ್ನು ಕುಡಿತೇನೆ ಅವರ ಸಲುವಾಗಿ ಅಂತ ಹೇಳಿ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾನಂತೆ, ಭವಾನಿ ಪಾರ್ವತೀ ದೇವಿ ಹೇಳ್ತಾ ಇದ್ದಾಳಂತೆ, ಏವಮಾ ಮಂತ್ರ ಭಗವಾನ್ ಭವಾನೀಂ ವಿಶ್ವಭಾವನಃ ತದ್ವಿಷಂ ಜಗ್ದುಮಾರೇವೆ ಪ್ರಭಾವಜ್ಞಾನ್ವಮೋದತ. ಆ ಪಾರ್ವತೀ ದೇವಿ ಅನ್ವಮೋದತ ಅಂದ್ರೆ ವಿಷವನ್ನು ಪಾನ ಮಾಡುವುದಕ್ಕೋಸ್ಕರವಾಗಿ ಅನುಮತಿಯನ್ನು ಕೊಟ್ಟಿದ್ದಾಳೆ. ರುದ್ರದೇವರು ಎಲ್ಲ ದೇವತೆಗಳಿಂದ ಸಹಿತರಾಗಿ ಬಂದಿದ್ದಾರೆ. ಪಾನವನ್ನು ಮಾಡುವುದಕ್ಕೋಸ್ಕರವಾಗಿ ಆ ಸಮುದ್ರ ಮಥನಕ್ಕೆ ಬಂದಿದ್ದಾರೆ. ಅಲ್ಲಿ ಇರ್ತಕ್ಕಂತಹ ವಿಷವನ್ನು ಆ ಯಾವ ರುದ್ರದೇವರು ಪಾನ ಮಾಡಿದ್ದಾರೆ. ಅದರಿಂದ ಏನಾಗಿದೆ ಅವರಿಗೆ ಅಂತಂದ್ರೆ, ತಸ್ಯಾಪಿ ದರ್ಶಯಾಮಾಸ ಸ್ವವೀರ್ಯಂ ಜಲಕಲ್ಮಷಃ ಯಚ್ಚಕಾರಗಲೆ ನೀಲಂ ತಚ್ಚ ಸಾಧೋರ್ ವಿಭೂಷಣಂ. ನೋಡಿ, ಆ ವಿಷದ ಬಾಧೆ ರುದ್ರದೇವರನ್ನು ಕೂಡ ಬಿಡಲಿಲ್ಲ. ಆ ವಿಷವನ್ನು ಪಾನ ಮಾಡಿದ್ದಕ್ಕೋಸ್ಕರವಾಗಿ ರುದ್ರದೇವರ ಕಂಠದಲ್ಲಿ ನೀಲಿ ಬಣ್ಣ ಕಪ್ಪು ಬಣ್ಣವಾಗಿ ಬದಲಾವಣೆ ಆಗ್ತಾ ಇದೆ. ನೋಡಿ, ಭಾಗವತದಲ್ಲಿ ಕೇವಲ ರುದ್ರದೇವರು ಇಲ್ಲಿ ಪಾನವನ್ನು ಮಾಡಿದರು ಅಂತ ಮಾತ್ರ ತಿಳಿಸಿಕೊಡ್ತಾರೆ. ಆದ್ರೆ ಬೇರೆ ಬೇರೆ ಪುರಾಣಗಳಲ್ಲಿ ಮುಖ್ಯ ಮೂಲವು ಏನೇನು ದೊಡ್ಡದಾದ ಕಥೆ ಇದೆಯೋ ಅದನ್ನು ವಿಸ್ತಾರವಾಗಿ ಹೇಳ್ತಾರೆ. ಇಲ್ಲಿ ರುದ್ರದೇವರು ಕುಡಿದಿದ್ದಾರೆ ಅಂತ ಹೇಳಿದ್ದಾರೆ, ಎಷ್ಟು ಕುಡಿದಿದ್ದಾರೆ ಅಂತ ಮಾತ್ರ ಹೇಳಲಿಲ್ಲ. ಆದರೆ ಇದೇ ರುದ್ರದೇವರೇನೆ ಪದ್ಮ ಪುರಾಣದಲ್ಲಿ ತಮ್ಮ ಹೆಂಡತಿಗೆ ಹೇಳುವಾಗ ಹೇಳ್ತಾರೆ, ತಾವು ಎಷ್ಟು ವಿಷವನ್ನು ಕುಡಿದಿದ್ದರೂ ಆ ವಿಷದ ಬಾಧೆಯೇ ತನಗೆ ತಡಿಲಿಕ್ಕಾಗಲಿಲ್ಲ ಅಂತ ಹೇಳಿ ಪದ್ಮ ಪುರಾಣದಲ್ಲಿ ರುದ್ರದೇವರು ಪಾರ್ವತಿ ದೇವಿಗೆ ಹೇಳ್ತಾ ಇದ್ದಾರೆ. ಈ ಕಲಿಯಿಂದ ಅಭಿಮನ್ಯವಾಗಿರ್ತಕ್ಕಂಥ ಏನು ಹಾಲಾಹಲ ವಿಷ ಇದೆ, ಈ ವಿಷವನ್ನು ಕುಡಿಯುವುದಕ್ಕೆ ಭಗವಂತ ಮತ್ತು ವಾಯುದೇವರನ್ನು ಬಿಟ್ಟರೆ ಬೇರೆ ಯಾರು ಕೂಡ ಸಮರ್ಥರಲ್ಲ. ಅಂತಹ ಕಾಲದಲ್ಲಿ ಬ್ರಹ್ಮದೇವರು ಭಗವಂತನಿಂದ ಆಜ್ಞಾಪ್ತರಾಗಿ ಬಂದು ವಾಯುದೇವರಿಗೆ ಹೇಳ್ತಾರೆ, ಈ ವಿಷವನ್ನು ಪಾನ ಮಾಡಬೇಕು ಅಂತ ಹೇಳಿದಾಗ ಪಾನವನ್ನು ಮಾಡ್ತಾರೆ. ಕೊನೆಗೆ ರುದ್ರದೇವರು ಕುಡಿಯಬೇಕು ಅನ್ನುವುದಕ್ಕೋಸ್ಕರವಾಗಿ ಆ ಯಾವ ವಿಷ ಇದೆ ಆ ವಿಷವನ್ನು ಕೈ ಒಳಗೆ ಹಾಕಿಕೊಂಡು ಹೆಬ್ಬಟ್ಟಿನಿಂದ ತಿಕ್ಕಿ ತಿಕ್ಕಿ ಅದರ ಎಷ್ಟು ಸಾರಾಂಶ ಇದೆಯೋ ಅದನ್ನೆಲ್ಲ ಪೂರ್ಣವಾದ ಸಾರಾಂಶವನ್ನು ತೆಗೆದು ಕೇವಲ ಅದರ ಒಂದು ಜರಟವನ್ನು ಮಾತ್ರ ಆ ರುದ್ರದೇವರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ತರದ ಸತ್ವವೇ ಇಲ್ಲ, ಆದರೂ ಕೂಡ ಅವರಿಗೆ ಕೊಟ್ಟಿದ್ದಾರೆ. ಅದನ್ನು ಕುಡದದ್ದಕ್ಕೋಸ್ಕರವಾಗಿ ಅವರಿಗೆ ಉರಿಯುವುದಕ್ಕೆ ಪ್ರಾರಂಭವಾಗಿದೆ. ಅದು ಪೂರ್ಣವಾಗಿ ಕುಡಿದಿಲ್ಲ, ಕುಡಿಯುವಾಗಲೂ ಕೂಡ ಅಲ್ಪ ವಿಷ ಕೆಳಗೆ ಬಿದ್ದಿದೆ. ಹಾಗಾಗಿ ರುದ್ರದೇವರು ಹೇಳ್ತಾರೆ, ಅಷ್ಟು ಮಾತ್ರ ಪಾನವನ್ನು ಮಾಡಿದ್ದೇನೆ. ಜೊತೆಗೆ ಯಾವುದು ತಪಸ್ಸು ಅನ್ನುವುದನ್ನು ಕೂಡ ತಿಳಿಸ್ತಾರೆ. ತಪಂತೆ ಲೋಕತಾಪೇನ ಸಾಧವಃ ಪ್ರಾಯಶೋ ಜನಾಃ ಪರಮಾರಾಧನಂ ತದ್ದಿ ಪುರುಷಸ್ಯಾಖಿಲಾತ್ಮನಃ. ಬೇರೆಯವರಿಗೆ ತೊಂದರೆಯಾದಾಗ ಅದನ್ನು ನೋಡಿ ಕೆಲವರು ಸಂತೋಷ ಪಡ್ತಾರೆ. ಯಾಕೆಂದ್ರೆ ಕೆಲವರ ಸ್ವಭಾವ ಇರ್ತದೆ, ತಮಗಿಂತಲೂ ಶಕ್ತಿಶಾಲಿಗಳಾದವರು ತಮಗೆ ತೊಂದರೆ ಕೊಟ್ಟಾಗ ಅವರಿಗೆ ತೊಂದರೆ ಕೊಡಬೇಕು ಅಂತ ಇವರಿಗೆ ಇಚ್ಛೆ ಇರ್ತದೆ. ಆದ್ರೆ ಕೊಡುವುದಕ್ಕೆ ಇವರ ಹತ್ತಿರ ಶಕ್ತಿಯೇ ಇರುವುದಿಲ್ಲ. ಏನೋ ಪ್ರಾರಬ್ಧ ಕರ್ಮದಿಂದ ಅವರಿಗೆ ತೊಂದರೆಯಾದಾಗ ಅದನ್ನು ನೋಡಿ ಸಂತೋಷ ಪಡ್ತಾನೋ ಯಾರೋ ಅದು ಮಹಾಪಾಪ ಅಂತ ಹೇಳಿ ಗರುಡ ದೇವರಿಗೆ ಭಗವಂತ ಹೇಳ್ತಾನೆ. ಹರ್ಷಿತ ದುಃಖಿತಂ ದೃಷ್ಟವಾ ಹರ್ಷಿತೆ ದುಃಖದಾಯಕ. ಯಾರು ದುಃಖದಲ್ಲಿ ಇದ್ದಾಗ ಅಂತಹ ವ್ಯಕ್ತಿಯನ್ನು ನೋಡಿ ಸಂತೋಷ ಪಡ್ತಾನೋ ಅಂತವನಿಗೆ ಈ ಯಾವ ಕುಂಭಿಪಾಕವೇ ಮೊದಲಾದಂತಹ ವೈತರಣಿಯ ಮೊದಲಾದಂತಹ ನದಿಗಳಲ್ಲಿ ಆ ಜೀವನನ್ನು ಹಾಕ್ತಾರೆ ಅಂತ ಹೇಳ್ತಾರೆ. ಅಂತಹದರಲ್ಲಿ ಸಜ್ಜನರಾದವರು ಹೇಗೆ ಇರ್ತಾರೆ ಅಂದ್ರೆ, ಇನ್ನೊಬ್ಬ ಸಜ್ಜನಿಗೆ ದುಃಖವಾದಾಗ ತೊಂದರೆಗಳಾದಾಗ ತಮಗೆ ಆಗದೇ ಇದ್ದರೂ ಕೂಡ ಅದು ತಮಗೆ ಆದಂತೆಯೇ ದುಃಖವನ್ನು ತೋರಿಸಿಕೊಳ್ತಾ ಇದ್ದಾರೆ, ದುಃಖವನ್ನು ಪಡ್ತಾ ಇದ್ದಾರೆ. ಹಾಗಾಗಿ ರುದ್ರದೇವರು ಆ ಪಾನವನ್ನು ಮಾಡಿದ್ದಾರೆ. ಘೋರವಾದಂತಹ ವಿಷವನ್ನು ಪಾನ ಮಾಡಿದ್ದಕ್ಕೆ ಎಲ್ಲ ಅಲ್ಲಿ ಇರ್ತಕ್ಕಂತಹ ದೇವತೆಗಳು, ಬ್ರಹ್ಮಾದಿ ದೇವತೆಗಳು, ಭಗವಂತ ಎಲ್ಲರೂ ಕೂಡ ಅವರನ್ನು ಪ್ರಶಂಸೆ ಮಾಡ್ತಾ ಇದ್ದಾರಂತೆ. ಪ್ರಜಾ ದಾಕ್ಷಾಯಿಣಿ ಬ್ರಹ್ಮ ವೈಕುಂಠಶ್ಚ ಪ್ರಶಂಸಿರೆ. ರುದ್ರದೇವರು ಎಂತಹ ದೊಡ್ಡದಾದ ಕಾರ್ಯವನ್ನು ಮಾಡಿದ್ದೀರಿ ಅಂತ ಹೇಳಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರು ಕುಡಿಯುವಾಗ ಏನು ಒಂದು ಸಣ್ಣ ಬಿಂದು ಕೆಳಗೆ ಬಿದ್ದಿದೆಯಲ್ಲ, ಆ ಬಿದ್ದದ್ದು ಏನಾಗ್ತಾ ಇದೆ ಅಂದ್ರೆ, ಪ್ರಸ್ಕನ್ನಂ ಪಿಬತಃ ಪ್ರಾಣಿ ಯತ್ಕಿಂಚಿತ್ ಜಗೃಹುಸ್ಮತತ ವೃಶ್ಚಿಕಾಹಿ ವಿಷೌಷಧ್ಯ ದಂದ ಶೂಕಾಶ್ಚ ಏ ಪರೆ. ಕೆಳಗೆ ಬಿದ್ದಿರ್ತಕ್ಕಂತಹ ಸಣ್ಣ ಯಾವ ಹನಿ ಇದೆ ಅದನ್ನು ಅಲ್ಲಿರ್ತಕ್ಕಂತಹ ಚೇಳು, ಹಾವು ಮೊದಲಾದಂತಹ ವಿಷದಿಂದ ಕೂಡಿರ್ತಕ್ಕಂಥ ಪ್ರಾಣಿಗಳೇನಿದೆ ಅವುಗಳನ್ನು ಸ್ವೀಕಾರ ಮಾಡ್ತಾ ಇದೆ. ಅದರಿಂದ ಅವುಗಳು ವಿಷದಿಂದ ಯುಕ್ತವಾದ ಜನ್ಮವನ್ನು ಪಡಿತಾ ಇದೆ. ಹಾಗಾಗಿ ರುದ್ರದೇವರು ಈ ರೀತಿಯಾಗಿ ಪಾನವನ್ನು ಮಾಡಿ ಹೋಗಿದ್ದಾರೆ. ನಂತರದಲ್ಲಿ ಮತ್ತೆ ಸಮುದ್ರ ಮಥನವನ್ನು ಪ್ರಾರಂಭ ಮಾಡಿದ್ದಾರೆ. ಮತ್ತೆ ಎರಡನೇದಾಗಿ ಏನು ಬರ್ತಾ ಇದೆ ಅಂತಂದ್ರೆ, ಪೀತೆ ಗರೆ ವೃಷಾಂಕೇಣ ಪ್ರೀತಾಸ್ತೆ ಮರದಾನವಾಹ ಮಮಂತು ಸ್ತರಸಾ ಸಿಂಧುಂ ಹವಿರ್ದಾನಿ ತಥೋಭವತ್. ಮಥನ ಮಾಡುವಂತಹ ಕಾರ್ಯದಲ್ಲಿ ನಂತರದಲ್ಲಿ ಅಲ್ಲಿ ಕಾಮಧೇನು ಬರ್ತಾ ಇದೆ.
ಕಾಮಧೇನು ಹೇಗೆ ಇದೆ, ಆ ಕಾಮಧೇನುವನ್ನು ಯಾರು ಸ್ವೀಕಾರ ಮಾಡ್ತಾರೆ ಅನ್ನುವುದನ್ನು ಕೂಡ ತಿಳಿಸ್ತಾರೆ. ಆ ಕಾಮಧೇನು ಎಷ್ಟು ಶ್ರೇಷ್ಠವಾಗಿ ಇತ್ತು ಅಂತಂದ್ರೆ, ಯಜ್ಞಸ್ಯ ದೇವಪಾನಸ್ಯ ಮೇದ್ಯಾಹ ಹವಿಷೇ ನೃಪ, ಯಜ್ಞಕ್ಕೆ ಬೇಕಾಗುವಂತಹ ಪದಾರ್ಥಗಳನ್ನೆಲ್ಲವನ್ನೂ ಕೂಡ ಅದು ಕೊಡ್ತಾ ಇತ್ತು. ಹಾಗಾಗಿ ಅಲ್ಲಿ ಇರತಕ್ಕಂತಹ ಅಗ್ನಿಹೋತ್ರಾದಿ ಕರ್ಮಗಳನ್ನು ಮಾಡುವಂತಹ ಋಷಿಮುನಿಗಳು, ವೇದಜ್ಞರಾದಂತಹ ಮುನಿಗಳು ಅಗ್ನಿಹೋತ್ರಾದಿಗಳಿಗೆ ಉಪಯುಕ್ತವಾಗುತ್ತದೆ ಅಂತ ಹೇಳಿ ಆ ದೇನುವನ್ನು, ಕಾಮಧೇನುವನ್ನು ತಾವು ಸ್ವೀಕಾರ ಮಾಡಿದ್ದಾರೆ. ನಂತರದಲ್ಲಿ ಮತ್ತೆ ಕಡಿಯುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ತತೈ ಉಚ್ಚಸ್ರವ ನಾಮ ಹಯೋಭೂ ಚಂದ್ರ ಪಾಂಡರ ತಸ್ಮಿನ್ ಬಲಿಹಿ ಸ್ಪೃಹಾಂ ಚಕ್ರೆ ನಯೇಂದ್ರ ಈಶ್ವರ ಶಿಕ್ಷಯ. ಮತ್ತೆ ಕಡಿತಾ ಇರುವಾಗ ಅಲ್ಲಿ ಒಂದು ಕುದುರೆ ಬರ್ತಾ ಇದೆ. ಆ ಕುದುರೆ ಹೇಗೆ ಇತ್ತು ಅಂದ್ರೆ, ಪಾಂಡರ ಶುಭ್ರವಾದ ಚಂದ್ರನಂತೆ ಶುಭ್ರನಾಗಿ ಇರ್ತಕ್ಕಂಥ ಬಿಳಿಯಾದಂತಹ ಕುದುರೆ ಅಲ್ಲಿ ಬರ್ತಾ ಇದೆ. ಆ ಉಚ್ಚೈಶ್ರವಸ್ ಎನ್ನುವಂತಹ ಹೆಸರಿನ ಕುದುರೆ ಅಲ್ಲಿ ಬರ್ತಾ ಇದೆ. ಆ ಕುದುರೆಯನ್ನು ಬಲಿ ಸ್ವೀಕಾರ ಮಾಡ್ತಾ ಇದ್ದಾನೆ. ಇಂದ್ರದೇವರು ಅದನ್ನು ನೋಡಿದರೂ ಕೂಡ ಸುಮ್ಮನೆ ಇದ್ದಾರಂತೆ. ಯಾಕೆ ಅಂದ್ರೆ, ಈಶ್ವರ ಶಿಕ್ಷೆಯ, ಭಗವಂತ ಮೊದಲಿಗೆ ಹೇಳಿದ್ದಾನೆ, ಅಲ್ಲಿ ಬರುವಂತಹ ಪದಾರ್ಥಗಳನ್ನು ದೈತ್ಯರು ತೆಗೆದುಕೊಳ್ತಾ ಇದ್ದರೆ ಅದನ್ನು ಅವರಿಗೆ ಬಿಟ್ಟು ಬಿಡಿ, ಯಾವ ಆ ಪದಾರ್ಥಗಳ ಮೇಲೆ ಮೋಹ ಮಾಡಿ ಬಯಸಿ ಅವುಗಳನ್ನು ತೆಗೆದುಕೊಳ್ಳುವುದಕ್ಕೆ ಪ್ರಯತ್ನ ಪಡಬೇಡಿ ಅಂತ ಭಗವಂತ ಹೇಳಿದ್ದಾನೆ. ಹಾಗಾಗಿ ಆ ಕುದುರೆಯನ್ನು ಬಿಟ್ಟು ಬಿಟ್ಟಿದ್ದಾನೆ. ನಂತರದಲ್ಲಿ ಮತ್ತೆ ಕಡಿಯುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ತತ ಐರಾವತೋ ನಾಮ ವಾರಣೇಂದ್ರೋ ವಿನಿರ್ಗತಃ. ನಂತರದಲ್ಲಿ 4 ಕೋರೆ ಹಲ್ಲುಗಳಿಂದ ಕೂಡಿರ್ತಕ್ಕಂತಹ ಐರಾವತ ಅಲ್ಲಿ ಬರ್ತಾ ಇದೆ. ದೊಡ್ಡದಾದ ಬೆಟ್ಟದಂತಹ ಪರ್ವದಂತಹ ದೇಹವುಳ್ಳಂತಹ ಆನೆ ಬರ್ತಾ ಇದೆ. ಆ ಐರಾವತವನ್ನು ಈ ಯಾವ ಇಂದ್ರದೇವರು ತೆಗೆದುಕೊಳ್ತಾ ಇದ್ದಾರೆ. ಮತ್ತೆ ಮತನವನ್ನು ಮಾಡ್ತಾ ಇದ್ದಾರೆ. ಮತನ ಮಾಡುವಂತಹ ಕಾಲದಲ್ಲಿ ಪಾರಿಜಾತ ವೃಕ್ಷ ಬರ್ತಾ ಇದೆ. ಆ ಪಾರಿಜಾತ ಹೇಗೆ ಇತ್ತು ಅಂತಂದ್ರೆ, ಶುಕಾಚಾರ್ಯರು ಹೇಳ್ತಾರೆ ಪರೀಕ್ಷಿತ ರಾಜನಿಗೆ, ಆ ಪಾರಿಜಾತ ವೃಕ್ಷ ನಿನ್ನ ಹಾಗೆ ಇತ್ತು ಅಂತ ಹೇಳ್ತಾರೆ. ಯಾಕೆ ಅವನ ಹಾಗೆ ಇತ್ತು ಅಂತಂದ್ರೆ, ಪೂರಯತ್ಯರ್ಥಿನೋ ಯೋತೈಹಿ ಶಶ್ವತ್ ಭುವಿ ಯಥಾಭವಾನ್. ಯಥಾಭವಾನ್ ಅಂದ್ರೆ ನಿನ್ನಂತೆ ಆ ಪಾರಿಜಾತ ವೃಕ್ಷ ಇತ್ತು. ಹೇಗೆ ಅಂದ್ರೆ, ಯಾವ ರೀತಿಯಾಗಿ ನಿನ್ನ ರಾಜ್ಯದಲ್ಲಿ ನಿನ್ನ ಪ್ರಜೆಗಳು ನಿನಗೆ ಏನು ಕೇಳಿದರೂ ಕೂಡ ಇಲ್ಲ ಅನ್ನದಲ್ಲೇ ನೀನು ಯಾವ ರೀತಿಯಾಗಿ ಎಲ್ಲರಿಗೂ ಕೊಟ್ಟು ತೃಪ್ತಿಯನ್ನು ಪಡಿಸಿದ್ದೀಯೋ, ಹಾಗೆ ಆ ಪಾರಿಜಾತ ವೃಕ್ಷವು ಕೂಡ ಕೇಳಿದ್ದೆಲ್ಲವನ್ನೂ ಕೂಡ ಕೊಡ್ತಾ ಇತ್ತು. ಅಂತಹ ಶ್ರೇಷ್ಠವಾದ ಪಾರಿಜಾತ ವೃಕ್ಷ ಬರ್ತಾ ಇದೆ. ನಂತರದಲ್ಲಿ ಅಪ್ಸರಾಸ್ತ್ರೀಯರು ಬರ್ತಾ ಇದ್ದಾರೆ. ಅಪ್ಸರಾಸ್ತ್ರೀಯರು ಬಂದ ಮೇಲೆ ಮತ್ತೆ ಕಡಿಯುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಪ್ರಾರಂಭ ಮಾಡಿದ ಮೇಲೆ ತತಶ್ಚ ವಿರಭೂತ್ ಸಾಕ್ಷಾ ಶ್ರೀರಮ ಭಗವತ್ ಪ್ರಿಯ ರಂಜಯಂತಿ ದಿಶಕ್ಕಾಂತ್ಯ ವಿದ್ಯುತ್ ಸೌದಾಮಿನಿ ಯಥ. ನಂತರದಲ್ಲಿ ಸರ್ವೋತ್ತಮನಾಗಿರ್ತಕ್ಕಂತಹ ಭಗವಂತನ ಮಡದಿಯಾಗಿರ್ತಕ್ಕಂತಹ ಲಕ್ಷ್ಮೀ ದೇವಿ ಆ ಸಮುದ್ರ ಮಥನವನ್ನು ಮಾಡುವಂತಹ ಕಾಲದಲ್ಲಿ ಅವತಾರವನ್ನು ಮಾಡ್ತಾ ಇದ್ದಾಳೆ. ಅವಳು ಅವತಾರ ಮಾಡಿದಾಗ ಅವಳ ದೇಹದ ಕಾಂತಿಯಿಂದ ಹೊರಗೆ ಇರತಕ್ಕಂತಹ ಕತ್ತಲನ್ನು ನಾಶ ಮಾಡ್ತಾ ಇದ್ದಾಳೆ. ಅಷ್ಟು ಪ್ರಕಾಶಮಾನವಾದಂತಹ ದೇಹವನ್ನು ಸೌಂದರ್ಯ ರೂಪಗಳಿಂದ ಕೂಡಿದವಳಾಗಿ ಅವಳು ಅಲ್ಲಿ ಅವತಾರವನ್ನು ಮಾಡ್ತಾ ಇದ್ದಾಳೆ. ಆ ರೂಪವನ್ನು ನೋಡಿದಾಗ ದೈತ್ಯರು ಎಲ್ಲರೂ ಕೂಡ ಆಸೆ ಪಡ್ತಾ ಇದ್ದಾರಂತೆ. ತಸ್ಯಾಂ ಚಕ್ರುಸ್ಪೃಹಾಂ ಸರ್ವೇ ಸಸುರ ಸುರಮಾನವಾಹ ರೂಪ ಔದಾರ್ಯ ವಯೋವರ್ಣಂ ಮಹಿಮಾ ಕ್ಷಿಪ್ತ ಚೇತಸಃ. ಆ ರೂಪ, ಒಳ್ಳೆಯ ರೂಪದಿಂದ ಕೂಡಿರ್ತಕ್ಕಂತಹ ಸ್ತ್ರೀಯನ್ನು ಪಡೆಯಬೇಕು ಅಂತ ಹೇಳಿ ಆ ದೈತ್ಯರೆಲ್ಲರೂ ಕೂಡ ಅವಳ ಮೇಲೆ ಆಸೆಯನ್ನು ಪಡ್ತಾ ಇದ್ದಾರೆ. ನೋಡಿ, ಅದಕ್ಕೂ ಕೂಡ ಸುಭಾಷಿತಕಾರ ಹೇಳ್ತಾನೆ, ನಮ್ಮ ಯೋಗ್ಯತೆ ಎಷ್ಟು ಇದೆಯೋ ಆ ಯೋಗ್ಯತೆಗೆ ತಕ್ಕಂತೆ ನಾವು ಬದುಕಬೇಕು. ಹಾಸಿಗೆ ಇದ್ದಷ್ಟು ಮಾತ್ರ ಕಾಲ ಚಾಚಬೇಕೇ ಹೊರತು ನಾವು ಉದ್ದ ಇದ್ದೇವೆ ಅಂತ ಹೇಳಿ ಹಾಸಿಗೆಯನ್ನು ಎಳೆದಾಡಿದರೆ ಇದ್ದ ಹಾಸಿಗೆಯನ್ನು ಕೂಡ ಕಳೆದುಕೊಂಡು ಬಿಡುತ್ತೇವೆ, ಹರಿದು ಹೋಗಿ ಬಿಡುತ್ತದೆ. ಇವರು ಹೇಗೆ ಇದ್ದಾರೆ, ಅವಳು ಹೇಗೆ ಇದ್ದಾಳೆ. ಅದಕ್ಕೆ ಸುಭಾಷಿತಕಾರ ಹೇಳ್ತಾನೆ, ನಮ್ಮ ಜೀವನದಲ್ಲಿ ನಾವು ಹೇಗೆ ಇರಬೇಕು ಅಂದ್ರೆ, ಮೃಗೈ ಸಂಗಮನೂವ್ರಜಂತಿ ಗಾವಶ್ಚ ಗೋಭಿಸ್ತುರಗಾಸ್ತುರಂಗೈಹಿ ಮೂರ್ಖಾಶ್ಚ ಮೂರ್ಖೈ ಸುದಯ ಸುದೀಭಿಹಿ ಸಮಾನಶೀಲ ವ್ಯಸನೇಶು ಸಖ್ಯಂ. ಆಕಳುಗಳು ಆಕಳ ಜೊತೆಗೇನೆ ಸಖ್ಯವನ್ನು ಮಾಡಬೇಕು, ಕುದುರೆಗಳ ಜೊತೆಗೇನೆ ಸ್ನೇಹವನ್ನು ಮಾಡಬೇಕು, ಕುದುರೆಗಳು ಕತ್ತೆಗಳ ಜೊತೆಗೆ ಸ್ನೇಹವನ್ನು ಮಾಡಬಾರದು. ಮೂರ್ಖರಾದವರು ಮೂರ್ಖರ ಜೊತೆಗೇನೆ ಇರಬೇಕು, ಜ್ಞಾನಿಯಾದವನ ಜೊತೆಗೇನೆ ಇರಬೇಕು. ಮೂರ್ಖನಾದವನು ಜ್ಞಾನಿಯ ಜೊತೆಗೆ ಇದ್ದರೆ, ಜ್ಞಾನಿಯಾದವನು ಮೂರ್ಖನ ಜೊತೆಗೆ ಇದ್ದರೆ ಒಬ್ಬರಿಗೆ ಅದು ಅಪಮಾನವಾಗ್ತದೆ. ಹಾಗಾಗಿ ಸಮಾನವಾದಂತಹ ಸಖ್ಯವನ್ನು ಮಾಡಬೇಕೇ ಹೊರತು ಯೋಗ್ಯತೆ ಮೀರಿ ತಾವು ಸಖ್ಯವನ್ನು ಮಾಡಬಾರದು. ಆದರೆ ದೈತ್ಯರು ಇಲ್ಲಿ ಅಪೇಕ್ಷೆಯನ್ನು ಪಟ್ಟಿದ್ದಾರೆ. ಆದರೆ ಅವಳು ಪಡೆಯುವುದಕ್ಕೋಸ್ಕರವಾಗಿ ಸ್ವಯಂವರವನ್ನು ಏರ್ಪಾಡು ಮಾಡಿದ್ದಾರೆ. ಸ್ವಯಂವರದ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಸ್ವಯಂವರಕ್ಕೆ ಯಾರ್ಯಾರು ಏನೇನು ತಂದಿದ್ದಾರೆ ಅಂತಂದ್ರೆ, ತಸ್ಯಾಶ್ಚ ಸಮಮಾನಿನ್ಯೇ ಮಹೇಂದ್ರೋ ಮಹದದ್ಭುತಂ ಮೂರ್ತಿ ಮತ್ಯ ಸಚಿಶ್ರೇಷ್ಠ ಹೇಮ ಕುಂಭೈ ಜಲಂ ಶುಚಿ. ಬಂಗಾರದಿಂದ ಕೂಡಿರ್ತಕ್ಕಂತಹ ಸಿಂಹಾಸನವನ್ನು ಇಂದ್ರದೇವರು ತಂದು ಕೊಡ್ತಾ ಇದ್ದಾರೆ. ಜೊತೆಗೆ ನದಿಗಳ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆಗಳು ಬಂಗಾರದ ಕಲಶದಲ್ಲಿ ಆ ಲಕ್ಷ್ಮೀ ದೇವಿಗೆ ಅಭಿಷೇಕ ಮಾಡುವುದಕ್ಕೋಸ್ಕರವಾಗಿ ಬಂಗಾರದ ಕಲಶಗಳಲ್ಲಿ ಜಲವನ್ನು ಶುದ್ಧವಾದ ಜಲಗಳನ್ನು ತಂದು ಕೊಡ್ತಾ ಇದ್ದಾರೆ. ನೋಡಿ, ಅಭಿಷೇಕವನ್ನು ಆ ಯಾವ ಅಲ್ಲಿ ಇರ್ತಕ್ಕಂಥ ಋಷಿ ಮುನಿಗಳು ವೇದ ಮಂತ್ರಗಳಿಂದ ಸಹಿತವಾಗಿ ಅಭಿಷೇಕವನ್ನು ಮಾಡ್ತಾ ಇದ್ದಾರಂತೆ ಲಕ್ಷ್ಮೀ ದೇವಿಗೆ.
ನೋಡಿ, ಪೂಜಾ ಕಾಲದ ಮಹತ್ವವನ್ನು ಹೇಳುವಾಗ ಹೇಳ್ತಾರೆ, ಭಗವಂತನಿಗೆ ಅಭಿಷೇಕ ಮಾಡುವುದು ಬಹಳ ದೊಡ್ಡದಾದ ಪುಣ್ಯ ಕೆಲಸ. ಲಕ್ಷ್ಮೀ ದೇವಿಗೆ ಸ್ವಯಂ ಅಲ್ಲಿ ಇರ್ತಕ್ಕಂಥ ಭಗವಂತನ ಮಡದಿಯಾಗಿರ್ತಕ್ಕಂಥ ಲಕ್ಷ್ಮೀ ದೇವಿಗೇನೆ ಅವರಲ್ಲಿ ಸಾಕ್ಷಾತ್ ಆಗಿ ಅವತಾರ ಮಾಡಿರ್ತಕ್ಕಂಥ ಲಕ್ಷ್ಮೀ ದೇವಿಗೇನೆ ಅಭಿಷೇಕ ಮಾಡ್ತಾರೆ ಅಂದ್ರೆ ಎಂತಹ ಪುಣ್ಯವನ್ನು ಪಡೆದಿದ್ದಾರೆ. ಜೊತೆಗೆ ಪೂಜಾ ಕಾಲದ ಮಹತ್ವವನ್ನು ಹೇಳುವಾಗ ಹೇಳ್ತಾರೆ, ನಿತ್ಯದಲ್ಲಿಯೂ ಕೂಡ ಶಾಲಿಗ್ರಾಮಕ್ಕೆ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು. ಅದರಿಂದಲೇನೆ ಸಂಪತ್ತು ಮನಸ್ಸಿನಲ್ಲಿ ಮನೆಯಲ್ಲಿ ನೆಮ್ಮದಿಗಳು ಸಿಗುತ್ತದೆ, ಸಂಪತ್ತುಗಳು ಎಲ್ಲವೂ ಕೂಡ ಸಿಗುತ್ತದೆ ಅಂತ ಹೇಳ್ತಾರೆ. ಆದ್ರೆ ನಾವೇನು ಮಾಡ್ತೇವೆ ಅದನ್ನು ಕೂಡ ನೋಡಿ ದಾಸರು ಹೇಳ್ತಾರೆ, ಎಲ್ಲಿ ಹಾಲು ಹಾಕಬೇಕು, ಎಲ್ಲಿ ಹಾಲನ್ನು ಹಾಕ್ತೇವೆ, ಯಾವ ಕರ್ಮಗಳನ್ನು ಮಾಡಬೇಕು, ಯಾವ ಕರ್ಮಗಳನ್ನು ಮಾಡ್ತಾ ಇದ್ದೇವೆ ಅನ್ನೋದನ್ನು ಕೂಡ ತಿಳಿಸ್ತಾರೆ. ನೋಡಿ, ನರಹರಿಯೇ ನಿನ್ನ ನಾಮ ಸ್ಮರಣೆ ಮಾಡದೆ ನರಕದಲ್ಲಿ ಗುರಿಯಾದೆನೋ ಹರಿಯೇ, ಸಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟ ನಾನು. ಸಾಕಲ್ಯದಿಂದ ಸಾಲಿಗ್ರಾಮಕಭಿಷೇಕ ಆಕಳಾಲಲಿ ಮಾಡದೆ ನಾಕೆಂಟು ನಾಯಿಗಳ ಸಾಕಿ ಮನೆಯೊಳು ಬದುಕಬೇಕೆಂದು ಹಾಲ ಹೊಯ್ದೆ. ಕಾಕು ಬೂದಿಗಳಿಂದ ಗುಡಿ ಗುಡಿ ನಶ್ಯ ಪುಡಿ ಹಾಕಿ ಭಂಗಿಯ ಸೇದಿದೆ. ಲೋಕ ನಿಂದಕನಾಗಿ ಪಾತಕವನೆತ್ತಿ ಅನೇಕ ಜೂಜುಗಳಾಡಿದೆ ಹರಿಯೇ, ಸಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟ ನಾನು. ಮನೆಯ ಒಳಗೆ ಇರತಕ್ಕಂತಹ ಶಾಲಿಗ್ರಾಮಕ್ಕೆ ಅಭಿಷೇಕವನ್ನು ಮಾಡಬೇಕು, ಅದು ಬಿಟ್ಟು ಮನೆಯ ಹೊರಗೆ ನಾಯಿಯನ್ನು ಕಟ್ಟಿ ಅದು ಬದುಕುವುದಕ್ಕೋಸ್ಕರವಾಗಿ ಹಾಲನ್ನು ಹಾಕ್ತಾ ಇದ್ದೇವೆ. ಎಲ್ಲಿ ಪುಣ್ಯವ ಅಂದ್ರೆ ಎಲ್ಲಿಂದ ಬರಬೇಕು ಹೇಳಿ? ಅದಕ್ಕೂ ಕೂಡ ಕಾರಣಗಳಿದೆ. ಜನ್ಮಾಂತರದ ಪಾಪ ಕರ್ಮಗಳು, ನಾಯಿಯಾಗಿ ಯಾಕೆ ಹುಡ್ತಾನೆ ಅನ್ನೋದಕ್ಕೂ ಕೂಡ ಬಹಳ ಇದೆ. ಹಾಗಾಗಿ ಆ ಯಾವ ಸಾಕ್ಷಾತ್ ಲಕ್ಷ್ಮೀ ದೇವಿಗೆ ಆ ಬಂಗಾರದ ಕಲಶದಲ್ಲಿ ಇರ್ತಕ್ಕಂತಹ ಜಲದಿಂದ ಅಭಿಷೇಕವನ್ನು ಮಾಡಿದ್ದಾರಂತೆ. ನಂತರದಲ್ಲಿ ಯದ್ಯಪಿ ಲಕ್ಷ್ಮೀ ದೇವಿಗೆ ಯಾವುದೇ ತರಹದ ತಂದೆ ತಾಯಿಗಳು ಇಲ್ಲ, ಆದರೂ ಕೂಡ ಸಮುದ್ರದಿಂದ ಹುಟ್ಟಿದ್ದಾಳೆ, ಜನ್ಮವನ್ನು ಪಡೆದಿದ್ದಾಳೆ, ಅರ್ಥಾತ್ ಅವತಾರ ಮಾಡಿದ್ದಾಳೆ. ಅದಕ್ಕೋಸ್ಕರವಾಗಿ ಆ ಸಮುದ್ರ ರಾಜ ವರುಣದೇವನೇ ಆ ಕಾಲದಲ್ಲಿ ತಂದೆಯಂತೆ ನಿಮಿತ್ತನಾಗಿದ್ದಾನೆ. ಸಮುದ್ರ ರಾಜ ವರುಣದೇವ ಅಲ್ಲಿ ಬರ್ತಾ ಇದ್ದಾನೆ. ಬರುವಾಗ ಏನನ್ನು ತಂದಿದ್ದಾನೆ ಅಂತಂದ್ರೆ, ಸಮುದ್ರ ಪೀತ ಕೌಶೇಯ ವಾಸಸಿ ಸಮುಪಾಹರತ ವರುಣ ಸ್ರಜಂ ವೈಜಯಂತಿ ಮಧುನ ಮತ್ತ ಶಕ್ತದ. ಶುಭ್ರವಾಗಿರ್ತಕ್ಕಂತಹ ಹಳದಿ ಬಣ್ಣದಿಂದ ಕೂಡಿರ್ತಕ್ಕಂತಹ ರೇಷ್ಮೆಯ ವಸ್ತ್ರಗಳನ್ನು ತಂದಿದ್ದಾನೆ. ವೈಜಯಂತಿ ಹಾರಗಳನ್ನು ಕೂಡ ತಂದು ಇಟ್ಟಿದ್ದಾನೆ. ಜೊತೆಗೆ ಆ ಲಕ್ಷ್ಮೀ ದೇವಿ ಧಾರಣೆ ಮಾಡುವುದಕ್ಕೋಸ್ಕರವಾಗಿ ವಿಶ್ವಕರ್ಮಾದಿ ಎಲ್ಲ ಪ್ರಜಾಪತಿ ದೇವತೆಗಳೆಲ್ಲರೂ ಕೂಡ ಆಭರಣಗಳನ್ನು ತಂದು ಕೊಟ್ಟಿದ್ದಾರೆ. ನಂತರದಲ್ಲಿ ಋಷಿಮುನಿಗಳ ದೇವತೆಗಳೆಲ್ಲರೂ ಕೂಡ ಸೇರಿಕೊಂಡು ಪುಣ್ಯಾಹವಾಸನಾದಿ ಕರ್ಮಗಳನ್ನು ಮಾಡಿದ್ದಾರೆ. ಪುಣ್ಯಾಹವಾಸನಾದಿ ಕರ್ಮಗಳ ಮುಗಿದ ಮೇಲೆ ನಂತರದಲ್ಲಿ ಇವಳು ಸ್ವಯಂವರಕ್ಕೆ ಸಿದ್ಧತೆ ಆಗ್ತಾ ಇದ್ದಾಳೆ. ಎಲ್ಲ ದೇವತೆಗಳು ದೈತ್ಯರು ಎಲ್ಲರೂ ಕೂಡ ಕುಳಿತಿದ್ದಾರೆ. ಎಲ್ಲರನ್ನೂ ಕೂಡ ನೋಡ್ತಾ ಇದ್ದಾಳೆ. ನೋಡಿ, ನಾವು ಈಗ ತಿಳಿದುಕೊಂಡಿದ್ದೇವೆ ನಮ್ಮ ಮಗಳು ವರನನ್ನು ಬಹಳ ಆರಿಸ್ತಾಳೆ, ಅವನು ಸರಿ ಇಲ್ಲ ಇವನು ಸರಿ ಇಲ್ಲ ಅಂತ ತಿಳ್ಕೊಂತೇವೆ. ಆದ್ರೆ ಲಕ್ಷ್ಮೀ ದೇವಿ ಕೂಡ ಅದನ್ನೇ ಮಾಡಿಕೊಂಡು ಬಂದಿದ್ದಾಳೆ. ಲಕ್ಷ್ಮೀ ದೇವಿ ಕೂಡ ಹುಡುಕ್ತಾ ಇದ್ದಾಳಂತೆ, ವರ ಹೇಗೆ ಇದ್ದಾನೆ, ಯಾರು ವರ ಇದ್ದಾರೆ, ಯಾರಲ್ಲಿ ಎಷ್ಟು ಗುಣ ಇದೆ, ಯಾರಲ್ಲಿ ಯಾವುದು ದುರ್ಗುಣ ಇದೆ ಅಂತ ಹೇಳಿ ಹುಡುಕುವುದಕ್ಕೆ ಪ್ರಾರಂಭ ಮಾಡಿದ್ದಾಳಂತೆ. ನೂನಂ ತಪೋ ಯಸ್ಯ ನ ಮನ್ಯು ನಿರ್ಜನೋ ಜ್ಞಾನಂ ಕ್ವಚಿತ್ತಚ್ಚನ ಸಂಗವರ್ಜಿತಂ ಕಶ್ಚಿನ್ ಮಹಾಸ್ತಸ್ಯ ನ ಕಾಮ ನಿರ್ಜಯ ಸ ಈಶ್ವರ ಕಿಂ ಪರತೋ ವ್ಯಪಾಶ್ರಯ. ಒಬ್ಬೊಬ್ಬರ ದೋಷಗಳನ್ನು ಗುಣಗಳನ್ನು ಎಳಿಸುವುದಕ್ಕೆ ಪ್ರಾರಂಭ ಮಾಡಿದ್ದಾಳಂತೆ. ವಿಶ್ವಾಮಿತ್ರಾದಿ ಋಷಿಗಳಲ್ಲಿ ಭಯಂಕರವಾದ ತಪಸ್ಸು ಇದೆ, ಆದ್ರೆ ತೆಗೆದುಕೊಂಡು ಏನು ಮಾಡಬೇಕು, ಕೋಪವೂ ಕೂಡ ಅಷ್ಟೇ ಇದೆ ಅವರಲ್ಲಿ. ಹಾಗಾಗಿ ಕೋಪ ಇರುವಂತಹ ಗಂಡನ ಜೊತೆಗೆ ಬಾಳುವುದಕ್ಕೆ ಆಗುವುದಿಲ್ಲ. ಮನೆಯಲ್ಲಿ ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಕೋಪ ಇರಬೇಕು. ಇಬ್ಬರಿಗೂ ಕೋಪ ಇತ್ತು ಅಂದ್ರೆ ಸರಿಯಾಗಿರಲ್ಲ. ಹಾಗಾಗಿ ನನಗೆ ಕೋಪ ಇದ್ದರೆ ಅವನಿಗೆ ಇರಬಾರದು, ಅವನಿಗೆ ಇದ್ದರೆ ನನಗೆ ಇರಬಾರದು. ಹಾಗಾಗಿ ವಿಶ್ವಾಮಿತ್ರ ಬೇಡ ಅಂತ ಹೇಳಿ ಬಿಟ್ಟಿದ್ದಾಳೆ. ಇನ್ನು ಬೃಹಸ್ಪತ್ಯಾಚಾರ್ಯರು ಶುಕ್ರಾಚಾರ್ಯರು ನೋಡ್ತಾ ಇದ್ದಾಳಂತೆ. ಅವರು ಹೇಗೆ ಇದ್ದಾರೆ, ಒಳ್ಳೆಯ ಜ್ಞಾನವನ್ನು ಪಡೆದಿದ್ದಾರೆ, ಆದರೆ ಜ್ಞಾನ ಪಡೆದರೂ ಕೂಡ ವ್ಯರ್ಥವಿದೆ. ಯಾಕೆ ಅಂದ್ರೆ ಅವರು ಹಣಕ್ಕಾಗಿ ಪೌರೋಹಿತ್ಯಾದಿ ಕರ್ಮಗಳನ್ನು ಮಾಡ್ತಾರೆ, ಜ್ಞಾನವಿದ್ದರೂ ಕೂಡ ಉಪಯೋಗವಿಲ್ಲ ಅಂತ ಬಿಡ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾನೆ, ಯಾರ್ಯಾರು ಇದ್ದಾರೆ ಅಂತಂದ್ರೆ, ಧರ್ಮ ಕ್ವಚಿತ್ ತಸ್ಯ ನ ಭೂತ ಸೌಹೃದಂ ತ್ಯಾಗ ಕ್ವಚಿತ್ ತಸ್ಯ ನ ಮುಕ್ತಿ ಕಾರಣಂ. ಧರ್ಮರಾಜನ ಯಮದೇವನ ಹತ್ತಿರ ಬಂದಿದ್ದಾರಂತೆ. ಯಮದೇವನನ್ನು ನೋಡ್ತಾ ಇದ್ದಾನೆ. ಯಮದೇವರಲ್ಲಿ ಧರ್ಮ ಇದೆ, ನಿಷ್ಠೆಯಿಂದ ಕೂಡಿದ್ದಾರೆ, ಧರ್ಮ ಮಾರ್ಗದಲ್ಲಿ ಇದ್ದಾರೆ. ಆದ್ರೆ ತೆಗೆದುಕೊಂಡು ಏನ್ ಮಾಡಬೇಕು, ಯಾವ ಪ್ರಾಣಿಗಳ ಮೇಲೆಯೂ ಕೂಡ ದಯೆಯನ್ನೇ ಮಾಡುವುದಿಲ್ಲ, ನಿರ್ದಾಕ್ಷಿಣ್ಯವಾಗಿ ಶಿಕ್ಷೆಯನ್ನು ಕೊಡ್ತಾನೆ. ಹಾಗಾಗಿ ಧರ್ಮನೂ ಕೂಡ ಬೇಡ ಅಂತ ವಿಚಾರ ಮಾಡ್ತಾಳೆ. ಇನ್ನು ಬಲಿಯ ಹತ್ತಿರ ಬಂದಿದ್ದಾಳೆ. ಬಲಿಯ ಹತ್ತಿರ ಸಂಪತ್ತು ಇದೆ, ದಾನ ಕೊಡುವ ಬುದ್ಧಿ ಇದೆ, ಆದ್ರೆ ಅವನು ಕೂಡ ಬೇಡ.
ಯಾಕೆ ಅಂದ್ರೆ ಅವನು ದಾನ ಕೊಡ್ತಾನೆ, ಪುಣ್ಯ ಇದೆ ನಿಜ, ಆದ್ರೆ ದಾನದಿಂದಲೇನೆ ಮೋಕ್ಷ ಇಲ್ಲ. ಹಾಗಾಗಿ ಮೋಕ್ಷನೇ ಪಡೆದೇ ಇರತಕ್ಕಂತ ಗಂಡನನ್ನು ತೆಗೆದುಕೊಂಡು ಏನು ಮಾಡ್ಬೇಕು, ಹಾಗಾಗಿ ಅವನು ಕೂಡ ಬೇಡ ಅಂತ ಹೇಳ್ತಾರೆ. ನೋಡಿ, ಈಗಿನ ಕಾಲಕ್ಕೆ ದಾನ ಕೊಡ್ತಾ ಇದ್ರೆ ಹೇಗೆ ವಿಚಾರ ಮಾಡ್ತಾಳೆ ಅವಳು. ಲಕ್ಷ್ಮೀದೇವಿ ವಿಚಾರ ಮಾಡ್ತಾ ಇದ್ದಾಳೆ, ಅವನಲ್ಲಿ ಮೋಕ್ಷ ಸಾಧನೆ ಮಾರ್ಗವೇ ಇಲ್ಲ ಅಂತ ಬಿಟ್ಟಿದ್ದಾಳೆ. ಈಗಿನ ಕಾಲಕ್ಕೆ ಏನಾದ್ರೂ ವರ ಹೆಚ್ಚು ದಾನ ಕೊಡ್ತಾ ಇದ್ದ ಅಂದ್ರೆ ತಂದೆ ತಾಯಿಗಳು ವಿಚಾರ ಮಾಡ್ತಾರೆ, ಇರೋ ಬರೋ ಸಂಪತ್ತನ್ನು ಎಲ್ಲ ದಾನ ಕೊಟ್ಟ ಅಂದ್ರೆ ನನ್ನ ಮಗಳನ್ನ ಏನ್ ನೋಡ್ಕೋತಾನೆ, ಹಾಗಾಗಿ ಮಗಳೇ ಬೇಡ, ಮಗಳನ್ನು ಕೊಡೋದೇ ಬೇಡ ಅಂತ ವಿಚಾರ ಮಾಡ್ತಾರೆ. ಹಾಗಾಗಿ ಇವಳು ಕೂಡ ವಿಚಾರ ಮಾಡಿದ್ದಾರೆ. ನೋಡಿ, ಇದನ್ನೇನೆ ಲಕ್ಷ್ಮೀ ಶೋಭಾನದಲ್ಲಿ ಹೇಳ್ತಾರೆ. ಎಲ್ಲ ವಿಷಯವನ್ನು ಕೂಡ, ಇಷ್ಟೆಲ್ಲ ಪುರಾಣದಲ್ಲಿ ಬರುವುದನ್ನು ಕೂಡ ಲಕ್ಷ್ಮೀ ಶೋಭಾನದಲ್ಲಿ ಹೇಳ್ತಾರೆ. ಒಂದೊಂದು ಗುಣಗಳು ಇದ್ದವು ಇವರಲ್ಲಿ ಸಂದಣಿಸುವೆ ಬಹುದೋಷ, ಕುಂದಿಳಿಷ್ಟಿಲ್ಲದ ಮುಕುಂದನೆ ತನಗೆಂದು ಇಂದಿರೆ ಪತಿಯ ನೆನೆದಳು. ಯಾರಲ್ಲಿ ಏನೇನು ದೋಷಗಳಿದೆ ಅನ್ನುವುದನ್ನು ಕೂಡ ಲಕ್ಷ್ಮೀದೇವಿ ಹೇಳ್ತಾಳಂತೆ. ಕಾಮ ನಿರ್ಜಿತನೊಬ್ಬ ಕಾಮಿನಿಗೆ ಸೋತೊಬ್ಬ ಕಾಮಿನಿಯ ಹಿಂದೆ ಹಾರಿದವ, ಕಾಮಂದನಾಗಿ ಮುನಿಯ ಕಾಮಿನಿಗೈದನೊಬ್ಬ ಕಾಮಾದಿ ಗುರುತಲ್ಪ ಕಾಮಿಯೊಬ್ಬ, ನಶ್ವರೈಶ್ವರ್ಯವ ಬಯಸುವನೊಬ್ಬ ಪರರಾಶ್ರಯಿಸಿ ಬಾಳುವ ಈಶ್ವರನೊಬ್ಬ, ಹಾಸ್ಯವ ಮಾಡಿ ಹಲ್ಲು ಧರಿಸಿಕೊಂಡವನೊಬ್ಬ ಅದೃಶ್ಯಾಂಗಿ ಒಬ್ಬ ಕಣ್ಣನೊಬ್ಬ. ಹಾಗಾಗಿ ಒಂದೊಂದು ದೋಷಗಳು ಎಲ್ಲರಲ್ಲಿಯೂ ಕೂಡ ಇದೆ. ಹಾಗಾಗಿ ಇವರು ಯಾರು ಕೂಡ ಬೇಡ ಅಂತಾಳೆ. ಹಾಗಾದ್ರೆ ಮದುವೆ ಅಂತರೂ ಆಗಲೇಬೇಕು. ಹಾಗಾದ್ರೆ ಯಾರನ್ನು ಮದುವೆಯಾಗಬೇಕು ಅಂದ್ರೆ ಅದನ್ನು ಕೂಡ ವಿಚಾರ ಮಾಡ್ತಾಳೆ. ಈ ತರದ ಸುರರ ಸುತ್ತ ನೋಡುತ್ತ ಲಕ್ಷ್ಮೀ ದೇವಿ ಚಿತ್ತವ ಕೊಡದೆ ನಸುನಗೂತ, ಚಿತ್ತವ ಕೊಡದೆ ನಸುನಗೂತ ಬಂದು ಪುರುಷೋತ್ತಮನ ಕಂಡು ನಮಿಸಿದಳು. ಅವರೆಲ್ಲರಲ್ಲಿಯೂ ಮಧ್ಯದಲ್ಲಿ ಇರ್ತಕ್ಕಂಥ ಪುರುಷೋತ್ತಮ, ಅರ್ಥಾತ್ ಎಲ್ಲರಿಗಿಂತಲೂ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನನ್ನು ನೋಡಿದ್ದಾಳೆ. ಅವನೇ ತನ್ನ ಪತಿ ಎಂದು ತಿಳಿದುಕೊಂಡವಳಾಗಿ ಅವನ ಹತ್ತಿರ ಬಂದು ನಮಸ್ಕಾರ ಮಾಡ್ತಾ ಇದ್ದಾಳೆ. ತನ್ನ ಕೈಯಲ್ಲಿ ಹಾರವನ್ನು ಹಿಡಿದುಕೊಂಡಿದ್ದಾಳಂತೆ. ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯು ಶ್ರೀನಾರಿ ತನ್ನ ಕರದಲ್ಲಿ, ಪೀನ ಕಂದರ ಧರಣ ತ್ರಿವಿಕ್ರಮ ರಾಯನ ಕೊರಳಿನ ಮೇಲಿಟ್ಟು ನಮಿಸಿದಳು. ಇದನ್ನೇ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಹೇಗೆ ಇತ್ತು ಅವಳು ಹಾಕಿದಂತಹ ಹಾರ ಅಂದ್ರೆ, ಅಥೋಕರಾಭ್ಯಾಂ ಪ್ರತಿಗೃಹ್ಯ ಮಾಲಾಂ ಆಮ್ಲಾನ ಪದ್ಮಾಂ ಜಲಜಾಯತಾಕ್ಷಿ. ಕಮಲದಂತಹ ಕಣ್ಣುಳ್ಳಂತಹ ಲಕ್ಷ್ಮೀದೇವಿ ಎಂದಿಗೂ ಬಾಡದೇ ಇರತಕ್ಕಂತಹ ಕಮಲದ ಹಾರವನ್ನು ಭಗವಂತನ ಕೊರಳಿಗೆ ಹಾಕ್ತಾ ಇದ್ದಾಳೆ. ಹಾಗಾಗಿ ಅವಳು ವಿಚಾರ ಮಾಡಿದ್ದಾಳೆ, ಎಲ್ಲರಿಗಿಂತಲೂ ಉತ್ತಮರಲ್ಲಿಯೇ ಉತ್ತಮನಾದಂತಹ ಭಗವಂತನೇ ತನಗೆ ಯೋಗ್ಯ ಅಂತ ತಿಳಿದುಕೊಂಡವಳಾಗಿ ಅವನ ಹತ್ತಿರ ಬಂದಿದ್ದಾಳೆ. ಭಗವಂತನಿಗೆ ಬಂದು ಆ ಕೊರಳಿನಲ್ಲಿ ಹಾರವನ್ನು ಹಾಕಿ ನಮಸ್ಕಾರವನ್ನು ಮಾಡಿದ್ದಾಳೆ. ಭಗವಂತ ಏನು ಮಾಡಿದ್ದಾನೆ ನೋಡಿ, ಅವಳು ಬಂದು ಹಾರ ಹಾಕಿದ ಕೂಡಲೇನೆ ಸ್ವಸ್ಯ ಸ್ತ್ರೀ ಜಗತೋ ಜನಕೋ ಜನನ್ಯ ವಕ್ಷೋ ನಿವಾಸ ಮಕರೋತ್ ಪರಮಂ ವಿಭೂತೇ, ತನ್ನ ಹೆಂಡತಿಗೆ ತನ್ನ ವಕ್ಷದಲ್ಲಿಯೇ ಸ್ಥಳವನ್ನು ಕೊಟ್ಟಿದ್ದಾನೆ, ವಕ್ಷಸ್ಥಳವನ್ನಾಗಿ ಕೊಟ್ಟಿದ್ದಾನೆ. ಲಕ್ಷ್ಮೀ ದೇವಿ ಭಗವಂತನು ಕೊಟ್ಟಂತಹ ಹೃದಯದಲ್ಲಿ ವಕ್ಷಸ್ಥಳದಲ್ಲಿ ಬಂದು ವಾಸ ಮಾಡಿದ್ದಾಳೆ. ವಾಸ ಮಾಡಿ ಏನು ಮಾಡ್ತಾ ಇದ್ದಾಳೆ ನೋಡಿ, ಅವಳು ಕೂಡ ಶ್ರೀ ಸ್ವಾಹ ಪ್ರಜಾಹ ಸಕರುಣೇನ ನಿರೀಕ್ಷಣೇನ ಯತ್ರ ಸ್ಥಿತೈ ದಯತ ಸಾಧಿ ಪತಿಂ ತ್ರಿಲೋಕ. ಭಗವಂತನ ವಕ್ಷಸ್ಥಳದಲ್ಲಿ ಕುಳಿತುಕೊಂಡವರಾಗಿ ತನ್ನ ಎಲ್ಲ ದೇವತೆಗಳನ್ನು ಕೂಡ ತನ್ನ ಮಕ್ಕಳಂತೆ ಕೃಪಾದೃಷ್ಟಿಯಿಂದ ಅವಳು ನೋಡ್ತಾ ಇದ್ದಾಳಂತೆ. ಕೃಪಾದೃಷ್ಟಿಯಿಂದ ನೋಡಿದ್ದಕ್ಕೋಸ್ಕರವಾಗಿ ಏನಾಗಿದೆ ಅಂದ್ರೆ, ಆ ಎಲ್ಲ ದೇವತೆಗಳು ಕೂಡ ಐಶ್ವರ್ಯ ಸಂಪತ್ತಿನಿಂದ ಸಮೃದ್ಧವಾಗಿ ಫಲವನ್ನು ಪಡಿತಾ ಇದ್ದಾರೆ. ಹೀಗೆ ಭಗವಂತನನ್ನು ಅವಳು ವರಿಸಿದ್ದಾಳೆ. ಇಂತಹ ಮಂಗಲಕರವಾದಂತಹ ಮಹೋತ್ಸವವನ್ನು ದೇವತೆಗಳು ನೋಡ್ತಾ ಇದ್ದಾರಂತೆ. ಬ್ರಹ್ಮ ರುದ್ರಾಂಗಿರೋ ಮುಖ್ಯಾಹ ಸರ್ವೇ ವಿಶ್ವಕ್ಸೃಜೋ ವಿಭಂ ಈಡಿರೆ ವಿತತೈರ್ಮಂತ್ರೈ ಸ್ಥಲಿಂಗೈ ಪುಷ್ಪವರ್ಷಿಣಃ. ಆ ಬ್ರಹ್ಮಾದಿ ದೇವತೆಗಳು ಅವಳು ಯಾವಾಗ ಭಗವಂತನ ಕೊರಳಿಗೆ ಅಮೂಲ್ಯವಾಗಿರ್ತಕ್ಕಂತಹ ಕಮಲದ ಹಾರವನ್ನು ಹಾಕಿದ್ದಾಳೋ ಆ ಕಾಲದಲ್ಲಿ ಎಲ್ಲರೂ ಕೂಡ ದುಂದುಬಿಗಳನ್ನು ನಾದ ಮಾಡ್ತಾ ಇದ್ದಾರೆ. ಬ್ರಹ್ಮಾದಿ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ, ಗಂಧರ್ವರು ಗಾನವನ್ನು ಮಾಡ್ತಾ ಇದ್ದಾರೆ. ಹೀಗೆ ಮಂಗಲಕರವಾದಂತಹ ಕಾರ್ಯವೂ ಕೂಡ ಅಲ್ಲಿ ನಡೀತಾ ಇದೆ ಸಮುದ್ರ ಮಥನ ಕಾಲದಲ್ಲಿ. ಜೊತೆಗೆ ಲಕ್ಷ್ಮೀದೇವಿ ಭಗವಂತನ ಎಲ್ಲ ಭಗವದ್ ಭಕ್ತರನ್ನು ನೋಡ್ತಾ ಇದ್ದಾಳೆ. ಜೊತೆಗೆ ದೇವತೆಗಳನ್ನು ನೋಡದಲೇನೆ ಹಾಗೆ ಇದ್ದಾಳೆ ನೋಡಿ. ಲಕ್ಷ್ಮೀ ದೇವಿಯ ಕಟಾಕ್ಷ ನಮ್ಮ ಮೇಲೆ ಇದ್ದರೆ ಏನು ಸಿಗುತ್ತದೆ, ಇರದೆ ಇದ್ದರೆ ಏನಾಗ್ತದೆ ಅನ್ನುವುದನ್ನು ಕೂಡ ಇಲ್ಲಿ ತಿಳಿಸ್ತಾರೆ. ಶ್ರಿಯಾ ವಿಲೋಕಿತ ದೇವಾಹ ಸಪ್ರಜಾ ಪತಯ ಪ್ರಜಾಹ ಶೀಲಾದಿ ಗುಣ ಸಂಪನ್ನಾಹ ಲೇಬಿರೆ ನಿವೃತ್ತಿಂ ಪರಾಂ. ಆ ಲಕ್ಷ್ಮೀದೇವಿ ತನ್ನ ಕೃಪಾ ಕಟಾಕ್ಷದಿಂದ ಬ್ರಹ್ಮಾದಿ ಎಲ್ಲ ದೇವತೆಗಳನ್ನು ಕೂಡ ಒಂದು ಬಾರಿ ಕುಡಿ ನೋಟದಿಂದ ನೋಡಿದ್ದಾಳೆ. ಅದರಿಂದಲೇ ಅವರಿಗೆಲ್ಲ ಏನಾಗಿದೆ ಅಂದ್ರೆ ಶೀಲಾದಿ ಗುಣ ಸಂಪನ್ನರಾಗಿ ಅವರು ಸುಖವನ್ನು ಪಡ್ತಾ ಇದ್ದಾರೆ. ಇದು ಏನು ಬಹಳ ದೊಡ್ಡದಾದ ವಿಷಯವೇ ಅಲ್ಲ. ಲಕ್ಷ್ಮೀ ದೇವಿಯನ್ನು ಸ್ತೋತ್ರ ಮಾಡುವಾಗ ಹೇಳ್ತಾರೆ, ಯಸ್ಯ ಕಟಾಕ್ಷ ಮಾತ್ರೇಣ
ಬ್ರಹ್ಮ ರುದ್ರೇಂದ್ರ ಪೂರ್ವಕ ಸುರ ಸ್ವೀಯ ಪದಾನ್ಯಾಪು ಸಾ ಲಕ್ಷ್ಮೀರ್ಮೇ ಪ್ರಸೀದತು. ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಬ್ರಹ್ಮದೇವರು, ಇಂದ್ರದೇವರೇ ಮೊದಲಾದವರು ತಮ್ಮ ಇಂದ್ರ ಪದವಿಯನ್ನು, ಬ್ರಹ್ಮ ಪದವಿಯನ್ನೇ ಪಡಿತಾರೆ. ಅಂತಹದರಲ್ಲಿ ಸಂಪತ್ತು ಏನು ದೊಡ್ಡದಲ್ಲ. ಹಾಗಾಗಿ ಅವರೆಲ್ಲರೂ ಕೂಡ ಪಡೆದಿದ್ದಾರೆ. ಇತ್ತ ಲಕ್ಷ್ಮೀ ದೇವಿಯ ಕಟಾಕ್ಷ ಇಲ್ಲದೆ ಇರತಕ್ಕಂತಹ ದೈತ್ಯರಿಗೆ ಏನಾಗಿದೆ ಅಂದ್ರೆ ನಿಸ್ಸತ್ವ ಲೋಲುಪ ರಾಜನ್ ನಿರುದ್ಯೋಗ ಗತಪ್ರದಾಹ. ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಇಲ್ಲದೆ ಇರುವಂತಹ ಕಾರಣಕ್ಕೆ ದೈತ್ಯರು ಎಲ್ಲರೂ ಕೂಡ ನಿಸ್ಸತ್ವರಹಿತರಾಗಿ ಇದ್ದಾರೆ, ನಿರುದ್ಯೋಗಿಗಳಾಗಿದ್ದಾರೆ, ನಾಚಿಕೆ ಬಿಟ್ಟವರಾಗಿದ್ದಾರೆ, ಸಂಪತ್ತಿನಿಂದ ಭ್ರಷ್ಟರಾಗಿ ಹೋಗಿದ್ದಾರೆ. ಹೀಗೆ ಲಕ್ಷ್ಮೀ ದೇವಿ ಅನುಗ್ರಹವನ್ನು ಎಲ್ಲ ದೇವತೆಗಳ ಮೇಲೆ ಮಾಡಿದ್ದಾಳೆ. ಮತ್ತೆ ಸಮುದ್ರ ಮಥನವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅತಾಸೀದ್ ವಾರುಣಿ ದೇವಿ ಕನ್ಯಾ ಕಮಲಲೋಚನ, ಕಮಲದಂತಹ ಕಣ್ಣುಳ್ಳಂತಹ ವಾರುಣಿ ದೇವಿಯಿಂದ ಅಭಿಮನ್ಯವಾಗಿರ್ತಕ್ಕಂತಹ ಮದ್ಯ ಅಲ್ಲಿ ಬರ್ತಾ ಇದೆ. ಆ ಮದ್ಯವನ್ನು ಏನು ಮಾಡ್ತಾರೆ ಅಂತಂದ್ರೆ ಅಸುರ ಜಗೃಹುಸ್ತಾಂಬೈ ಹರೇರ್ ಅನುಮತೇನಂತೆ. ಭಗವಂತನ ಕಡೆಗೆ ದೈತ್ಯರೆಲ್ಲರೂ ಕೂಡ ನೋಡಿ ಭಗವಂತನ ಅನುಮತಿಯನ್ನು ಪಡೆದವರಾಗಿ ಆ ವಾರುಣಿಯಿಂದ ಅಭಿಮನ್ಯವಾಗಿರ್ತಕ್ಕಂತಹ ಮದ್ಯವನ್ನು ತಾವು ಭಕ್ಷಣೆಯನ್ನು ಮಾಡ್ತಾರೆ. ನೋಡಿ, ಮದ್ಯಪಾನಾದಿ ಕರ್ಮಗಳನ್ನು ಮಾಡಲೇಬಾರದು ಬ್ರಾಹ್ಮಣನಾದವನು ಅಂತ ಹೇಳ್ತಾರೆ. ಮದ್ಯಪಾನವಾಗಲಿ ಮಾಂಸ ಭಕ್ಷಣೆಯನ್ನು ಮಾಡಬಾರದು ಅಂತ ಶಾಸ್ತ್ರದಲ್ಲಿ ನಿಷಿದ್ಧ ಮಾಡಿದ್ದಾರೆ. ಒಂದು ವೇಳೆ ಮದ್ಯಪಾನ ಮಾಂಸ ಭಕ್ಷಣಾದಿ ಕರ್ಮಗಳನ್ನು ಮಾಡಿದರೆ ಏನಾಗ್ತದೆ ಅಂದ್ರೆ ಮಾಂಸಭೋಕ್ತಾತಿ ರಕ್ತಾಂಗ ಶಾವದಂತಸ್ತು ಮದ್ಯಪಃ. ಮಾಂಸ ಭಕ್ಷಣೆಯನ್ನು ಮಾಡಿದರೆ ಅವನು ರಕ್ತಾಂಗ ಅತೀ ಕೆಂಪಾದ ವರ್ಣದ ದೇಹವುಳ್ಳವನಾಗಿ ಜನ್ಮವನ್ನು ಪಡಿತಾನೆ ಮುಂದಿನ ಜನ್ಮದಲ್ಲಿ. ಅಥವಾ ಮದ್ಯಪಾನವನ್ನು ಮಾಡಿದರೆ ಶಾವದಂತಸ್ತು ಮದ್ಯಪಃ, ಹಲ್ಲಿನ ನಾನಾ ತರದ ರೋಗಗಳಿಂದ ಕೂಡಿದವನಾಗಿ ಜನ್ಮವನ್ನು ಪಡಿತಾನೆ. ಹಲ್ಲುಗಳು ಇದ್ದರೂ ಕೂಡ ಅವುಗಳಿಂದ ಯಾವುದೇ ತರದ ಪ್ರಯೋಜನವೇ ಇಲ್ಲದ ರೀತಿಯಲ್ಲಿ ಜನ್ಮವನ್ನು ಪಡಿತಾ ಇದ್ದಾನೆ. ಅಂತಹ ಮದ್ಯವನ್ನು ದೈತ್ಯರು ಸ್ವೀಕಾರ ಮಾಡಿದ್ದಾರೆ. ಮತ್ತೆ ಮತನವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಥೋ ದದೇರ್ ಮತ್ಯಮಾನ ಕಾಶ್ಯಪೈರಮೃತಾದ್ಭಿಹಿ ಉದತಿಷ್ಠನ್ ಮಹಾರಾಜ ಪುರುಷಃ ಪರಮಾದ್ಭುತಃ. ಆ ಮಂಥನವನ್ನು ಮಾಡುವಂತಹ ಕಾಲದಲ್ಲಿ ಆ ಸಮುದ್ರದಿಂದ ಒಬ್ಬ ಮನ್ಮಥ ಎದ್ದು ಬರ್ತಾ ಇದ್ದಾನೆ, ಒಬ್ಬ ಪುರುಷ ಎದ್ದು ಬರ್ತಾ ಇದ್ದಾನಂತೆ. ಯಾರು ಆ ಪುರುಷ, ಹೇಗೆ ಇದ್ದಾನೆ ಅಂತಂದ್ರೆ ದೀರ್ಘ ಪೀವರ ದೋರ್ದಂಡ ಕಂಬು ಗ್ರೀವೋರುಣೆ ಕ್ಷಣ ಶ್ಯಾಮಲ ತರುಣ ಸ್ರಗ್ವಿ ಸರ್ವಾಭರಣಭೂಷಿತ. ಎಲ್ಲ ಆಭರಣಗಳಿಂದ ಅಲಂಕಾರವನ್ನು ಮಾಡಿಕೊಂಡು ಕೈಗಳಲ್ಲಿ ಶಂಖಚಕ್ರಗಳನ್ನು ಧಾರಣ ಮಾಡಿಕೊಂಡು ಕೆಂಪಾದಂತಹ ಕಣ್ಣಂಚುಗಳು ಉಳ್ಳವನಾಗಿ ತಾನು ಮಾಲೆಯನ್ನು ಧಾರಣ ಮಾಡಿಕೊಂಡು ಬರ್ತಾ ಇದ್ದಾನೆ. ಯಾರು ಅವನು, ಹೇಗೆ ಇದ್ದಾನೆ ಮತ್ತೆ ಅಂದ್ರೆ ಸಿಂಹ ವಿಕ್ರಮ, ಆನೆಯಂತೆ ಗಂಭೀರವಾದಂತಹ ನಡಿಗೆಯಿಂದ ಕೂಡಿದವನಾಗಿ ನಡೆದುಕೊಂಡು ಬರ್ತಾ ಇದ್ದಾನೆ. ಬರುವಾಗ ಕೈಯಲ್ಲಿ ಒಂದು ಕಲಶವನ್ನು ಹಿಡಿದುಕೊಂಡು ಬರ್ತಾ ಇದ್ದಾನೆ. ಯಾವುದು ಆ ಕಲಶ ಅಂತಂದ್ರೆ ಅಮೃತಸ್ಯ ಪೂರ್ಣ ಕಲಶಂ ಬಿಭ್ರತ್ ವಲಯ ಭೂಷಿತ ಸವೈ ಭಗವತ ಸಾಕ್ಷಾತ್ ವಿಷ್ಣೋರಾಂಶಾಂಶ ಸಂಭವ. ಸರ್ವೋತ್ತಮನಾದಂತಹ ಭಗವಂತ ಅಲ್ಲಿ ಧನ್ವಂತರಿ ರೂಪದಿಂದ ಅವತಾರವನ್ನು ಮಾಡ್ತಾ ಇದ್ದಾನೆ. ಕೈಯಲ್ಲಿ ಕಲಶವನ್ನು, ಅಮೃತ ಕಲಶವನ್ನು ಹಿಡಿದುಕೊಂಡು ಬರ್ತಾ ಇದ್ದಾನೆ. ಅಮೃತ ಕಲಶವನ್ನು ಹಿಡಿದುಕೊಂಡು ಬರುವಾಗ ದೈತ್ಯರೆಲ್ಲರೂ ಕೂಡ ಆ ಭಗವಂತನ ಕಡೆಗೆ ನೋಡ್ತಾ ಇದ್ದಾರಂತೆ. ನೋಡಿ ವಿಚಾರ ಮಾಡಿ ಸಂತೋಷ ಪಡ್ತಾ ಇದ್ದಾರಂತೆ. ನಾವು ಯಾವುದಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೇವೋ ಆ ಫಲ ಪೂರ್ಣವಾಯಿತು ಅಂತ ವಿಚಾರ ಮಾಡಿ ಆ ಭಗವಂತನ ಹತ್ತಿರಕ್ಕೆ ಓಡಿ ಬರ್ತಾ ಇದ್ದಾರಂತೆ. ಲಿಪ್ಸಂತಹ ಸರ್ವ ವಸ್ತೂನಿ ಕಲಶಂ ತರಸಾಹರನ್. ಭಗವಂತನ ಕೈಯಲ್ಲಿ ಇರತಕ್ಕಂತಹ ಅಮೃತ ಕಲಶವನ್ನು ದೈತ್ಯರು ಕಿತ್ತಿಕೊಂಡು ಅರ್ಥಾತ್ ಅಪಹರಣ ಮಾಡಿ ಓಡಿ ಹೋಗ್ತಾ ಇದ್ದಾರೆ. ನೋಡಿ, ಕೇಳುವುದಕ್ಕೆ ಎಷ್ಟು ವಿಚಿತ್ರ ಅನಿಸ್ತದೆ. ಭಗವಂತ ಎಲ್ಲ ತರಹದ ಕಷ್ಟಗಳಿಂದ ವಿಪತ್ತುಗಳಿಂದ ರಕ್ಷಣೆ ಮಾಡಿದ್ದಾನೆ. ಒಂದು ಸಣ್ಣ ಕಲಶವನ್ನು ಭಗವಂತನಿಗೆ ರಕ್ಷಣೆ ಮಾಡುವುದಕ್ಕೆ ಬರುವುದಿಲ್ಲನಾ? ಯಾಕೆ ಹಾಗೆ ಅವರು ತೆಗೆದುಕೊಂಡು ಹೋಗುವುದಕ್ಕೆ ಬಿಟ್ಟಿದ್ದಾನೆ ಅಂತಂದ್ರೆ ಅದಕ್ಕೂ ಕೂಡ ಕಾರಣ ಇದೆ. ಯಾವುದು ಕಾರಣ ಅಂದ್ರೆ ತಾನು ನಿಯಮವನ್ನು ಹಾಕಿದ್ದಾನೆ. ಆ ನಿಯಮವನ್ನು ಆ ದೈತ್ಯರು ಮುರಿಯಬೇಕು. ಅವರು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಬೇಕು. ಆ ನಂತರದಲ್ಲಿ ಅವರಿಗೆ ಅಪಮಾನ ಅರ್ಥಾತ್ ಅವರಿಗೆ ಆ ಕಲಶ ಅವರಿಗೆ ಸಿಗದೆ ಇರುವ ಹಾಗೆ ಮಾಡಬೇಕು ಅನ್ನುವುದಕ್ಕೋಸ್ಕರವಾಗಿ ಮೊದಲಿಗೆ ಬಿಟ್ಟಿದ್ದಾನೆ. ಅವರೆಲ್ಲರೂ ಕೂಡ ತೆಗೆದುಕೊಂಡು ಓಡಿ ಹೋಗ್ತಾ ಇದ್ದಾರೆ. ಇತ್ತ ದೇವತೆಗಳಿಗೆ ದುಃಖವಾಗ್ತಾ ಇದೆ. ಮಾಡಿದ್ದೆಲ್ಲ ಕೆಲಸ ವ್ಯರ್ಥವಾಗಿ ಹೋಯ್ತಲ್ಲ. ನೋಡಿ, ಭಗವಂತ ಒಂದು ರೀತಿಯಾಗಿ ಅವರನ್ನು ಪರೀಕ್ಷೆ ಮಾಡ್ತಾನೆ. ಅಮೃತ ಕಲಶ ಬಂದಿದೆ, ದೈತ್ಯರೆಲ್ಲ ತೆಗೆದುಕೊಂಡು ಹೋಗಿದ್ದಾರೆ. ಇವರು ಅಮೃತ ಕಲಶದಿಂದ ಹೋಗ್ತಾರೋ ಯಾವುದರಿಂದ ಹೋಗ್ತಾರೋ ಅಂತ ನೋಡಿದಾಗ ಅವರು ಏನು ಮಾಡ್ತಾರೆ ಅಂದ್ರೆ ವಿಷಣ್ಣ ಮನಸೋ ದೇವಾಹ ಹರಿಂ ಶರಣಮಾಯಯುಹು. ಕಲಶ ಓಡಿ ಹೋಗ್ತಾ ಇದೆ, ದೈತ್ಯರು ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ಅಲ್ಲಿಯೇ ಇದ್ದಂತಹ ಭಗವಂತನನ್ನು ಅವರು ಶರಣ ಹೊಂದುತ್ತಾ ಇದ್ದಾರೆ. ನೋಡಿ, ಇದರಿಂದ ಏನು ತಿಳಿಸಿಕೊಡ್ತಾನೆ ನಮಗೆ ಭಗವಂತ. ನಮ್ಮ ಹತ್ತಿರ ಸಂಪತ್ತು ಇದ್ದಾಗ ನಾವು ಭಗವಂತನನ್ನು ನೆನೆಸುವುದೇ ಇಲ್ಲ. ಸಂಪತ್ತು ಇಲ್ಲದೇ ಇದ್ದಾಗ ಯಾರಾದ್ರೂ ತೆಗೆದುಕೊಂಡು ಹೋದಾಗಲೂ ಕೂಡ ನೆನೆಸುವುದಿಲ್ಲ. ಯಾವಾಗ ಅಂದ್ರೆ ನಮ್ಮ ಪ್ರಯತ್ನ ಎಲ್ಲ ಮುಗಿದ ಮೇಲೆ ಭಗವಂತನನ್ನು ನೆನೆಸ್ತೇವೆ. ಸಂಪತ್ತಿನ ಹಿಂದಲೇನೆ ನಾವು ಓಡಿ ಹೋಗ್ತೇವೆ. ಆದ್ರೆ ಸಂಪತ್ತಿನ ಹಿಂದೆ ಹೋದರೆ ಬರುವುದಿಲ್ಲ. ಭಗವಂತನ ಹತ್ತಿರ ಬಂದರೆ ಮತ್ತೆ ಸಂಪತ್ತು ಬರ್ತದೆ ಅನ್ನುವುದಕ್ಕೋಸ್ಕರವಾಗಿ ಕಲಶವನ್ನು ತಂದು ಕೊಟ್ಟಂತ ದೃಷ್ಟಾಂತವನ್ನು ಭಗವಂತ ಕೊಡ್ತಾನೆ. ಹಾಗಾಗಿ ದೇವತೆಗಳೆಲ್ಲರೂ ಕೂಡ ಬಂದು ಆ ಭಗವಂತನನ್ನು ಶರಣು ಹೊಂದಿ ದುಃಖದಿಂದ ಕೇಳಿಕೊಳ್ತಾ ಇದ್ದಾರೆ. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನಂತೆ ಮಾಕಿದ್ಯ
ವಿದ್ಯ ತಮಿತೋತ್ತಂ ವಹ ಸಾಧಯಿಷ್ಯೆ ಸ್ವಮಾಯಯ. ನೀವೇನು ದುಃಖ ಪಡಬೇಡಿ, ನನ್ನ ಮಾಯೆಯಿಂದ ಏನು ಈ ಕಾರ್ಯ ಇದೆ, ಈ ಕಾರ್ಯವನ್ನು ನಾನು ಪೂರ್ಣ ಮಾಡ್ತೇನೆ ಅಂತ ಹೇಳಿ ಭಗವಂತ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಇತ್ತ ದೈತ್ಯರೆಲ್ಲರೂ ಕೂಡ ಕಲಶವನ್ನು ತೆಗೆದುಕೊಂಡು ಹೋಗಿದ್ದಾರೆ. ತೆಗೆದುಕೊಂಡು ಹೋಗಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಮಿತಃ ಕಲಿರಭೌಸ್ತಯಶಾಂ ತದರ್ಥೇ ತರ್ಷಚೇತಸಾಂ ಅಹಂ ಪೂರ್ವಂ ನತ್ವಂ ನತ್ವಮಿತಿ ಪ್ರಭೋ. ನೋಡಿ, ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅಂತಾರಲ್ಲ, ಹಾಗೆ ಕೈಯಲ್ಲಿ ಕಲಶ ಇದೆ, ಕಲಶವನ್ನು ಇಟ್ಟುಕೊಂಡು ಎಲ್ಲ ದೈತ್ಯರು ಕೂಡ ಜಗಳ ಮಾಡ್ತಾ ಇದ್ದಾರಂತೆ. ಅಹಂ ಪೂರ್ವಂ, ನಾನು ಮೊದಲಿಗೆ ಕುಡಿತೇನೆ, ನತ್ವಂ ಇತಿ ಪ್ರಭೋ, ನೀವು ಯಾರು ಮೊದಲು ಕುಡಿಬಾರ್ದು, ನಾನೇ ಮೊದಲು ಕುಡಿತೇನೆ ಅಂತ ಹೇಳಿ ಕೆಲವರು ಜೋರಾಗಿ ಒದರ್ತಾ ಇದ್ದಾರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದ್ರೆ, ದುರ್ಬಲರಾದವರು ಹೇಳ್ತಾರಂತೆ, ದುರ್ಬಲ ಪ್ರಬಲಾನ್ ರಾಜನ್ ಗೃಹೀತ ಕಲಶಾನ್ಮುನ ಮೋಹೋ. ದುರ್ಬಲರಾದವರು ಪ್ರಬಲರಾದವರನ್ನು ಎದುರಿಸಕ್ಕಾಗದಲೇ ಅವರು ಹೇಳ್ತಾ ಇದ್ದಾರಂತೆ, ಎಲ್ಲರೂ ಕೂಡ ಸಮಾನವಾಗಿ ನಾವು ಮತನವನ್ನು ಮಾಡಿದ್ದೇವೆ, ಹಾಗಾಗಿ ಎಲ್ಲರೂ ಕೂಡ ನಾವು ಸಮಾನವಾಗಿ ಹಂಚಿಕೊಳ್ಳಬೇಕು ಅಂತ ಹೇಳಿ ಕೆಲವರು ಆ ಪರಾಕ್ರಮಿಗಳಾದವರನ್ನು ನೋಡಿ ದುಃಖವನ್ನು ಪಡ್ತಾ ಇದ್ದಾರಂತೆ. ಇಂತಹ ಪ್ರಸಂಗದಲ್ಲಿ ಭಗವಂತ ಅವತಾರ ಮಾಡ್ತಾ ಇದ್ದಾನೆ. ನೋಡಿ, ಎಷ್ಟು ಬಾರಿ ಅವತಾರವನ್ನು ಮಾಡ್ತಾ ಇದ್ದಾನೆ, ಒಂದಲ್ಲ ಎರಡಲ್ಲ, ಅನೇಕ ಬಾರಿ ಭಗವಂತ ಅವತಾರ ಮಾಡ್ತಾ ಇದ್ದಾನಂತೆ. ಯೋಷಿದ್ರೂಪಂ ಅನಿರ್ದೇಶ್ಯಂ ದಧಾರ ಪರಮಾದ್ಭುತಂ. ಅದ್ಭುತವಾಗಿರ್ತಕ್ಕಂತಹ ಸ್ತ್ರೀ ರೂಪವನ್ನು ಭಗವಂತ ಅಲ್ಲಿ ಧಾರಣ ಮಾಡ್ತಾ ಇದ್ದಾನಂತೆ. ಆ ಸ್ತ್ರೀ ರೂಪ ಹೇಗೆ ಇತ್ತು ನೋಡಿ, ಪ್ರತಿಯೊಂದು ಭಗವಂತ ಅವತಾರ ಮಾಡಿದಾಗಲೂ ಕೂಡ ಜಗದ್ವಿಲಕ್ಷಣವಾಗಿಯೇ ರೂಪವನ್ನು ತಾನು ತೆಗೆದುಕೊಂಡಿದ್ದಾನೆ. ಅದಕ್ಕೆ ಕೃಷ್ಣ ಕಲ್ಯಾಣದಲ್ಲಿ, ರುಕ್ಮಿಣಿಯ ಕಲ್ಯಾಣದಲ್ಲಿ ರುಕ್ಮಿಣೀ ದೇವಿ ಹೇಳ್ತಾಳೆ, ನಿನ್ನ ರೂಪ ಹೇಗೆ ಇದೆ ಅಂದ್ರೆ ಭುವನ ಸುಂದರ ಮಂಗಲಂತೆ. ಜಗತ್ತಿನಲ್ಲಿ ಏನೇನು ಸುಂದರ ಅಂತ ನಾವು ತಿಳಿದುಕೊಂಡಿದ್ದೇವೋ ಅದು ಯಾವುದು ಸುಂದರ ಅಲ್ಲ, ಅದಕ್ಕಿಂತಲೂ ಸುಂದರವಾದ ರೂಪ ನಿನ್ನದು ಅಂತ ಹೇಳ್ತಾಳೆ. ಹಾಗಾಗಿ ಇವನು ಹೇಗೆ ಇದ್ದ ಸ್ತ್ರೀ ರೂಪದಿಂದ ಅಂತಂದ್ರೆ, ಸಮಾನ ಕರ್ಣಾಭರಣಂ ಸುಖಪೋಲೋನ್ ನನಾಸನಂ. ನಿನ್ನ ರೂಪ ಹೇಗೆ ಇದೆ ಅಂತ, ಆ ಭಗವಂತನ ರೂಪ ಹೇಗಿದೆ ಇತ್ತು ಅಂದ್ರೆ ನೈದಿಲೆಯಂತಹ ಶ್ಯಾಮಲವಾದಂತಹ ವರ್ಣದಿಂದ ಸ್ತ್ರೀ ರೂಪವನ್ನು ಧಾರಣ ಮಾಡಿದ್ದಾನೆ. ಕೆನ್ನೆಗಳು ಬಹಳ ಸುಂದರವಾಗಿ ಇದೆ, ಉನ್ನತವಾಗಿರ್ತಕ್ಕಂತಹ ನಾಸಿಕದಿಂದ ಕೂಡಿರ್ತಕ್ಕಂತಹ ಮುಖವು ಕೂಡ ಭಗವಂತ ಧಾರಣ ಮಾಡಿದ್ದಾನೆ. ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ನಿರ್ಮಲವಾಗಿರ್ತಕ್ಕಂತಹ ಸ್ತ್ರೀ ರೂಪವನ್ನು ಧಾರಣ ಮಾಡಿ ಕಾಲಲ್ಲಿ ಗೆಜ್ಜೆಯನ್ನು ಕಟ್ಟಿಕೊಂಡು ಮೆಲ್ಲನೆ ಆ ದೈತ್ಯರ ಹತ್ತಿರ ಬರ್ತಾ ಇದ್ದಾನಂತೆ. ಆ ಸ್ತ್ರೀ ರೂಪವನ್ನು ಆ ದೈತ್ಯರೆಲ್ಲರೂ ಕೂಡ ನೋಡ್ತಾ ಇದ್ದಾರಂತೆ. ಆ ಸ್ತ್ರೀಯ ರೂಪವನ್ನು ನೋಡಿ ಅವರೆಲ್ಲರೂ ಕೂಡ ಆ ಭಗವಂತನ ರೂಪವಾಗಿರ್ತಕ್ಕಂತಹ ಮೋಹಿನಿಗೆ ಕೇಳ್ತಾ ಇದ್ದಾರಂತೆ, ಅಹೋ ರೂಪಂ ಅಹೋ ಧೈರ್ಯಂ ಅಹೋ ಅಸ್ಯಾಂ ನವಂ ವಯಃ. ಯಾರು ನೀನು ಇಷ್ಟು ಸುಂದರವಾದ ರೂಪವನ್ನು ತೆಗೆದುಕೊಂಡಿದ್ದಿ, ಯಾರು ನಿನ್ನ ತಂದೆ, ಎಲ್ಲಿಂದ ಬಂದಿದ್ದಿ, ಇಲ್ಲಿ ಯಾಕೆ ಬಂದಿದ್ದಿ ಅಂತೇಳಿ ನಾನಾ ತರದ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರಂತೆ. ನೀನು ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು, ನಿನ್ನ ಜೊತೆಗೆ ಯಾರು ಕೂಡ ಇಲ್ಲ, ಒಬ್ಬಳೇ ಇದ್ದರೆ ನಾವು ಪರಿಗ್ರಹ ಮಾಡ್ತೇವೆ ಅಂತೇಳಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾತನಾಡಿಕೊಳ್ತಾ ಇದ್ದಾರೆ. ಜೊತೆಗೆ ಹತ್ತಿರಕ್ಕೆ ಬಂದಾಗ ಎಲ್ಲ ದೈತ್ಯರು ಕೂಡ ಹೇಳ್ತಾ ಇದ್ದಾರಂತೆ, ನಾವು ಎಲ್ಲರೂ ಕೂಡ ಕಶ್ಯಪರ ಮಕ್ಕಳಾಗಿ ಇದ್ದೇವೆ, ಅಣ್ಣ ತಮ್ಮಂದಿರು ನಾವು ಹೊಡೆದಾಡಿಕೊಳ್ತಾ ಇದ್ದೇವೆ. ಯಾವುದಕ್ಕಾಗಿ ಅಂದ್ರೆ ಈ ಅಮೃತಕ್ಕೋಸ್ಕರವಾಗಿ. ನೋಡಿ, ಇದು ಕೂಡ ಅಣ್ಣ ತಮ್ಮಂದಿರ ಮಧ್ಯೆ ಜಗಳ ಈಗಿನದ್ದಲ್ಲ, ಹಿಂದಿನ ಕಾಲದಿಂದಲೂ ಕೂಡ ಬಂದದ್ದೇ ಆಗಿದೆ. ಈಗ ಸಂಪತ್ತಿಗಾಗಿ ಹೊಡೆದಾಡ್ತೇವೆ, ಹಿಂದಿನ ಕಾಲಕ್ಕೆ ಅಮೃತಕ್ಕಾಗಿ ಹೊಡೆದಾಡ್ತಾ ಇದ್ದು. ಹಾಗಾಗಿ ಅವಳಿಗೆ ಹೇಳ್ತಾ ಇದ್ದಾರಂತೆ, ನಾವೆಲ್ಲರೂ ಕೂಡ ಕಶ್ಯಪರ ಮಕ್ಕಳಾಗಿದ್ದೇವೆ. ವಯಂ ಕಶ್ಯಪದಾದಾಯ ಭ್ರಾತರಃ ಕೃತ ಪೌರುಷಾಹ. ಒಬ್ಬೊಬ್ಬರು ಕೂಡ ಪ್ರಬಲರಾಗಿ ಇದ್ದೇವೆ, ಆದರೆ ಅಮೃತವನ್ನು ಹಂಚಿಕೊಳ್ಳುವುದಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ನೀನು ಈ ಅಮೃತವನ್ನು ನಮಗೆಲ್ಲರಿಗೂ ಕೂಡ ಸಮಾನವಾಗಿ ಹಂಚಬೇಕು ಅಂತ ಹೇಳಿ ಆ ಮೋಹಿನಿ ಹತ್ರ ಪ್ರಾರ್ಥನೆಯನ್ನು ಮಾಡಿದಾಗ ಅವರ ಎಲ್ಲ ದೈತ್ಯರನ್ನು ನೋಡಿ ಮೋಹಿನಿ ದೇವಿ ಮೊದಲಿಗೆ ನಟನೆಯನ್ನು ಮಾಡ್ತಾ ಇದ್ದಾಳೆ. ಮಂದಸ್ಮಿತಳಾಗಿ ನಕ್ಕು ಅವಳಿಗೆ ಕೇಳ್ತಾ ಇದ್ದಾರಂತೆ ಎಲ್ಲರಿಗೂ ಕೂಡ, ಸಾ ಲಾವಣ್ಯಕಾಣಾಂ ಸ್ತ್ರೀಣಾಂ ಚ ವೈರೀಣಾಂ ಶ್ರೈಣೀನಾಂ ಸುರದ್ವಿಷಃ ಸುಕನ್ಯಾಹುರನಿತ್ಯಾನಿ ನೂತಂ ವಿಚಿನ್ಮತಾಂ. ಅವಳು ಹೇಳ್ತಾ ಇದ್ದಾಳಂತೆ ದೈತ್ಯರಿಗೆ, ನೋಡಿ ತನ್ನಿಂದ ಯಾವುದು ತಪ್ಪು ಇಟ್ಟುಕೊಳ್ಳಬಾರದು, ಅದಕ್ಕೋಸ್ಕರವಾಗಿ ದೈತ್ಯರಿಗೆ ಹೇಳ್ತಾ ಇದ್ದಾಳಂತೆ, ಕೆಲವು ಜೀವರ ಮೇಲೆ ವಿಶ್ವಾಸವನ್ನು ಮಾಡಬಾರದು, ಯಾಕೆ ಸ್ನೇಹವನ್ನು ಕೂಡ ಮಾಡಬಾರದು. ಯಾವುದು ಅಂದ್ರೆ ಕಪಿಯ ಜೊತೆಗೆ ಆಗಲಿ, ನರಿಯ ಜೊತೆಗೆ ಆಗಲಿ, ಮತ್ತು ನಾಯಿಯ ಜೊತೆಗೆ ಆಗಲಿ, ಅಥವಾ ಸ್ವೇಚ್ಛಾಚಾರಿಯಾಗಿ ಇರ್ತಕ್ಕಂಥ, ಅರ್ಥಾತ್ ಯಾರು ಹೇಳದೆ ಕೇಳದೆ ಇರ್ತಕ್ಕಂಥ ಯಾವ ಸ್ತ್ರೀ ಇದ್ದಾಳೋ ಅವಳಲ್ಲಿ ಸ್ನೇಹವನ್ನು ಮಾಡಬಾರದು. ಯಾಕೆ ಅಂದ್ರೆ ಅವರು ನಿತ್ಯದಲ್ಲಿಯೂ ಕೂಡ ಒಂದು ಕಡೆ ಬಿಟ್ಟು ಇನ್ನೊಂದು ಕಡೆಗೆ ತಿರುಗುತ್ತಾ ಇರ್ತಾರೆ, ಅಂತವರಲ್ಲಿ ವಿಶ್ವಾಸ ಮಾಡಬಾರದು ಅಂತ ಎಲ್ಲ ಜ್ಞಾನಿಗಳು ಹೇಳ್ತಾರೆ. ಅಂತಹದ್ರಲ್ಲಿ ನಿಮ್ಮ ತಂದೆ ಕಶ್ಯಪ ಮಹಾಜ್ಞಾನಿ, ಅವರ ಮಕ್ಕಳು ಅಂತ ನೀವು ಹೇಳಿಕೊಳ್ತೀರಿ, ನನ್ನಲ್ಲಿ ನಾನು ಸ್ವೇಚ್ಛಾಚಾರಿಯಾದಂತ ಹೆಣ್ಣು ಆಗಿದ್ದೇನೆ, ನನ್ನನ್ನು ಹೇಗೆ ನೀವು ವಿಶ್ವಾಸ ಮಾಡ್ತೀರಿ ಅಂತ ಹೇಳಿದಾಗ ಇವರು ವಿಚಾರ ಮಾಡದೆ ಅವರು ಹೇಳ್ತಾ ಇದ್ದಾರಂತೆ, ನೀನು ನಮ್ಮನ್ನು ಸುಮ್ಮನೆ ಮೋಸಗೊಳಿಸುವುದಕ್ಕೋಸ್ಕರವಾಗಿ ನೀನು ಈ ರೀತಿಯಾಗಿ ಮಾತನಾಡ್ತಾ ಇದ್ದೀಯಾ, ನಿನ್ನ ಮೇಲೆ ಪೂರ್ಣ ವಿಶ್ವಾಸ ನಮಗೆ ಇದೆ, ಹಾಗಾಗಿ ಏನೇ ಆಗಲಿ ನೀನು ಮಾತ್ರ ನಮಗೆ ಅಮೃತವನ್ನು ಸರಿಯಾಗಿ ಹಂಚಬೇಕು ಅಂತ ಹೇಳಿದ್ದ. ಇದನ್ನು ಹೇಳಿದ ಮೇಲೆಯೂ ಕೂಡ ಮತ್ತೊಂದು ಬಾರಿ ಭಗವಂತ ಹೇಳ್ತಾ ಇದ್ದಾನಂತೆ, ನಾನು ಅಮೃತವನ್ನು ಬಡಿಸ್ತೇನೆ, ಆದ್ರೆ ನಂದೊಂದು ಷರತ್ತು ಇದೆ.
ಏನದು ಅಂದ್ರೆ ನಾನು ಏನೇ ಕರ್ಮ ಮಾಡಿದರೂ ಕೂಡ ಅದು ಯಾಕೆ ಮಾಡಿದ್ದೇನೆ, ಹೇಗೆ ಮಾಡಿದ್ದೇನೆ, ಏನು ಅಂತ ಹೇಳಿ ಯಾರು ಪ್ರಶ್ನೆಯನ್ನು ಮಾಡಬಾರದು. ಅದಕ್ಕೆ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅವಳು ಬಡಿಸಬೇಕು ಅಂತ ಕರ್ಮಗಳನ್ನು ಪ್ರಾರಂಭ ಮಾಡಿದ್ದಾಳೆ. ಅವಳು ಏನೇ ಮಾಡಿದರೂ ಕೂಡ ಇವರು ಜಗಳ ಆಡದಲೇನೆ ಸುಮ್ಮನೆ ಕುಳಿತಿದ್ದಾರೆ. ಯಾಕೆ ಅಂತಂದ್ರೆ ಕಾರಣವನ್ನು ಕೊಡ್ತಾರೆ. ಯಾವುದು ಆ ಕಾರಣ ಅಂತಂದ್ರೆ, ಅವಳು ಏನಾದರೂ ಒಂದು ವೇಳೆ ಬಡಿಸುವಾಗ ಅವಳ ಜೊತೆಗೆ ಜಗಳ ಆಡಿಬಿಟ್ಟರೆ, ಅವಳು ಓಡಿ ಹೋಗಿಬಿಟ್ಟರೆ, ನಮ್ಮನ್ನು ಬಿಟ್ಟು ಹೋಗಿಬಿಟ್ಟರೆ, ಇಂತಹ ಸುಂದರವಾದಂತಹ ರೂಪವುಳ್ಳಂತಹ ಸ್ತ್ರೀಯನ್ನು ನಾವು ಕಳೆದುಕೊಂಡು ಬಿಡುತ್ತೇವೆ. ಅದಕ್ಕೋಸ್ಕರವಾಗಿ ಆ ದೇಹದ ಮೇಲೆ ಅಭಿಮಾನದಿಂದ ಅವರು ಏನೂ ಕೂಡ ಮಾತನಾಡದಲೇ ಸುಮ್ಮನೆ ಕುಳಿತುಕೊಂಡಿದ್ದಾರೆ. ನೋಡಿ, ಇದೇ ಎಲ್ಲ ಕಥೆಗಳನ್ನು ನೋಡಿ, ಯಾವ ಕಥೆಗಳು ನಮ್ಮ ಜೀವನದಲ್ಲಿ ಯಾವ ಯಾವ ಪ್ರಸಂಗಗಳು ಬರ್ತದೆಯೋ ಆ ಎಲ್ಲ ಪ್ರಸಂಗಗಳು ಕೂಡ ಜೀವನದಲ್ಲಿ ಬರುವ ಪ್ರಸಂಗಗಳನ್ನು ಪುರಾಣಗಳಲ್ಲಿ ಹಿಂದೆಯೇ ಹೇಳಿ ಇಟ್ಟಿದ್ದಾರೆ. ಅದು ನಮಗೆ ತಿಳಿದಿಲ್ಲ. ಯಾಕೆ ಅಂದ್ರೆ ಪುರಾಣವನ್ನು ನಾವು ಓದಿಲ್ಲ, ತಿಳಿದಿಲ್ಲ. ಅದಕ್ಕೋಸ್ಕರವಾಗಿ ದೇಹಾಭಿಮಾನ ಎಷ್ಟು ನಮಗೆ ಭಗವಂತ ಮಾಡಿದ್ದಾನೆ, ಈ ಯಾವ ವೈಷ್ಣವಿ ಮಾಯೆಯಿಂದ ಮೋಹಿತನನ್ನಾಗಿ ಮಾಡಿದ್ದಾನೆ ಅನ್ನೋದಕ್ಕೆ ಒಂದು ಮಹಾಭಾರತದಲ್ಲಿ ಕಥೆಯನ್ನು ಹೇಳ್ತಾರೆ. ಏನು ಅಂದ್ರೆ, ಒಂದು ಗ್ರಾಮದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದಾನೆ. ಬಹಳ ಬಡತನದಲ್ಲಿ ಇದ್ದಾನೆ. ನಾನಾ ತರದ ಕಷ್ಟಗಳು ಇದೆ. ಆದ್ರೆ ನಿತ್ಯದಲ್ಲಿಯೂ ಕೂಡ ಧರ್ಮಕರ್ಮಗಳನ್ನು, ಎಂದಿಗೂ ಕೂಡ ಆ ಧರ್ಮಕರ್ಮಗಳಿಗೆ ಬಡತನ ಇಲ್ಲ. ಮಗನು ಒಬ್ಬನು ಇದ್ದಾನೆ. ಮಗನಿಗೂ ಕೂಡ ಧರ್ಮಕರ್ಮಗಳನ್ನು ಹೇಳಿಕೊಟ್ಟಿದ್ದಾನೆ. ಮಗನಿಗೆ ಕೊನೆ ಕಾಲ ತನಗೆ ಬಂದಿದೆ. ಮಗನನ್ನು ಕರೆದು ಹೇಳ್ತಾ ಇದ್ದಾನಂತೆ. ಮಗನಿಗೆ ತನ್ನ ಎಲ್ಲ ಜವಾಬ್ದಾರಿಯನ್ನು ಮಗನಿಗೆ ಒಪ್ಪಿಸಿದ್ದಾನೆ. ನೋಡಿ, ಅವನು ಮಾಡುವಂತಹ ಧರ್ಮಕರ್ಮದಿಂದ ಅವನಿಗೆ ಎಷ್ಟು ಜ್ಞಾನ ಇತ್ತು ಅಂದ್ರೆ, ಮುಂದಿನ ಜನ್ಮದಲ್ಲಿ ತಾನು ಏನಾಗಿ ಹೋಗ್ತೇನೆ ಅನ್ನುವುದು ಕೂಡ ಅವನಿಗೆ ಸ್ಮರಣೆ ಇತ್ತು. ಅದರಿಂದ ಮಗನನ್ನು ಕರೆದು ಹೇಳ್ತಾ ಇದ್ದಾನಂತೆ. ಮನೆಯ ಕಟ್ಟೆ ಹೊರಗೆ ಕೂಡಿಸಿಕೊಂಡು ಮಗನಿಗೆ ಹೇಳ್ತಾ ಇದ್ದಾನಂತೆ, ನಾನು ಒಂದು ನಿನಗೆ ಜವಾಬ್ದಾರಿಯನ್ನು ಕೊಡ್ತೇನೆ, ಅದನ್ನು ನೀನು ಪೂರ್ಣ ಮಾಡಬೇಕು. ಏನು? ಯಾಕೆಂದ್ರೆ ತಂದೆಯಾದವನ ಮಾತನ್ನು ನಡೆಸಿಕೊಡಬೇಕಾದದ್ದು ಮಗನಾದವನ ಕರ್ತವ್ಯ. ಹಾಗಾಗಿ ಮಗನು ಕೇಳಿದಾಗ ತಂದೆ ಹೇಳ್ತಾನಂತೆ, ಮನೆಯ ಮುಂದೆ ಹಂದಿಗಳು ಓಡಾಡ್ತಾ ಇರ್ತದೆ. ಆ ಹಂದಿಗಳನ್ನು ತೋರಿಸಿ ಕೇಳ್ತಾನೆ, ಇದು ಹೇಗೆ ಇದೆ? ಬಹಳ ಅಸಖ್ಯವಾಗಿ ಇದೆ, ನೋಡುವುದಕ್ಕೆ ಹೇಸಿಗೆ ಬರ್ತದೆ ಅಂತ ಹೇಳ್ತಾನೆ ಅವನು. ಹಾಗಾದ್ರೆ ಆ ತಂದೆ ಹೇಳ್ತಾನಂತೆ, ಮುಂದಿನ ಜನ್ಮವೂ ಕೂಡ ನನ್ನದು ಈ ಹಂದಿಯ ಜನ್ಮ ಇದೆ. ಹಾಗಾಗಿ ನೀನು ಏನು ಮಾಡಬೇಕು ಅಂದ್ರೆ, ನೋಡುವುದಕ್ಕೆ ಇಷ್ಟು ಹೇಸಿಗೆಯಿಂದ ಕೂಡಿದ್ದಾಗಿದೆ. ಮುಂದಿನ ಜನ್ಮದಲ್ಲಿ ನಾನು ಹಂದಿಯಾಗಿ ನಿನ್ನ ಮನೆಯ ಮುಂದೆನೆ ನಾನು ಬರ್ತೇನೆ. ಬಂದಾಗ ನನ್ನನ್ನು ನೀನು ಕೊಡಲಿ ತೆಗೆದುಕೊಂಡು ಹೊಡೆದು ಸಂಹಾರ ಮಾಡಿ ಆ ಜನ್ಮದಿಂದ ಮುಕ್ತಿಯನ್ನು ಕೊಡಬೇಕು ಅಂತ ಕೇಳ್ತಾನೆ. ತಂದೆಯ ಮಾತಿಗೆ ಮಗನು ಒಪ್ಪಿದ್ದಾನೆ. ಆಯ್ತು ಸರಿ, ನೀನು ನಿಮಗೆ ಕೊಟ್ಟಂತಹ ಮಾತನ್ನು ಉಳಿಸಿಕೊಳ್ತೇನೆ ಅಂತ ಮಾತನ್ನು ಕೊಟ್ಟಿದ್ದಾನೆ. ಕಾಲಾಂತರದಲ್ಲಿ ತಂದೆ ಮರಣ ಹೊಂದಿದ್ದಾರೆ. ಮರಣ ಹೊಂದಿದ ಮೇಲೆ ಮಗನು ಪಾಪ ದಿನ ಕಟ್ಟೆ ಮೇಲೆ ಕಾಯ್ತಾ ಕುಳಿತಿದ್ದಾನೆ. ಯಾವಾಗ ನನ್ನ ತಂದೆ ಹಂದಿಯ ರೂಪದಿಂದ ಬರ್ತಾನೆ ಅಂತ ಕಾಯ್ತಾ ಕುಳಿತಿದ್ದಾನೆ. ಆದ್ರೆ ತಂದೆಗೆ ಕೇಳಿರ್ತಾನೆ, ಇಷ್ಟು ಹಂದಿಗಳಲ್ಲಿ ನೀವೇ ಅಂತ ಹೇಗೆ ತಿಳಿದುಕೊಳ್ಳಬೇಕು? ನನ್ನ ಹಣೆಯ ಮೇಲೆ ಒಂದು ಬಿಳಿಯ ನಾಮದ ಚಿಹ್ನೆ ಇರ್ತದೆ, ಅದನ್ನೇ ನಾನು ಅಂತ ತಿಳಿದುಕೋ ಅಂತ ಹೇಳಿರ್ತಾನೆ. ಹಾಗಾಗಿ ಬರೋ ಹಂದಿಗಳನ್ನೆಲ್ಲ ಹಣೆ ನೋಡ್ತಾ ಇರ್ತಾನೆ. ಹಣೆಯ ಮೇಲೆ ಕಾಣಿಸೋದೇ ಇಲ್ಲ. ಒಂದು ಬಾರಿ ಒಂದು ಹಂದಿ ತನ್ನ ಪರಿವಾರ ಜೊತೆಗೆ, ಅರ್ಥಾತ್ ಹೆಂಡತಿ ಮಕ್ಕಳ ಸಮೂಹದಿಂದ ಕೂಡಿಕೊಂಡದ್ದಾಗಿ ಮನೆಯ ಮುಂದೆ ಗಟಾರಿನಲ್ಲಿ ಆಟವಾಡ್ತಾ ತಿಂತಾ ಅಲ್ಲಿಯೇ ಒದ್ದಾಡ್ತಾ ಇರ್ತದೆ. ಅದನ್ನು ಮಗ ನೋಡಿದ್ದಾನೆ, ಸಂತೋಷವಾಗಿದೆ. ತಂದೆಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವಂತಹ ಪ್ರಸಂಗ ಬಂದಿದೆ ಅಂತ ಹೇಳಿ ಒಳಗೆ ಓಡಿ ಹೋಗಿ ಕೊಡಲಿ ತೆಗೆದುಕೊಂಡು ಬರ್ತಾನೆ. ಬಂದು ಆ ಕೊಡಲಿಯನ್ನು ಎತ್ತಿ ಆ ಹಂದಿಗೆ ಹೊಡೆಯುವುದಕ್ಕೆ ಹೋದಾಗ ಆ ಹಂದಿ ಕೇಳ್ತಾ ಇದೆ ಅಂತೆ, ನಾನೇನು ನಿನಗೆ ದ್ರೋಹ ಮಾಡಿದ್ದೇನೆ? ನನ್ನನ್ನು ಯಾಕೆ ಕೊಲ್ತಾ ಇದ್ದೀಯಾ? ಯಾಕೆ ಅಂತಂದ್ರೆ ಅವನು ಹೇಳ್ತಾನೆ, ಹಿಂದಿನ ಜನ್ಮದಲ್ಲಿ ನೀವು ಹೇಳಿದ್ದೀರಿ, ಅದಕ್ಕೋಸ್ಕರವಾಗಿ ಹೇಳಿದ್ದೇನೆ ನಿಜ. ಆದ್ರೆ ನನ್ನನ್ನು ಕೊಲ್ಲುವುದು ನಿನಗೆ ಎಷ್ಟು ಧರ್ಮ ಇದೆ ಹೇಳು? ಯಾಕೆ ಅಂದ್ರೆ, ನೋಡು, ನಾನು ಎಷ್ಟು ಸುಖವಾಗಿ ನನ್ನ ಹೆಂಡತಿ ಮಕ್ಕಳ ಜೊತೆಗೆ ಆನಂದದಿಂದ ಇಲ್ಲಿ ಸಂಚಾರ ಮಾಡ್ತಾ ಇದ್ದೇನೆ. ಇಂತಹ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗುವುದಕ್ಕೆ ಯಾರಿಗೆ ತಾನೇ ಮನಸ್ಸು ಬರ್ತದೆ? ಹಾಗಾಗಿ ನನ್ನನ್ನು ಕೊಲ್ಲಬೇಡ ಅಂತ ಹೇಳ್ತಾರೆ. ನೋಡಿ, ನಾವು ಯಾವುದೇ ಜನ್ಮದಲ್ಲಿ ಹೋದರೂ ಕೂಡ ಆ ಜನ್ಮದಲ್ಲಿ ಇರುವಂತಹ ದೇಹದ ಮೇಲೆ ಅಭಿಮಾನ ಭಗವಂತ ಹಾಕಿಯೇ ಇಟ್ಟಿರ್ತಾನೆ. ಹಾಗಾಗಿ ಅಭಿಮಾನ ಅನ್ನುವುದು ಹೋಗುವುದು ಬಹಳ ದುರ್ಲಭವಾದದ್ದು ಅಂತ ಹೇಳಿ ತಿಳಿಸ್ತಾನೆ. ಆ ಅಭಿಮಾನ ಹೋಗಬೇಕಾದ್ರೆ ಭಗವಂತನ ಕಡೆಗೆ ಮನಸ್ಸನ್ನು ಒಲಿಸಬೇಕು. ಆ ನಂತರದಲ್ಲಿಯೇ ಆ ಜನ್ಮದಲ್ಲಿ ಬಂದಂತಹ ದೇಹಾಭಿಮಾನ ಹೋಗ್ತದೆ. ಹಾಗಾಗಿ ಇವರು ಕೂಡ ಆ ದೇಹದ ಮೇಲೆ ಅಭಿಮಾನವನ್ನು ಮಾಡಿದ್ದಾರೆ. ಅವಳು ಏನೇ ಮಾಡಿದರೂ ಕೂಡ ಇವಳು ಏನೂ ಕೂಡ ಕೇಳದಲೇನೆ ಸುಮ್ಮನೆ ಕುಳಿತುಕೊಂಡವರಾಗಿದ್ದಾರೆ. ಅವಳು ಹೇಳಿದ್ದಾಳೆ ಯಾವ ರೀತಿಯಾಗಿ ಕರ್ಮವನ್ನು ಮಾಡಬೇಕು ಅಂತ ಹೇಳಿದಾಗ ಅದೇ ರೀತಿಯಾಗಿ ಕರ್ಮವನ್ನು ಮಾಡುವುದಕ್ಕೆ ದೈತ್ಯರೆಲ್ಲರೂ ಕೂಡ ಸಿದ್ಧರಾಗಿದ್ದಾರೆ. ಅಥೋ ಪೋಷಕೃತ ಸ್ನಾನ ಹುತ್ವಾಚ ಹವಿಷಾನಲಂ. ನಂತರದಲ್ಲಿ ಎಲ್ಲರೂ ಕೂಡ ಎದ್ದು ಹೋಗಿ ಸ್ನಾನವನ್ನು ಮಾಡಿಕೊಂಡು ಬಂದಿದ್ದಾರೆ. ದತ್ವಾ ಗೋ ವಿಪ್ರಭೂತೇಭ್ಯ ಕೃತಸ್ವಜ್ಞಾಂಯನಾದ್ವಿಜಯಿ. ಅಲ್ಲಿ ಇರ್ತಕ್ಕಂತಹ ಬ್ರಾಹ್ಮಣರಿಗೆ ಎಲ್ಲರಿಗೂ ಕೂಡ ಗೋದಾನಾದಿ ಕರ್ಮಗಳನ್ನು ಮಾಡಿದ್ದಾರೆ, ಹವನಾದಿ ಕರ್ಮಗಳನ್ನು ಮಾಡಿದ್ದಾರೆ. ನಂತರದಲ್ಲಿ ಬಂದಿದ್ದಾರೆ. ಕುಶೇಶು ಪ್ರಾವಿಶನ್ ಸರ್ವೇ ಪ್ರಾಗಗ್ರೇ ಸ್ವವಿಭೂಷಿತಾ. ಪೂರ್ವಕ್ಕೆ ದರ್ಬೆಗಳನ್ನು ಹಾಸಿಕೊಂಡವರಾಗಿ ದರ್ಭಾಸನದಲ್ಲಿ ಎಲ್ಲರೂ ಕೂಡ ಕುಳಿತುಕೊಂಡಿದ್ದಾರೆ. ಲಕ್ಷ್ಮೀ ದೇವಿ ಬಂದಿದ್ದಾಳೆ, ಅರ್ಥಾತ್ ಮೋಹಿನಿ ಭಗವಂತ ರೂಪದಿಂದ ಭಗವಂತ ಬಂದಿದ್ದಾನೆ.
ಬಂದು ಅವರಿಗೆ ಅಮೃತವನ್ನು ಬಡಿಸಬೇಕೋ ಬೇಡವೋ ಅಂತ ವಿಚಾರ ಮಾಡಿದ್ದಾನೆ. ಯಾಕೆ ಅವರಿಗೆ ಕೊಡಲಿಲ್ಲ ಅಂತಂದ್ರೆ ಅಸುರಾಣಾಂ ಸುಧಾಪಾನಂ ಸರ್ಪಾಣಾಂ ಇವ ದುರ್ನಯಂ. ಸರ್ಪ ಹೇಗೆ ಇದೆ ಅಂದ್ರೆ ವಿಷದಿಂದ, ಸ್ವಾಭಾವಿಕವಾಗಿ ವಿಷದಿಂದ ಕೂಡಿರ್ತಕ್ಕಂತಹ ಸರ್ಪಕ್ಕೆ ಅಮೃತವನ್ನು ಹಾಕುವುದು ವ್ಯರ್ಥವಾದಂತೆ. ಆ ಯಾವ ಸರ್ಪಕ್ಕೆ ಹಾಲನ್ನು ಹಾಕಿದರೂ ಕೂಡ ಅದು ಕೊನೆಗೆ ವಿಷವನ್ನೇ ಕಕ್ತದೆ. ಹಾಗೆ ಸ್ವಾಭಾವಿಕವಾಗಿ ದೈತ್ಯರಾದಂತಹ ಇವರಿಗೆ ಅಮೃತಪಾನ ಮಾಡಿಸುವುದು ಬಹಳ ವ್ಯರ್ಥವಾದ ಕಾರ್ಯ ಅಂತ ತಿಳಿಸ್ತಾನೆ. ಜೊತೆಗೆ ನಮಗೆ ಸುಭಾಷಿತಕ್ಕೆ ನೋಡಿ, ಪ್ರತಿಯೊಂದರಲ್ಲಿಯೂ ಕೂಡ ಕಥೆಗಳನ್ನು ಹೇಳುವಾಗ ಸುಭಾಷಿತಕಾರ ಹೇಳೇ ಇರ್ತಾನೆ, ಸರ್ಪ ಮತ್ತು ದುರ್ಜನರ ಮಧ್ಯದಲ್ಲಿ ಯಾರು ಶ್ರೇಷ್ಠರು, ಯಾರು ಒಳ್ಳೆಯವರು? ಸ್ವಾಭಾವಿಕವಾಗಿ ಇಬ್ಬರು ಕೆಟ್ಟವರೇ, ಆದ್ರೆ ಅವರಿಬ್ಬರಲ್ಲಿ ಯಾರು ಉತ್ತಮರು ಅಂತ ಕೇಳಿದರೆ ಅದಕ್ಕೆ ಆ ಯಾವ ಸುಭಾಷಿತಕಾರ ಹೇಳ್ತಾನೆ, ಸರ್ಪವೇ ಶ್ರೇಷ್ಠ ಅಂತ ಹೇಳ್ತಾನೆ. ಯಾಕೆ ಅಂತಂದ್ರೆ ಸರ್ಪ ದುರ್ಜನಯೋರ್ ಮಧ್ಯೆ ವರಂ ಸರ್ಪೋ ನ ದುರ್ಜನ, ಸರ್ಪೋ ದಶತಿ ಕಾಲೇನ ದುರ್ಜನಸ್ತು ಪದೇ ಪದೇ. ಸರ್ಪ ಯಾಕೆ ಶ್ರೇಷ್ಠ ಅಂದ್ರೆ ಸರ್ಪಕ್ಕೆ ನಾವು ಏನಾದರೂ ಮಾಡಿದರೆ ಮಾತ್ರ ಅದು ನಮಗೆ ಕಡಿತದೆ, ನಮಗೆ ತಿರುಗಿ ಬೀಳ್ತದೆ. ಆದರೆ ದುರ್ಜನನಾದವನು ಹೇಗೆ ಇದ್ದಾನೆ ಅಂದ್ರೆ ನಾವು ಏನು ಮಾಡ್ಲಿ ಬಿಡ್ಲಿ ನಮ್ಮನ್ನು ನೋಡಿದರೆ ವಿಷಕಾರ್ತಾ ಇರ್ತಾನೆ, ಅರ್ಥಾತ್ ನಮಗೆ ನಾನಾ ತರದ ದುಃಖಗಳನ್ನು ಕೊಡ್ತಾನೆ. ಹಾಗಾಗಿ ಸರ್ಪ ಮತ್ತು ದುರ್ಜನರ ಮಧ್ಯದಲ್ಲಿ ಸರ್ಪವೇ ಶ್ರೇಷ್ಠ ಅಂತ ಹೇಳಿ ಸುಭಾಷಿತಕಾರ ಹೇಳ್ತಾನೆ. ಹಾಗಾಗಿ ಇವರಿಗೆ ಕೊಡುವುದು ಬೇಡ ಅಂತ ವಿಚಾರ ಮಾಡಿ ಅವರಿಬ್ಬರಿಗೂ ಅರ್ಥಾತ್ ದೇವತೆಗಳಿಗೆ ಮತ್ತು ದೈತ್ಯರಿಗೆ ಪ್ರತ್ಯೇಕವಾದ ಪಂಕ್ತಿಗಳನ್ನು ಮಾಡ್ತಾ ಇದ್ದಾನೆ. ಪ್ರತ್ಯೇಕವಾಗಿ ಪಂಕ್ತಿಗಳನ್ನು ಮಾಡಿ ದೇವತೆಗಳಿಗೆ ಮೊದಲು ಬಡಿಸುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಮಧ್ಯದಲ್ಲಿ ಬಂದು ದೈತ್ಯರ ಹತ್ತಿರ ಬಂದು ಪ್ರೀತಿಯಿಂದ ನಟನೆಯನ್ನು ಮಾಡ್ತಾ ಇದ್ದಾನೆ. ಮಧುರವಾದಂತಹ ಮಾತುಗಳಿಂದಲೇನೆ ಅವರಿಗೆ ಸಂತೋಷವನ್ನು ಪಡಿಸಿ ಮತ್ತೆ ಓಡಿ ಹೋಗ್ತಾ ಇದ್ದಾನೆ ಭಗವಂತ. ಹೀಗೆ ದೈತ್ಯರಿಗೆ ಬಡಿಸುವುದರಲ್ಲೇ ಬಿಟ್ಟು ದೇವತೆಗಳಿಗೆ ಬಡಿಸ್ತಾ ಹೋಗ್ತಾ ಇದ್ದಾನೆ. ಈ ವಿಚಾರ ರಾಹುಗೆ ಗೊತ್ತಾಗಿದೆ. ರಾಹು ದೇವತೆಗಳ ರೂಪವನ್ನು ತೆಗೆದುಕೊಂಡು ಬಂದು ದೇವತೆಗಳ ಮಧ್ಯದಲ್ಲಿ ಕುಳಿತುಕೊಂಡಿದ್ದಾನೆ. ಇದನ್ನು ಸೂರ್ಯ ಚಂದ್ರರು ನೋಡ್ತಾ ಇದ್ದಾರೆ. ಅವನು ಅಮೃತಪಾನ ಮಾಡಿದ್ದಾನೆ ಅಂತ ಗೊತ್ತಾದ ಕೂಡಲೇನೆ ಭಗವಂತನಿಗೆ ಅರ್ಥಾತ್ ಮೋಹಿನಿಗೆ ಹೇಳಿದ್ದಾರೆ, ಇವನು ಅಮೃತಪಾನವನ್ನು ಮಾಡಿದ್ದಾನೆ ಅಂತ ಹೇಳಿದಾಗ ತಕ್ಷಣದಲ್ಲಿಯೇ ಭಗವಂತ ತನ್ನ ಚಕ್ರವನ್ನು ತೆಗೆದುಕೊಂಡು ಅವನ ಶಿರಸ್ಸನ್ನು ಕಡಿದು ಹಾಕಿದ್ದಾನೆ. ಕಡಿದು ಹಾಕಿದಾಗ ಕೆಳಗಿನ ಮುಂಡ ಭಾಗ ಏನು ಇದೆ ಅದು ಶುದ್ಧೋದ ಎನ್ನುವಂತಹ ಸಮುದ್ರದಲ್ಲಿ ಆ ಯಾವ ಸ್ಪರ್ಶ ಮಾಡಿದ್ದಕ್ಕೆ ಸುಧಾ ಸ್ಪರ್ಶವನ್ನು ಮಾಡಿದ್ದಕ್ಕೋಸ್ಕರವಾಗಿ ನಾಶವಾಗದಲೇನೆ ಇಂದಿಗೂ ಕೂಡ ಆ ದೇಹ ಅಲ್ಲಿಯೇ ಹಾಗೆ ಇದೆ. ನಂತರದಲ್ಲಿ ಆ ಶಿರಸ್ಸಿನ ಒಳಗೆ ಕೇತು ಮೊದಲಾದಂತ ದೇವತೆಗಳು ಆ ಶಿರಸ್ಸಿನ ಒಳಗೆ ಪ್ರವೇಶ ಮಾಡಿದ್ದಾನೆ. ಜೊತೆಗೆ ಒಳಗೆ ಇರ್ತಕ್ಕಂತಹ ರಾಹು ಸತ್ತಿದ್ದಾನೆ. ಮತ್ತೆ ಅಮೃತ ಕುಡಿದಕ್ಕೋಸ್ಕರವಾಗಿ ಬದುಕಿ ಬಂದು ಆ ಶಿರದ ಒಳಗೆ ಇದ್ದಾನೆ. ಅದನ್ನು ನೋಡಿದಂತಹ ಭಗವಂತ ರಾಹು ಕೇತು ಅನ್ನುವ ರೀತಿಯಲ್ಲಿ 2 ಗ್ರಹಗಳನ್ನಾಗಿ ಮಾಡಿದ್ದಾನೆ. ಇತ್ತ ಯಾರು ಹೇಳಿದ್ದು ಅಂತ ಅವರಿಗೆ ಗೊತ್ತಾಗಿದೆ, ಸೂರ್ಯಚಂದ್ರರು ಹೇಳಿದ್ದಾರೆ ಅಂತ ಗೊತ್ತಾದದ್ದಕ್ಕೋಸ್ಕರವಾಗಿ ಅವರ ಮೇಲೆ ಹಗೆಯನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಗ್ರಹಣ ಕಾಲದ ರೂಪದಿಂದ ಅವರಿಗೆ ಬಂದು ಪೀಡೆಯನ್ನು ಕೊಡ್ತಾ ಇದ್ದಾನೆ. ಹೀಗೆ ಭಗವಂತ ನಾನಾ ತರದ ಕರ್ಮಗಳನ್ನು ಮಾಡಿದ್ದಾನೆ. ನಂತರದಲ್ಲಿ ಕೊನೆಯದಾಗಿ ಅಮೃತವನ್ನು ಎಲ್ಲರೂ ಕೂಡ ದೇವತೆಗಳು ಪಾನ ಮಾಡಿದ್ದಾರೆ. ಪಾನ ಕರ್ಮಗಳು ಮುಗಿದ ಮೇಲೆ ನಿಜವಾದ ರೂಪವನ್ನು ತೋರಿಸ್ತಾ ಇದ್ದಾನೆ ಭಗವಂತ. ತನ್ನ ನಿಜವಾದ ರೂಪವನ್ನು ತೋರಿಸಿದಾಗ ದೈತ್ಯರಿಗೆ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ, ಇವನು ನಮಗೆ ಮೋಹಿತನನ್ನಾಗಿ ಮಾಡಿದ್ದಾನೆ, ಅರ್ಥಾತ್ ಮೋಸವನ್ನು ಮಾಡಿದ್ದಾನೆ ಅಂತ ತಿಳಿದು ಕೋಪಗೊಳ್ತಾ ಇದ್ದಾರೆ. ಏನು ಪ್ರಯೋಜನ? ಕೋಪ ಮಾಡಿಕೊಂಡರೆ ಆಗಬೇಕಾದ ಕಾರ್ಯ ಭಗವಂತ ಎಲ್ಲ ಮಾಡಿ ಮುಗಿಸಿ ಬಿಟ್ಟಿದ್ದಾನೆ. ದೇವತೆಗಳಿಗೆ ಅಮೃತವನ್ನು ಕೊಟ್ಟಿದ್ದಾನೆ, ದೈತ್ಯರಿಗೆ ಏನೂ ಕೂಡ ಕೊಡದೆ ಹಾಗೆ ಬಿಟ್ಟಿದ್ದಾನೆ. ಯಾಕೆ ಅಂದ್ರೆ ನೋಡಿ, ಅದಕ್ಕೂ ಕೂಡ ಕಾರಣಗಳು ಇದೆ. ದೇಹಾತ್ಮಜಾದಿಷು ಚ ಸುಕರ್ಮ ಮನೋವಚೋಭಿಹಿ ದೇವಾತ್ಮಜಾದಿಷು ನೃಪಸ್ತದ ಸದಸುತ್ಪರಸ್ತಾ ತೈರೇವ ಸದ್ಭವತಿ ಯತ್ ಕ್ರಿಯತೆ ಚ ತಸ್ಮಿನ್ ಸರ್ವಸ್ಯ ತದ್ಭವತಿ ಮೂಲ ನಿಷೇಚನಂ ಚ. ಈ ದೇವತೆಗಳೆಲ್ಲರೂ ಕೂಡ ನಿಷ್ಕಾಮವಾದಂತಹ ಕರ್ಮವನ್ನು ಭಗವಂತ ಹೇಳಿದ ರೀತಿಯಲ್ಲಿ ಕರ್ಮವನ್ನು ಮಾಡಿದ್ದಾರೆ. ಆದರೆ ದೈತ್ಯರೆಲ್ಲರೂ ಕೂಡ ಸ್ವಾರ್ಥಿಗಳಾಗಿ ಭಗವಂತನಿಗೆ ದ್ರೋಹವನ್ನು ಮಾಡಿ ಕರ್ಮಗಳನ್ನು ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಅವರೆಲ್ಲ ಸಂಪತ್ತುಗಳನ್ನು ಕೂಡ ಅರ್ಥಾತ್ ಅಮೃತವೆಂಬ ದೊಡ್ಡದಾದ ಸಂಪತ್ತನ್ನು ಕಳೆದುಕೊಂಡಿದ್ದಾರೆ. ಇತ್ತ ಭಗವಂತ ಗರುಡಾರೂಢನಾಗಿ ಹೊರಟು ಹೋಗಿದ್ದಾನೆ. ನಂತರದಲ್ಲಿ ಗೊತ್ತಾಗಿದೆ ದೈತ್ಯರೆಲ್ಲರೂ ಕೂಡ ಆ ಸಮುದ್ರ ಮತನ ಮಾಡಿದಂತಹ ಸ್ಥಳದಲ್ಲಿ ಕ್ಷೀರಸಾಗರದ ದಂಡಿಯ ಮೇಲೇನೆ ಜಗಳವಾಡುವುದಕ್ಕೆ ಅರ್ಥಾತ್ ಯುದ್ಧವನ್ನು ಮಾಡುವುದಕ್ಕೋಸ್ಕರವಾಗಿ ಬಂದಿದ್ದಾರೆ. ಎಲ್ಲರೂ ಕೂಡ ನಾನಾ ತರಹದ ರೀತಿಯಲ್ಲಿ ಆಯುಧಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಕೆಲವರು ತಮ್ಮ ತಮ್ಮ ವಾಹನಗಳನ್ನು ಏರಿಕೊಂಡು ಬಂದಿದ್ದಾರೆ. ಕೋಪದಿಂದ ಕೂಡಿರ್ತಕ್ಕಂತಹ ದೈತ್ಯರನ್ನು ನೋಡಿ ದೇವತೆಗಳು ಕೂಡ ಯುದ್ಧ ಮಾಡಬೇಕು ಅಂತ ಹೇಳಿ ಯುದ್ಧವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾರಂತೆ. ಯಾರ್ಯಾರು ಹೇಗೆ ಯುದ್ಧ ಮಾಡಿದ್ದಾರೆ ಅಂದ್ರೆ ಪರಸ್ಪರವಾಗಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಪರಸ್ಪರ ಅಂದ್ರೆ ಹೇಗೆ ಅಂತಂದ್ರೆ ರತಿನೋ ರತಿಬಿಸ್ತತ್ರ ಪತಿಬಿಹಿ ಸಹ ಪತ್ತಯ. ಕುದುರೆ ಮೇಲೆ ಕುಳಿತವರು ಇನ್ನೊಬ್ಬರು ಕುದುರೆಯ ಮೇಲೆ ಕುಳಿತವರ ಜೊತೆಗೆ, ಆನೆಯ ಮೇಲೆ ಕುಳಿತವರು ಆನೆಯ ಮೇಲೆ ಕುಳಿತವರ ಜೊತೆಗೆ, ಬರಿಗಾಲಿನಲ್ಲಿ ನಡೆದಾಡುವಂತಹ ಸೈನಿಕರು ಬರಿಗಾಲಿನ ಜೊತೆಗೆ ಇರತಕ್ಕಂತಹ ಸೈನಿಕರ ಜೊತೆಗೆ, ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ತಾವು ಯುದ್ಧವನ್ನು ಮಾಡ್ತಾ ಇದ್ದಾರೆ. ನಂತರದಲ್ಲಿ
ಬಲಿ ವಿಚಾರ ಮಾಡ್ತಾ ಇದ್ದಾನಂತೆ. ಮಯನಿಂದ ನಿರ್ಮಿತವಾಗಿರ್ತಕ್ಕಂತಹ ಶ್ರೇಷ್ಠವಾದ, ಬಹಳ ಅದ್ಭುತವಾದ, ವಿಚಿತ್ರವಾಗಿರ್ತಕ್ಕಂತಹ ಎಲ್ಲ ತರಹದ ಆಯುಧಗಳಿಂದ ಕೂಡಿರ್ತಕ್ಕಂತಹ ವಿಮಾನವನ್ನು ಏರಿ ಅದರಲ್ಲಿ ಸಂಚಾರ ಮಾಡ್ತಾ ತಾನು ಇಂದ್ರನ ಜೊತೆಗೆ ಯುದ್ಧವನ್ನು ಮಾಡುವುದಕ್ಕೆ ಬಂದಿದ್ದಾನೆ. ಅದರ ಜೊತೆಗೆ ಆ ಬಲಿಯ ಜೊತೆಗೆ ಯುದ್ಧಕ್ಕೆ ಸಹಾಯಕ್ಕೋಸ್ಕರವಾಗಿ ದೈತ್ಯರೆಲ್ಲರೂ ಕೂಡ ಅವನ ಸುತ್ತಲೂ, ವಿಮಾನದ ಸುತ್ತಲೂ ತಾವು ಕೂಡ ವಿಮಾನವನ್ನು ತೆಗೆದುಕೊಂಡು ಬಂದಿದ್ದಾರೆ. ಯಾರ್ಯಾರು ಬಂದಿದ್ದಾರೆ ನೋಡಿ, ಅವರ ಸೈನ್ಯ ಎಷ್ಟು ಇದೆ ನೋಡಿ. ತಸ್ಯಾಸನ್ ಸರ್ವತೋ ಯಾನೈಹಿ ಪೃತನ ಪತಯೋಸುರಾಹ ನಮುಚಿಹಿ ಶಂಬರೋ ಬಾಣಃ ವಿಪ್ರಚಿತ್ತಿ ಅಯೋಮುಖಃ. ಒಬ್ಬರಲ್ಲ ಇಬ್ಬರಲ್ಲ, ಯಾರ್ಯಾರು ಬಂದಿದ್ದಾರೆ ಅಂದ್ರೆ ನಮುಚಿ, ಶಂಬರ, ಬಾಣ, ವಿಪ್ರಚಿತ್ತಿ, ಅಯೋಮುಖ, ದ್ವಿಮೂರ್ಧ, ಕಾಲನಾಭ, ಪ್ರಹೇತಿ, ಹೇಲ, ಇಲ್ವಲ, ಶಕುನಿ, ಭೂತ ಸಂತಾಪನ, ವಜ್ರದಂಶ್ರ, ಹಯಗ್ರೀವ, ಶಂಕುಶಿಕ, ಕಪಿಲ, ಮೇಘದುಂದುಬಿ ಅಂತ ಹೇಳಿ ಅನೇಕ ದೈತ್ಯರೆಲ್ಲರೂ ಕೂಡ ಯುದ್ಧಕ್ಕೋಸ್ಕರವಾಗಿ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಬಂದದ್ದು ಯಾಕೆ ಅಂದ್ರೆ ಒಂದೇ ಒಂದು ಮುಖ್ಯ ಕಾರಣ. ಯಾವುದು ಅಂತಂದ್ರೆ ಅಲಬ್ಧ ಭಾಗ ಸೋಮಸ್ಯ, ಆ ಅಮೃತ ಏನು ಇದೆ ತಮಗೆ ಭಾಗ ಕೊಟ್ಟಿಲ್ಲ ಅನ್ನುವುದಕ್ಕೋಸ್ಕರವಾಗಿ ಕೋಪದಿಂದ ಕೂಡಿದವರಾಗಿ ಅವರೆಲ್ಲರೂ ಕೂಡ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಅವರ ಮಧ್ಯದಲ್ಲಿ ಭಯಂಕರವಾದ ಯುದ್ಧಗಳು ನಡೀತಾ ಇದೆ. ಕೊನೆಗೆ ಬಲಿಯ ಬಗ್ಗೆ ಹೇಳ್ತಾರೆ. ಬಲಿ ಇವರೆಲ್ಲರನ್ನು ಸೋಲಿಸುವುದಕ್ಕೋಸ್ಕರವಾಗಿ ವಾಮ ಮಾರ್ಗದಿಂದ ಯುದ್ಧವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ದೇವತೆಗಳ ಮೇಲೆ ಬೆಟ್ಟವನ್ನು ನಿರ್ಮಾಣ ಮಾಡಿ ಬೆಟ್ಟದಿಂದ ಉರಿತಾ ಇರುವಂತಹ ಗಿಡ ಮರಗಳನ್ನು, ನಾನಾ ತರದ ಬೆಂಕಿಯ ಉಂಡೆಗಳನ್ನು ಆ ದೇವತೆಗಳ ಮೇಲೆ ಹಾಕಿದಾಗ ದೇವತೆಗಳೆಲ್ಲರೂ ಕೂಡ ಸುಡುವುದಕ್ಕೆ ಪ್ರಾರಂಭವಾಗಿದ್ದಾರೆ. ಜೋರಾಗಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಮತ್ತೆ ಭಗವಂತ ಬರ್ತಾ ಇದ್ದಾನಂತೆ. ದ್ಯಾತಃ ಪ್ರಾದುರಭೂತ್ ತತ್ರ ಭಗವಾನ್ ವಿಶ್ವಭಾವನಃ. ಮತ್ತೆ ದೇವತೆಗಳ ಮೇಲೆ ಅನುಗ್ರಹವನ್ನು ಮಾಡುವುದಕ್ಕೋಸ್ಕರವಾಗಿ ಭಗವಂತ ಅಲ್ಲಿ ಆವಿರ್ಭೂತನಾಗಿ ಬರ್ತಾ ಇದ್ದಾನೆ. ನೋಡಿ, ಒಂದು ಬಾರಿ ಭಗವಂತನ ನಾಮದ ಸ್ಮರಣೆಯನ್ನು ಮಾಡಿದ್ದಕ್ಕೋಸ್ಕರವಾಗಿ ಆ ಭಗವದ್ ಭಕ್ತರನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಭಗವಂತ ಅಲ್ಲಿ ಬರ್ತಾ ಇದ್ದಾನೆ. ನೋಡಿ, ಭಗವಂತನ ನಾಮ ಮಾತ್ರವಲ್ಲ, ಭಗವಂತನ ಚಿಹ್ನೆಗಳನ್ನು ಧಾರಣ ಮಾಡಿದರೂ ಸಾಕು, ಅಂತಹ ಚಿಹ್ನೆಗಳನ್ನು ನೋಡಿದರೂ ಕೂಡ ಯಮದೂತರು ಕೂಡ, ಯಮದೇವರು ಕೂಡ ಉಡಿ ಹೋಗ್ತಾರೆ ಅಂತ ಹೇಳ್ತಾರೆ. ಹೇಗೆ ನೋಡಿ, ದಾಸರು ಅದನ್ನು ಹೇಳ್ತಾರೆ ನೋಡಿ. ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಗಿರೋ ಬರದಿಯ ಮನ ಭಟರು ನೋಡಿ ಅಡಗಿ ಪೋಪರೋ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಹಾಗಾಗಿ ದೇವತೆಗಳು ಎಲ್ಲರೂ ಕೂಡ ಭಗವಂತನ ಸ್ಮರಣೆಯನ್ನು ಮಾಡಿದ್ದಾರೆ. ತಕ್ಷಣದಲ್ಲಿ ಭಗವಂತ ಬಂದಿದ್ದಾನೆ. ಕಾಲನೇಮಿ ಮೊದಲಾದಂತಹ ದೈತ್ಯರನ್ನು ಎಲ್ಲರನ್ನೂ ಕೂಡ ಸಂಹಾರ ಮಾಡಿದ್ದಾನೆ. ಅದರ ಜೊತೆಗೆ ಮಾಲಿ, ಸುಮಾಲಿ, ಮಾಲ್ಯವಂತ ಅಂತ ಹೇಳಿ ಅನೇಕ ದೈತ್ಯರನ್ನು ಕೂಡ ಭಗವಂತ ತನ್ನ ಚಕ್ರಗಳಿಂದ ನಾಶ ಮಾಡಿಬಿಟ್ಟಿದ್ದಾನೆ. ಎಲ್ಲರ ಶಿರಸ್ಸುಗಳನ್ನು ಕೂಡ ಕತ್ತರಿಸಿ ಹಾಕಿದ್ದಾನೆ. ಹೀಗೆ ಭಗವಂತ ದೇವತೆಗಳ ಮೇಲೆ ಅನುಗ್ರಹವನ್ನು ಮಾಡುವುದಕ್ಕೋಸ್ಕರವಾಗಿ, ಸಮುದ್ರ ಮಥನವನ್ನು ಮಾಡುವುದಕ್ಕೋಸ್ಕರವಾಗಿ ನಾನಾ ತರದ ರೀತಿಯಲ್ಲಿ ಅವತಾರವನ್ನು ಮಾಡಿದ್ದಾನೆ ಅಂತ ಹೇಳಿ ಆ ಭಗವಂತನ ಅವತಾರಗಳನ್ನು ತಿಳಿಸ್ತಾರೆ. ಇದರ ಜೊತೆಗೆ ಮತ್ತೆ ಮುಂದಿನ ಕಥೆಗಳನ್ನು ಕೂಡ ಶುಕಾಚಾರ್ಯರು ಹೇಳ್ತಾರೆ. ಮುಂದೆ ಮನುರ್ ವಿವಸ್ವತ ಪುತ್ರ ಶ್ರಾದ್ದದೇವ ಇತಿಶ್ರುತಃ ಸಪ್ತಮೋ ವರ್ತಮಾನೋ ತದಪತ್ಯಾನಿ ಮೇ ಶೃಣು. ಯಾವ ಶುಕಾಚಾರ್ಯರು ಪರೀಕ್ಷಿತ ರಾಜರಿಗೆ ಹೇಳ್ತಾ ಇದ್ದಾರಂತೆ, ಮುಂದೆ ಸೂರ್ಯನ ಪುತ್ರನಾಗಿರ್ತಕ್ಕಂತಹ ವೈವಸ್ವತ ಮನುವೆ ಮುಂದೆ ಶ್ರಾದ್ದದೇವ ಎಂಬ ಹೆಸರಿನಿಂದ 7ನೇ ಮನ್ವಂತರವನ್ನು ತಾನು ರಾಜ್ಯಭಾರವನ್ನು ಮಾಡುವುದಕ್ಕೋಸ್ಕರವಾಗಿ ಬರ್ತಾ ಇದ್ದಾನೆ. 7ನೇ ಮನ್ವಂತರಗಳಲ್ಲಿ ಅವನು ಹೇಗೆ ಕಾರ್ಯವನ್ನು ಮಾಡ್ತಾನೆ ಅವುಗಳನ್ನು ಕೂಡ ತಿಳಿಸ್ತಾನೆ. ಅವನಿಗೆ ಮಕ್ಕಳು ಇದ್ದಾರೆ. ಎಷ್ಟು ಜನ ಮಕ್ಕಳಿದ್ದಾರೆ ಅಂದ್ರೆ 10 ಜನ ಮಕ್ಕಳು ಇದ್ದಾರೆ. ಇಕ್ಷ್ವಾಕು, ನಭ, ದೃಷ್ಟ, ಶರ್ಯಾತಿ, ನರಿಷ್ಯಂತ, ನಾಭಾಗ ಅಂತ ಹೇಳಿ 10 ಜನ ಮಕ್ಕಳು ಕೂಡ ಅವನಿಗೆ ಇದ್ದಾರೆ. ಅವನು ರಾಜ್ಯಭಾರ ಮಾಡುವಂತಹ ಕಾಲದಲ್ಲಿ ದೇವತೆಗಳು ಯಾರಿದ್ದರು ಅಂದ್ರೆ ಆದಿತ್ಯರು, ವಸುಗಳು, ರುದ್ರರೇ ಮೊದಲಾದಂತಹ ದೇವತೆಗಳು ಇದ್ದಾರೆ. ಇನ್ನು ಸಪ್ತರ್ಷಿಗಳು ಯಾರು ಅಂದ್ರೆ ಕಶ್ಯಪ, ಅತ್ರಿ, ವಶಿಷ್ಠ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ಭರದ್ವಾಜನೆ ಮೊದಲಾದಂತಹ ಸಪ್ತರ್ಷಿಗಳು ಇದ್ದಾರೆ. ಅದರ ಜೊತೆಗೆ ಭಗವಂತನು ಕೂಡ ಅವತಾರವನ್ನು ಕಶ್ಯಪನಲ್ಲಿ ಅದಿತಿ ದೇವಿಯಲ್ಲಿ ವಾಮನನಾಗಿ ಅವತಾರವನ್ನು ಮಾಡಿದ್ದಾನೆ. ಅದೇ ಅವತಾರದಲ್ಲಿಯೇನೆ ಅವನು ತ್ರಿವಿಕ್ರಮನಾಗಿ ಅವತಾರ ಮಾಡಿದ್ದಾನೆ. ಅಲ್ಲಿ ಮಾಡಿದಂತಹ ಕಾರ್ಯ ಯಾವುದು ಅಂದ್ರೆ ಬಲಿ ಚಕ್ರವರ್ತಿ ಏನು ದೇವತೆಗಳ ಸಂಪತ್ತನ್ನು ಕಸಿದುಕೊಂಡಿದ್ದಾನೋ ಆ ಸಂಪತ್ತನ್ನು ಅವನಿಂದ ಕಿತ್ತಿಕೊಂಡು ತನ್ನ ದೇವತೆಗಳಾದ ಪಕ್ಷವಾಗಿರ್ತಕ್ಕಂಥ ಇಂದ್ರಾದಿ ದೇವತೆಗಳಿಗೆ ಕೊಡ್ತಾ ಇದ್ದಾನೆ ಅಂತ ಹೇಳಿ 7 ಮನ್ವಂತರಗಳ ಬಗ್ಗೆ ತಿಳಿಸ್ತಾನೆ. ಇನ್ನು ಮುಂದೆ ಬರುವಂತಹ 7 ಮನ್ವಂತರ, ಒಟ್ಟಾರೆ 14 ಮನ್ವಂತರಗಳು. ಮುಂದೆ ಬರುವಂತಹ ಏನು 7 ಮನ್ವಂತರಗಳು ಇದೆ ಆ ಮನ್ವಂತರಗಳ ಬಗ್ಗೆ ಹೇಳ್ತಾರೆ ನೋಡಿ. ಇಲ್ಲಿಯೂ ಕೂಡ ಏನು ಹೇಳ್ತಾರೆ ಶುಕಾಚಾರ್ಯರು ಅಂದ್ರೆ ಸಂಕ್ಷೇಪತಃ ಮಯೋಕ್ತಾನಿ. ಇಷ್ಟೆಲ್ಲ ಹೇಳಿದ್ದೇನಿದೆ ಇದು ವಿಸ್ತಾರವಾಗಿ ಹೇಳಿದ್ದಲ್ಲ, ಸಂಕ್ಷೇಪವಾಗಿ ಹೇಳಿದ್ದು.
ಇದೇ ಸಂಕ್ಷೇಪ ಅಂದ್ರೆ ವಿಸ್ತಾರ ಇನ್ನು ಎಷ್ಟು ಇದೆ ಹೇಳಿ. ಅವರು ಹೇಳಿದಂತಹ ಸಂಕ್ಷೇಪದಲ್ಲಿಯೂ ಕೂಡ ಮತ್ತೆ ಸಮಯ ಇಲ್ಲ ಅಂತ ನಾವು ಇನ್ನೂ ಸಂಕ್ಷೇಪವಾಗಿ ಹೇಳ್ತೇವೆ. ಮುಂದೆ ಬರುವಂತಹ ಸಪ್ತ ಮನ್ವಂತರಗಳು ಯಾವುದು ಅಂದ್ರೆ ಅದನ್ನು ಕೂಡ ಹೇಳ್ತಾರೆ. ಸ್ವಯಂಭೂ, ಸ್ವರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುತ, ಇವುಗಳು ಹೀಗೆ ಇರತಕ್ಕಂತ ಆಗಿ ಹೋದದ್ದು. ಇನ್ನು ಮುಂದೆ ಬರುವ ಸಪ್ತರು ಯಾವುದು ಅಂತಂದ್ರೆ ಸಾವರಣಿ, ದಕ್ಷ ಸಾವರಣಿ, ಬ್ರಹ್ಮ ಸಾವರಣಿ, ಧರ್ಮ ಸಾವರಣಿ, ರುದ್ರ ಸಾವರಣಿ, ದೇವ ಸಾವರಣಿ ಮತ್ತು ಇಂದ್ರ ಸಾವರಣಿ ಅಂತ ಹೇಳಿ ಮುಂದಿನ ಸಪ್ತ ಸಾವರಣಿಗಳ ಬಗ್ಗೆ ಹೇಳ್ತಾ ಇದ್ದಾನೆ. ಅದರಲ್ಲಿಯೂ ಕೂಡ ಯಾರ್ಯಾರು ದೇವತೆಗಳಾಗಿದ್ದಾರೆ, ಯಾರ್ಯಾರು ಸಪ್ತಋಷಿಗಳಾಗಿದ್ದಾರೆ, ಅಲ್ಲಿಯೂ ಕೂಡ ಭಗವಂತ ಯಾವ ಅವತಾರಗಳನ್ನು ಮಾಡಿದ್ದಾನೆ ಅನ್ನುವುದನ್ನು ತಿಳಿಸ್ತಾರೆ. ಶ್ಲೋಕಗಳನ್ನು ಹೇಳ್ತಾ ಅನೇಕ ಅಧ್ಯಾಯಗಳನ್ನು ಹೇಳ್ತಾ ಹೋದ್ರೆ ಸಮಯ ಇಲ್ಲ. ಅದಕ್ಕೋಸ್ಕರವಾಗಿ ಮುಖ್ಯ ಯಾವ ಮನ್ವಂತರಗಳು ಇದೆ ಅದರಲ್ಲಿ ಭಗವಂತ ಏನು ಅವತಾರ ಮಾಡಿದ್ದಾನೆ, ಅದರಿಂದ ಕಾರ್ಯ ಏನು ಅನ್ನುವುದನ್ನು ಬಹಳ ಸಮಯ ತೆಗೆದುಕೊಂಡು ಸ್ವಲ್ಪ ಬರೆದುಕೊಂಡು ಯಥಾಶಕ್ತಿಯಾಗಿ ಬಂದಿದ್ದೆ. ಅದನ್ನೇ ಸ್ವಲ್ಪ ಎಲ್ಲರ ಮುಂದೆ ಹೇಳುವುದಕ್ಕೆ ಪ್ರಯತ್ನ ಪಡ್ತೆ. ಮೊದಲಿಗೆ ಈ ಯಾವ ಮೊದಲನೇ 8ನೇ ಮನ್ವಂತರದ ಬಗ್ಗೆ ಹೇಳ್ತಾರೆ. ಸಾವರ್ಣಿ ಎನ್ನುವಂತ ಮನ್ವಂತರದ ಬಗ್ಗೆ ಹೇಳ್ತಾ ಇದ್ದಾನೆ. ಯಾರು ಆ ಸಾವರ್ಣಿ ಎನ್ನುವಂತ ಮನ್ವಂತರದ ಬಗ್ಗೆ ಹೇಳುವಾಗ ಹೇಳ್ತಾನೆ, ವಿಶ್ವ ವಿವಸ್ವತಶ್ಚ ದ್ವೇ ಜಾಯೇ ವಿಶ್ವ ಕರ್ಮ ಸುತೆ ಉಬೆ ಸಂಜ್ಞಾ ಛಾಯಾಚ ರಾಜೇಂದ್ರ ಏ ಪ್ರಾಗವಿಹೀಯತೆ ತವ. ವಿವಸ್ವಾನ್ ಎನ್ನುವಂತಹ ಸೂರ್ಯ ದೇವನಿಗೆ ಸೌಜ್ಞ, ಛಾಯ ಮತ್ತು ವಡವ ಎನ್ನುವಂತಹ 3 ಜನ ಹೆಂಡತಿಯರು ಇದ್ದಾರೆ. ಅವರ ಸಂತತಿಗಳ ಬಗ್ಗೆ ಮೊದಲಿಗೆ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಮೊದಲನೆಯದಾಗಿ ಮಕ್ಕಳ ಬಗ್ಗೆ ಹೇಳ್ತಾರೆ. ಯಾರು ಅವರಿಗೆ ಮಕ್ಕಳಾಗಿದ್ದಾರೆ ಮೊದಲಿಗೆ ಅಂತಂದ್ರೆ ಸೌಜ್ಞ ಬಗ್ಗೆ ಹೇಳ್ತಾರೆ. ಆ ಸೌಜ್ಞೆಯಲ್ಲಿ 3 ಜನ ಮಕ್ಕಳಿದ್ದಾರೆ. ಯಮ, ಯಮಿ, ಶ್ರಾದ್ದ ದೇವ ಅಂತ ಹೇಳಿ 3 ಜನ ಮಕ್ಕಳು. ಜೊತೆಗೆ 2ನೇ ಹೆಂಡತಿ ಆಗಿರ್ತಕ್ಕಂತಹ ಛಾಯಾದೇವಿಗೂ ಕೂಡ 3 ಜನ ಮಕ್ಕಳಿದ್ದಾರೆ. ಸಾವರ್ಣಿ, ತಪತಿ, ಶನೇಶ್ವರ ಅಂತ ಹೇಳಿ 3 ಜನ ಮಕ್ಕಳಿದ್ದಾರೆ. ಇನ್ನು ಕೊನೆಯದಾಗಿ 3ನೇದವಳು ಏನಿದ್ದಾಳೆ ವಡವಾದೇವಿ, ಅವಳಲ್ಲಿ ಅಶ್ವಿನಿ ದೇವತೆಗಳು ಜನ್ಮವನ್ನು ಪಡಿತಾ ಇದ್ದಾರೆ. ಹೀಗೆ ಒಬ್ಬೊಬ್ಬರಲ್ಲಿಯೂ ಕೂಡ ಒಂದು ರೀತಿಯಾಗಿ ಜನ್ಮವನ್ನು ಪಡಿತಾ ಇದ್ದಾರೆ. ಅದರಲ್ಲಿ ಮೊದಲನೇ ಬಗ್ಗೆ ಹೇಳ್ತಾ ಇದ್ದಾರೆ. ಸಾವರ್ಣಿ ಸ್ಥಪತಿ ಕನ್ಯಾ ಭಾರ್ಯ ಸಂವರಣಸ್ಯ. ಮೊದಲನೆಯಾಗಿ ಯಾವ ಸಾವರ್ಣಿ ಛಾಯಾನ ಮಗನಾಗಿರ್ತಕ್ಕಂತಹ ಸಾವರ್ಣಿ ಏನಿದ್ದಾನೆ ಅವನೇ ಈ 8ನೇ ಮನ್ವಂತರಕ್ಕೆ ಅಭಿಮಾನಿಯಾಗಿ ದೇವತೆ ಮನುವಾಗಿ ಇರ್ತಾನೆ. ಆ ಮನ್ವಂತರದಲ್ಲಿ ಅವನಿಗೆ ಮಕ್ಕಳು ಯಾರು ಇದ್ದಾರೆ ಅಂತಂದ್ರೆ ಅದು ಕೂಡ ಹೇಳ್ತಾರೆ ನೋಡಿ. ನಿರ್ಮೋಹ, ವಿರಜಸ್ಕ ಮುಂತಾದವರು ಏನಿದ್ದಾರೆ ಅವರನ್ನು ಮಕ್ಕಳನ್ನಾಗಿ ಪಡೆದಿದ್ದಾನೆ. ಆ ಮನ್ವಂತರದಲ್ಲಿ ಸಾವರ್ಣೆ ಮನ್ವಂತರದಲ್ಲಿ ದೇವತೆಗಳು ಕೂಡ ಬೇರೆಯಾಗ್ತಾ ಇದ್ದಾರೆ. ಯಾರು ಅಂದ್ರೆ ಸುತಪಸರು, ವಿರಜರು, ಅಮಿತ ಪ್ರಜರು ಅಂತ ಹೇಳಿ ಆ ಮನ್ವಂತರದಲ್ಲಿ ಸಾವರ್ಣಿ ಮನ್ವಂತರದಲ್ಲಿ ಇವರು ದೇವತೆಗಳಾಗಿ ಇರ್ತಾರೆ. ಆ ಸಾವರ್ಣಿ ಮನ್ವಂತರದಲ್ಲಿ ಮತ್ತೆ ನೋಡಿ ಇಂದ್ರದೇವರು ಕೂಡ ಬದಲಾಗ್ತಾರೆ. ಬಲಿಯೇನೆ ಇಂದ್ರದೇವನಾಗಿ ಅವನು ಅಲ್ಲಿ ರಾಜ್ಯವನ್ನು ಆಳ್ತಾ ಇದ್ದಾನೆ, ಇಂದ್ರ ಪದವಿಯನ್ನು ಆಳ್ತಾ ಇದ್ದಾನೆ. ಅಲ್ಲಿ ಸಪ್ತಋಷಿಗಳು ಯಾರಿದ್ದಾರೆ ಅಂದ್ರೆ ಗಾಲವ, ದೀಪ್ತಿಮಂತ, ಪರಶುರಾಮ, ಅಶ್ವತ್ಥಾಮ, ಕೃಪಾ, ಋಷ್ಯಶೃಂಗ, ಬಾದರಾಯಣ ಇವರೇ ಸಪ್ತಋಷಿಗಳಾಗ್ತಾ ಇದ್ದಾರೆ. ಅಲ್ಲಿ ಭಗವಂತ ಆ ಸಾವರ್ಣಿ ಮನ್ವಂತರದಲ್ಲಿ ಭಗವಂತ ಅವತಾರ ಮಾಡ್ತಾನೆ. ಒಂದೊಂದು ಮನ್ವಂತರಗಳಲ್ಲಿಯೂ ಕೂಡ ಭಗವಂತ ಅವತಾರ ಮಾಡ್ತಾ ಇದ್ದಾನೆ. ಅಲ್ಲಿ ದೇವಗುಹ್ಯ ಮುನಿಯಿಂದ ಸರಸ್ವತಿ ಎನ್ನುವಂತಹ ಅವಳ ಹೆಂಡತಿಯಲ್ಲಿ ಪ್ರಭುನಾಮಕನಾಗಿ ಅವತಾರವನ್ನು ಮಾಡ್ತಾ ಇದ್ದಾನೆ. ಅಲ್ಲಿ ಅವತಾರ ಮಾಡಿದಾಗ ಏನು ಕಾರ್ಯ ಮಾಡ್ತಾ ಇದ್ದಾನೆ ಅಂತಂದರೆ ಪುರಂದರ ಎನ್ನುವಂತ ಇಂದ್ರ ಪದವಿಯಲ್ಲಿ ಇರ್ತಕ್ಕಂಥ ಪುರಂದರನಿಂದ ಆ ಇಂದ್ರ ಪದವಿಯನ್ನು ಕಿತ್ತು ಆ ಬಲಿಗೆ ಕೊಟ್ಟು ಬಲಿಯನ್ನು ಇಂದ್ರ ಪದವಿಯಲ್ಲಿ ಕೂಡಿಸಿ ಇಂದ್ರನಿಂದ ಆ ಬಲಿಯಿಂದ ರಾಜ್ಯಭಾರವನ್ನು ಮಾಡಿಸ್ತಾ ಇದ್ದಾನೆ. ಇನ್ನು 9ನೇ ಮನ್ವಂತರದ ಬಗ್ಗೆ ಹೇಳ್ತಾರೆ. ವರುಣನ ಪುತ್ರನಾದವನು ದಕ್ಷ ಸಾವರ್ಣಿ ಅಂತ ಹೇಳಿ ಅವನು 9ನೇ ಮನ್ವಂತರಕ್ಕೆ ಅವನು ಮನುವಾಗಿ ಇದ್ದಾನೆ. ಅವನಿಗೂ ಕೂಡ ಮಕ್ಕಳು ಯಾರು ಅಂದ್ರೆ ಭೂತಕೇತು, ದೀಪ್ತಕೇತು ಎನ್ನುವಂತಹ ಮುಂತಾದವರು ಅವನು ಮಕ್ಕಳನ್ನು ಪಡಿತಾ ಇದ್ದಾನೆ. ಆ ಮನ್ವಂತರದಲ್ಲಿ ದೇವತೆಗಳು ಯಾರು ಅಂದ್ರೆ ಪಾಟರು, ಮರೀಚಿ, ಗರ್ಭರು ಮೊದಲಾದಂತಹ ದೇವತೆಗಳು ಅಲ್ಲಿ ದೇವತೆಗಳಾಗಿ ಇದ್ದಾರೆ. ಇನ್ನು ಅದ್ಭುತ ಎನ್ನುವಂತ ಹೆಸರಿನ ದೇವತೆ ಅಲ್ಲಿ ಇಂದ್ರನಾಗಿ ಇದ್ದಾನೆ. ಇನ್ನು ಋಷಿಗಳು ಯಾರು ಆ ದಕ್ಷ ಸಾವರಣಿಯಲ್ಲಿ ಅಂತಂದ್ರೆ ದ್ಯುತಿಮಂತ ಮೊದಲಾದಂತವರು ಏನಿದ್ದಾರೆ ಅವರು ಆ ಸಪ್ತಋಷಿಗಳಾಗಿ ಇದ್ದಾರೆ. ಆ ದಕ್ಷ ಸಾವರಣಿಯಲ್ಲಿಯೂ ಕೂಡ ಭಗವಂತ ಅವತಾರ ಮಾಡ್ತಾ ಇದ್ದಾನಂತೆ. ಆಯುಷ್ಮಂತ ಎನ್ನುವಂತವನಲ್ಲಿ ಅಂಬುದಾ ದೇವಿಯಲ್ಲಿ ಋಷಭ ನಾಮಕನಾಗಿ ಭಗವಂತ ಅವತಾರ ಮಾಡ್ತಾ ಇದ್ದಾನೆ. ಋಷಭ ನಾಮಕನಾಗಿ ಅವತಾರ ಮಾಡಿದಾಗ ಏನು ಕರ್ಮವನ್ನು ಮಾಡಿದ್ದಾನೆ ಅಂತಂದ್ರೆ ಈ 3 ಲೋಕವನ್ನು ಕೂಡ ರಕ್ಷಣೆಯನ್ನು ಈ 3 ಲೋಕವನ್ನು ಕೂಡ ಆಳ್ತಾ ಇದ್ದಾನೆ ಋಷಭನಾಗಿ ಅವತಾರ ಮಾಡಿದಾಗ ದಕ್ಷ ಸಾವರಣಿಯಲ್ಲಿ. ಇನ್ನು 10ನೇ ಮನ್ವಂತರದ ಬಗ್ಗೆ ಹೇಳ್ತಾರೆ. ಉಪಶ್ಲೋಕ ಎನ್ನುವಂತಹ ಒಬ್ಬ ವ್ಯಕ್ತಿಯ ಪುತ್ರ ಬ್ರಹ್ಮ ಸಾವರಣಿ. ಅವನು 10ನೇ ಮನ್ವಂತರದಲ್ಲಿ ಬ್ರಹ್ಮ ಸಾವರಣಿಯಲ್ಲಿ ಅವನು ಮನುವಾಗಿ
ತಾನು ರಾಜ್ಯಭಾರ ಮಾಡ್ತಾ ಇದ್ದಾನೆ. ಅವನಿಗೆ ಭೂರಿಶ್ರೇಣನೆ ಮೊದಲಾಗಿರ್ತಕ್ಕಂಥ ಮಕ್ಕಳನ್ನು ಅವನು ಪಡೆದಿದ್ದಾನೆ. ಅಲ್ಲಿ ಋಷಿಗಳು ಯಾರು ಇದ್ದಾರೆ ಬ್ರಹ್ಮ ಸಾವರಣಿಯಲ್ಲಿ ಅಂತಂದ್ರೆ ಹವಿಷ್ಮಾನ್ ಮೊದಲಾದಂತಹ ಎಲ್ಲರೂ ಕೂಡ ಸಪ್ತ ಋಷಿಗಳಾಗಿ ಅಲ್ಲಿ ಅವತಾರ ಮಾಡ್ತಾ ಇದ್ದಾರೆ. ಇಂದ್ರ ಯಾರು ಅಲ್ಲಿ ಅಂತಂದ್ರೆ ಶಂಭು ಎನ್ನುವಂತಹ ವ್ಯಕ್ತಿನೇ ಇಂದ್ರನಾಗಿ ತಾನು ಅಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದಾನೆ. ಆ ಬ್ರಹ್ಮ ಸಾವರಣಿಯಲ್ಲಿ ದೇವತೆಗಳು ಯಾರು ಅಂದ್ರೆ ಸುವಾಸನರು, ವಿಬುದ್ಧರು ಮೊದಲಾದಂತಹ ಯಾವ ದೇವತೆಗಳ ಗಣ ಇದೆ ಅವರೆಲ್ಲರೂ ಕೂಡ ಆ ಬ್ರಹ್ಮ ಸಾವರಣಿಯಲ್ಲಿ ದೇವತೆಗಳಾಗಿ ಇದ್ದಾರೆ. ಆ ಬ್ರಹ್ಮ ಸಾವರಣಿಯಲ್ಲಿ ಭಗವಂತ ಅಲ್ಲಿಯೂ ಕೂಡ ಅವತಾರವನ್ನು ಮಾಡ್ತಾನೆ. ಯಾವ ರೂಪದಿಂದ ಅಂತಂದ್ರೆ ವಿಶ್ವ ಸೃಜರ ಪತ್ನಿಯಲ್ಲಿ ಶ್ರೀಮೂರ್ತಿ ಎನ್ನುವಂತಹ ಭಗವಂತ ಆ ಅವತಾರವನ್ನು ಮಾಡಿದ್ದಾನೆ. ಅಲ್ಲಿ ಕಾರ್ಯವನ್ನು ಏನು ಮಾಡ್ತಾನೆ ಅಂದ್ರೆ ಇಡೀ ಜಗತ್ತನ್ನೇ ಆಪ್ಯಾಯನಗೊಳಿಸ್ತಾ ಇದ್ದಾನೆ. ಭಗವಂತ ಅಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಇನ್ನು 11ನೇ ಮನ್ವಂತರದ ಬಗ್ಗೆ ಹೇಳ್ತಾರೆ. 11ನೇ ಮನ್ವಂತರ ಯಾವುದು ಅಂದ್ರೆ ಧರ್ಮ ಸಾವರಣಿ ಎನ್ನುವಂತಹ ಮನ್ವಂತರ. ಆ ಧರ್ಮ ಸಾವರಣೆಯಲ್ಲಿ ಏನು ಮಾಡ್ತಾನೆ, ಯಾರು ಅಲ್ಲಿ ಬ್ರಹ್ಮ ದೇವತೆಗಳು ಯಾರು, ಋಷಿಗಳು ಯಾರು ಅಂತಂದ್ರೆ ಮೊದಲಿಗೆ ಅವನ ಮಕ್ಕಳ ಬಗ್ಗೆ ಹೇಳ್ತಾರೆ. ಧರ್ಮ ಸಾವರಣೆಯಲ್ಲಿ ಸತ್ಯ, ಧರ್ಮ ಮೊದಲಾಗಿರ್ತಕ್ಕಂಥ 10 ಜನ ಮಕ್ಕಳನ್ನು ಅವನು ಪಡಿತಾ ಇದ್ದಾನೆ. ಅಲ್ಲಿ ವಿಹಂಗಮರು, ಕಾಮಗಮರು, ನಿಷ್ಕಾಮಳ ರುಚಿಗಳು ಅಂತ ಹೇಳಿ ಅವ ಎಲ್ಲ ದೇವತೆಗಳಾಗಿ ಅಲ್ಲಿ ಅವತಾರವನ್ನು ಮಾಡ್ತಾರೆ. ಇನ್ನು ವೈದ್ರುತ ಎಂಬುವಂತವನು ಆ ಯಾವ ಮನ್ವಂತರದಲ್ಲಿ ಧರ್ಮ ಸಾವರಣಿಯಲ್ಲಿ ಇಂದ್ರ ಪದವಿಯನ್ನು ಆಳ್ತಾ ಇದ್ದಾನೆ. ಇನ್ನು ಅರುಣ ಮೊದಲಾಗಿರ್ತಕ್ಕಂತಹ ದೇವತೆಗಳು ಸಪ್ತಋಷಿಗಳು ಅಲ್ಲಿ ಸಪ್ತಋಷಿಗಳಾಗಿ ಇರ್ತಾರೆ. ಇನ್ನು ಅವತಾರ ಅಲ್ಲಿ ಭಗವಂತ ಯಾವ ನಾಮದಿಂದ ಅವತಾರ ಮಾಡ್ತಾನೆ ಅಂದ್ರೆ ವೈದ್ರುತ ದೇವಿಯಲ್ಲಿ ಅಂಶಾವತಾರದಿಂದ ಕೂಡಿದವನಾಗಿ ಧರ್ಮ ಸೇತು ಎನ್ನುವಂತಹ ಹೆಸರಿನಿಂದ ಭಗವಂತ ಅಲ್ಲಿ ಪ್ರಸಿದ್ಧಿಯನ್ನು ಪಡಿತಾ ಇದ್ದಾನೆ. ಅಲ್ಲಿಯೂ ಕೂಡ ಭಗವಂತ ಮಾಡಿರ್ತಕ್ಕಂತಹ ಅರ್ಥಾತ್ ಧರ್ಮ ಸಾವರಣಿಯಲ್ಲಿ ಭಗವಂತ ಅವತಾರ ಮಾಡಿ 3 ಲೋಕಗಳನ್ನು ಕೂಡ ಸ್ವಯಂ ತಾನೇ ಆಳ್ತಾ ಇದ್ದಾನೆ. ಇನ್ನು 12ನೇದಾಗಿ ರುದ್ರ ಸಾವರಣಿಗೆ ಬರ್ತಾ ಇದೆ. ಆ ರುದ್ರ ಸಾವರಣಿಯಲ್ಲಿ ಆ ರುದ್ರ ಸಾವರಣಿಗೆ ಮಕ್ಕಳು ಯಾರು ಅಂತಂದ್ರೆ ದೇವವಾನ್, ಉಪದೇವ, ದೇವಶ್ರೇಷ್ಠ ಅಂತ ಹೇಳಿ ಮಕ್ಕಳನ್ನು ಪಡೆದಿದ್ದಾನೆ. ಋತುಧಾಮ ಅನ್ನುವಂಥವನು ಅಲ್ಲಿ ಇಂದ್ರ ಪದವಿಯನ್ನು ಆಳ್ತಾ ಇದ್ದಾನೆ. ಇನ್ನು ಹರಿತರು ಎನ್ನುವವರಿದ್ದಾರೆ, ಆ ಗಣ ದೇವತೆಗಳಾಗಿ ಅವತಾರವನ್ನು ಮಾಡ್ತಾ ಇದ್ದಾರೆ. ಋಷಿಗಳು ಯಾರು ಅಂದ್ರೆ ತಪೋಮೂರ್ತಿ, ತಪಸ್ವಿ, ಅಗ್ನಿದ್ರ ಮುಂತಾದವರು ಅಲ್ಲಿ ಸಪ್ತಋಷಿಗಳಾಗಿ ಇದ್ದಾರೆ. ಇನ್ನು ಭಗವಂತ ಅಲ್ಲಿಯೂ ಕೂಡ ರುದ್ರ ಸಾವರಣಿಯಲ್ಲಿಯೂ ಕೂಡ ಭಗವಂತ ಅವತಾರ ಮಾಡ್ತಾ ಇದ್ದಾನೆ. ಸೂನೃತ ದೇವಿಯಲ್ಲಿ ಸ್ವಧಾಮ ಎನ್ನುವಂತಹ ಹೆಸರಿನಿಂದ ಭಗವಂತ ಅವತಾರ ಮಾಡ್ತಾ ಇದ್ದಾನೆ. ಅವತಾರ ಮಾಡಿ ಅಲ್ಲೇನು ಕಾರ್ಯವನ್ನು ಮಾಡಿದ್ದಾನೆ ಅಂತಂದ್ರೆ ಆ ರುದ್ರ ಸಾವರಣಿ ಏನಿದೆ ಆ ಮನ್ವಂತರವನ್ನು ತಾನೇ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಇನ್ನು ಕೊನೆಯದಾಗಿ 2 ಮನ್ವಂತರಗಳು. 13ನೇ ಮನ್ವಂತರ ದೇವಸಾವರಣಿ ಎನ್ನುವಂತಹ ಮನ್ವಂತರ. ಆ ದೇವಸಾವರಣಿ ಮನ್ವಂತರದಲ್ಲಿ ಅವನ ಮಕ್ಕಳ ಬಗ್ಗೆ ಹೇಳ್ತಾರೆ. ಚಿತ್ರಸೇನ, ವಿಚಿತ್ರ ಮೊದಲಾದವರನ್ನು ಅವನ ಮಕ್ಕಳನ್ನಾಗಿ ಪಡೆದಿದ್ದಾನೆ. ಇನ್ನು ಸುಕರ್ಮ, ಸುತಾಮರು ಎನ್ನುವಂತವರು ದೇವತೆಗಳಾಗಿ ಇದ್ದಾರೆ. ದಿವಸ್ಪತಿ ಎನ್ನುವಂತವನು ಇಂದ್ರ ಪದವಿಯನ್ನು ಆಳ್ತಾ ಇದ್ದಾನೆ. ನಿರ್ಮಾಕ, ತತ್ವದರ್ಶವೇ ಮೊದಲಾದಂತವರು ಸಪ್ತಋಷಿಗಳಾಗಿ ಇದ್ದಾರೆ. ಅಲ್ಲಿಯೂ ಕೂಡ ಅರ್ಥಾತ್ ದೇವಸಾವರಣೆಯಲ್ಲಿಯೂ ಕೂಡ ಭಗವಂತ ಅವತಾರ ಮಾಡ್ತಾ ಇದ್ದಾನೆ. ಬೃಹತಿ ದೇವಿಯಲ್ಲಿ ಯೋಗೇಶ್ವರನಾಗಿ ತಾನು ಅವತಾರವನ್ನು ಮಾಡಿದ್ದಾನೆ. ಕಾರ್ಯ ಏನು ಅಲ್ಲಿ ಭಗವಂತ ಮಾಡಿದಂತ ಕಾರ್ಯ ಏನು ಅಂದ್ರೆ ದಿವಸ್ಪತಿಗೆ ಸಂಪತ್ತನ್ನು ತಂದು ಕೊಟ್ಟಿದ್ದಾನೆ. ಹಾಗಾಗಿ ಅಲ್ಲಿಯೂ ಕೂಡ ಭಗವಂತ ಉತ್ತಮವಾದಂತಹ ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ಇನ್ನು ಕೊನೆಯದಾಗಿ ಬರುವಂತಹದ್ದು ಇಂದ್ರ ಸಾವರಣಿ. ಆ ಇಂದ್ರ ಸಾವರಣಿಯ ಬಗ್ಗೆ ಹೇಳ್ತಾ ಇದ್ದಾನೆ. ಆ ಇಂದ್ರ ಸಾವರಣಿಯಲ್ಲಿ ಇದ್ದಾಗ ಇಂದ್ರ ಇದ್ದಾನೆ. ಅವನಿಗೆ ಮಕ್ಕಳ ಬಗ್ಗೆ ಹೇಳ್ತಾರೆ. ಉರು, ಗಂಭೀರ, ಬುದ್ಧಿ ಮೊದಲಾದಂತವರೇನಿದ್ದಾರೆ ಅವನು ಅನೇಕ ಜನ ಮಕ್ಕಳನ್ನು ಅವನು ಪಡೆದಿದ್ದಾನೆ. ಇನ್ನು ವಿಚಿತ್ರರು, ಚಾಕ್ಷುಷರು ಅಂತ ಕೆಲವರಿದ್ದಾರೆ. ಅವರು ಆ ಯಾವ ಇಂದ್ರ ಸಾವರಣಿಯಲ್ಲಿ ದೇವತೆಗಳಾಗಿ ಇದ್ದಾರೆ. ಆ ಇಂದ್ರ ಸಾವರಣಿಯಲ್ಲಿ ಇಂದ್ರ ಪದವಿ ಯಾರಿದ್ದಾರೆ ಅಂದ್ರೆ ಶುಚಿ ಎನ್ನುವಂತಹ ವ್ಯಕ್ತಿ ಅವನು ಅಲ್ಲಿ ಇಂದ್ರನ ಪದವಿಯನ್ನು ಆಳ್ತಾ ಇದ್ದಾನೆ. ಇನ್ನು ಆ ಇಂದ್ರ ಸಾವರಣಿಯಲ್ಲಿ ಸಪ್ತಋಷಿಗಳು ಯಾರು ಅಂದ್ರೆ ಅಗ್ನಿ, ಬಾಹು, ಶುಚಿ, ಶುದ್ಧ, ಮಾನಸ ಈ ಮೊದಲಾದಂತಹ ಸಪ್ತದೇವತೆಗಳಿದ್ದಾರೆ. ಅವರೆಲ್ಲರೂ ಕೂಡ ಸಪ್ತಋಷಿಗಳಾಗಿ ಇದ್ದಾರೆ. ಅಲ್ಲಿಯೂ ಕೂಡ ಭಗವಂತ ಅವತಾರವನ್ನು ಮಾಡ್ತಾ ಇದ್ದಾನೆ. ವಿತಾನಾ ದೇವಿಯಲ್ಲಿ ಬೃಹತ್ ಭಾನು ಎನ್ನುವಂತಹ ರೂಪದಿಂದ ಭಗವಂತ ಅವತಾರ ಮಾಡ್ತಾ ಇದ್ದಾನೆ. ಆ ಬೃಹತ್ ಭಾನು ಎನ್ನುವಂತಹ ಅವತಾರವನ್ನು ಮಾಡಿದಾಗ ಭಗವಂತ ಅಲ್ಲಿ ಯಾವ ಕಾರ್ಯವನ್ನು ಮಾಡಿದ್ದಾನೆ ಅಂದ್ರೆ ಯಜ್ಞ ಕ್ರಿಯಾ ಕಲಾಪವನ್ನು ಬೆಳೆಸ್ತಾ ಇದ್ದಾನೆ ಭಗವಂತ. ಹೀಗೆ 14 ಮನ್ವಂತರಗಳಲ್ಲಿಯೂ ಕೂಡ ಭಗವಂತ ಒಂದೊಂದು ಮನ್ವಂತರಗಳಲ್ಲಿಯೂ ಕೂಡ ಒಂದೊಂದು ತರದ ರೂಪಗಳನ್ನು ಇಲ್ಲಿ ಒಂದೊಂದು ಹೇಳಿದ್ದಾರೆ. ಒಂದೊಂದಲ್ಲಿ ಅನೇಕ ರೀತಿಯಾಗಿ ಅವತಾರವನ್ನು ಮಾಡಿದ್ದಾನೆ. ಮುಖ್ಯವಾಗಿ ಭಗವಂತರು ಮಾಡುವ ಕರ್ಮಗಳ ಬಗ್ಗೆ ತಿಳಿಸಿದ್ದಾರೆ. ಹಾಗಾಗಿ ಒಂದೊಂದು ಮನ್ವಂತರಗಳಲ್ಲಿಯೂ ಕೂಡ ಭಗವಂತ ಒಂದೊಂದು ರೀತಿಯಾದಂತಹ ಕರ್ಮವನ್ನು ಮಾಡಿದ್ದಾನೆ ಅಂತ ಹೇಳಿ ಶುಕಾಚಾರ್ಯರು ಪರೀಕ್ಷಿತ ರಾಜರಿಗೆ ತಿಳಿಸಿದ್ದಾರೆ. ಪರೀಕ್ಷಿತ ರಾಜರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಒಂದೇ ಅವತಾರದಲ್ಲಿ 2 ರೀತಿಯಾಗಿ ಕರ್ಮವನ್ನು ಭಗವಂತ ಮಾಡಿದ್ದನ್ನು ಈಗ ತಾನೇ ಹೇಳಿದಿರಿ. ಅರ್ಥಾತ್ ವಾಮನನಾಗಿ ಅವತಾರ ಮಾಡಿ
ಈ ಯಾವ ತ್ರಿವಿಕ್ರಮನಾಗಿ ಬೆಳೆದದ್ದನ್ನು ಹೇಳಿದ್ದೀರಿ, ವಾಮನನಾಗಿ ಬಂದದ್ದು ಯಾಕೆ, ತ್ರಿವಿಕ್ರಮನಾಗಿ ಬೆಳೆದದ್ದು ಯಾಕೆ? ವಾಮನನಾಗಿ ಇದ್ದಾಗ ಏನನ್ನು ತಿಳಿಸಿಕೊಟ್ಟ, ಅರ್ಥಾತ್ ಜನರಿಗೆ ಏನನ್ನು ಕಲಿಸಿಕೊಟ್ಟ. ಈ ಯಾವ ವಾಮನನಾದವನೇ ಮುಂದೆ ತ್ರಿವಿಕ್ರಮನಾಗಿ ಆದಾಗ ಏನನ್ನು ಕಲಿಸಿಕೊಟ್ಟ, ಏನನ್ನು ಪಡೆದ, ಅವುಗಳ ಬಗ್ಗೆ ನಮಗೆ ವಿಸ್ತಾರವಾಗಿ ವರ್ಣನೆಯನ್ನು ಮಾಡಬೇಕು ಅಂತ ಹೇಳಿ ಶುಕಾಚಾರ್ಯರಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದನ್ನು ನಾಳೆಯ ದಿವಸ ತಿಳಿಯೋಣ. ಅನೇನ ಭಾವ ಯತ್ ಪುಣ್ಯಂ ತದವಾಪ್ನೋತು ಗುರೋರ್ಮಮ. ಹರಯೇ ನಮಃ, ಹರಯೇ ನಮಃ. ಮಧ್ವೇಶಾರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು.